ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಕಾಲಗರ್ಭದಲ್ಲಿ ಈ 12 ರಾಶಿ ಚಕ್ರಗಳಿಗೆ ಯಾವೆಲ್ಲ ರಹಸ್ಯ ಅಡಗಿದೆ, ಏನಾದರೂ ಕಹಿ ಘಟನೆ ಇದೆಯಾ, ಅದನ್ನು ಕಹಿಯನ್ನು ಸಿಹಿಯಾಗಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು, ಸಿಹಿ ಇದ್ದರೆ ಅದನ್ನು ಹೇಗೆ ಹೆಚ್ಚಿಸ್ಕೋಬೇಕು, ಈ ರೀತಿಯಾದಂತಹ ಕುತೂಹಲಕಾರಿ ಮಾಹಿತಿಯ ಒಂದು ವಿಶೇಷ ಸಂಚಿಕೆಯೇ ಈ ವಾರ ಭವಿಷ್ಯದ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, 1-2 ಅನೌನ್ಸ್ಮೆಂಟ್ ಇದೆ, ಅದನ್ನು ನೋಡಿಬಿಟ್ಟು ಕಾರ್ಯಕ್ರಮ ಶುರು ಮಾಡೋಣ. ಮೊದಲನೆಯದಾಗಿ ತುಂಬ ಜನ ವೀಕ್ಷಕರು, ಗುರುಗಳೇ, ವಿಶೇಷವಾಗಿ ನೀವು ನಮ್ಮ ಮನೆಗೆ ವಾಸ್ತು ನೋಡೋದಕ್ಕೆ ಬರಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಬರ್ತೀನಿ. ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಯಾವ ವಾಸ್ತು ದೋಷ ಇದೆ, ಯಾವ ಸ್ಥಳದಲ್ಲಿದೆ ಅನ್ನೋದನ್ನು ಖುದ್ದಾಗಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ. ಆ ವಾಸ್ತು ದೋಷವನ್ನು ಹೇಗೆ ನಾವು ಸರಿಪಡಿಸ್ಬೋದು, ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ತುಂಬ ಸಿಂಪಲ್ ಐಟಮ್ಸ್ ಬರುತ್ತೆ. ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ, ಅದನ್ನು ಇಡಿಸಿ ಬರ್ತೀನಿ. ನೋಡಿ, ಚಮತ್ಕಾರಿ ರೀತಿಯ ಬೆಳವಣಿಗೆ, ವಾಸ್ತು ಸರಿ ಹೋಗುತ್ತೆ, ಜೀವನದಲ್ಲಿ ಬಂದಂಥ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ನನ್ನನ್ನು ನಿಮ್ಮ ಮನೆಗೆ ವಾಸ್ತುಗೆ ಕರೆಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನನ್ನನ್ನು ವಾಸ್ತುಗೆ ಕರೆಸೋದಕ್ಕೆ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ವಿಶೇಷವಾದಂತಹ ನೋಡಿ, ಈ ಸಂಚಿಕೆ ಸೆಪ್ಟೆಂಬರ್ 22ರಿಂದ 29ರವರೆಗೆ ಇರುತ್ತೆ. ರಾಶಿ ಭವಿಷ್ಯದ ಕಾರ್ಯಕ್ರಮ, ಇದರ ಅವಧಿ 1 ವಾರ. ಈ ಅವಧಿಯಲ್ಲಿಯೇ ದಸರಾ ನವರಾತ್ರಿ ಶುರುವಾಗಿದೆ. ಹಾಗಾಗಿ ನವರಾತ್ರಿ ನೋಡಿ, ನವದುರ್ಗಿಯರ ಅವತಾರಗಳನ್ನು ಒಂದೊಂದು ದಿನ ಒಂದೊಂದು ಅವತಾರಗಳನ್ನು ಪೂಜೆ ಮಾಡುವಂಥ ವಿಶೇಷ ದಿನಗಳು. ಈ ವಿಶೇಷ ದಿನಮಾನಗಳಲ್ಲಿ ಆದಿಶಕ್ತಿ ಪರಾಶಕ್ತಿಯಿಂದಲೇ ನಿರ್ಮಾಣ ಆದಂತಹ ಒಂದು ವಸ್ತುವನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದು ಬೇರೆ ಯಾರಿಂದ ನಿರ್ಮಾಣ ಆಗಿದ್ದಲ್ಲ, ಮನುಷ್ಯರಿಂದ ನಿರ್ಮಾಣ ಆಗಿದ್ದಂತೂ ಅಲ್ಲ, ದೇವಿಯಿಂದ ನಿರ್ಮಾಣ ಆಗಿದ್ದು ಆದಿಶಕ್ತಿ ಪರಾಶಕ್ತಿಯಿಂದ. 8ನೇ ಶತಮಾನದಲ್ಲಿಯೇ ಶ್ರೀ ಆದಿಶಂಕರಾಚಾರ್ಯರಿಂದ ನಮ್ಮೆಲ್ಲರ ಮಾನವ ಕಲ್ಯಾಣದ ಉದ್ಧಾರಕ್ಕಾಗಿ ಈ ವಸ್ತು ಕೊಡಲ್ಪಟ್ಟಿದೆ. ಹಾಗಾಗಿ ಇದರ ಒಳಗಡೆ ಇದರದ ಜಿಯೋಮೆಟ್ರಿಕ್ ಡಿಸೈನ್ ನೋಡಿ ವೀಕ್ಷಕರೇ, ವಿಶೇಷವಾದಂತಹ ರಹಸ್ಯ ತ್ರಿಕೋನಗಳಿದೆ, ದೇವಿಯ ಶಕ್ತಿ ಇದೆ, ಮಧ್ಯದಲ್ಲಿ ಒಂದು ಬಿಂದು ಬರುತ್ತೆ. ಅದು ನಮ್ಮ ಮನೆಯ ಬ್ರಹ್ಮಸ್ಥಾನವನ್ನು ಸೂಚಿಸುತ್ತೆ. ಯಾರ ಮನೆಯಲ್ಲಿ ಈ ವಸ್ತು ಇರುತ್ತೆ ಅವರ ಮನೆಯ ಬ್ರಹ್ಮಸ್ಥಾನ ಗಟ್ಟಿಯಾಗಿರುತ್ತೆ. ಬ್ರಹ್ಮಸ್ಥಾನದ ವಾಸ್ತು ಸರಿ ಇತ್ತು ಅಂದರೆ ಮನೆಯ ವಾಸ್ತು ತನ್ನಿಂದ ತಾನೇ ಸರಿ ಹೋಗುತ್ತೆ. ಅದೇ ರೀತಿ ಇದು ಮನೆಯ 8 ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ, 4 ದಿಕ್ಕು, 4 ಉಪದಿಕ್ಕುಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ವಾಸ್ತು ಸರಿ ಹೋದರೆ ಮನೆಯವರ ಒಂದು ವೈಬ್ರೇಷನ್ ಸರಿ ಹೋಗುತ್ತೆ. ವೈಬ್ರೇಷನ್ ಸರಿ ಹೋದರೆ ಕೆಲಸ ಕಾರ್ಯಕ್ಕೆ ಒಳ್ಳೆಯ ಒಂದು ಹೆಲ್ಪ್ ಆಗುತ್ತೆ. ಕೆಲಸ ಕಾರ್ಯ ಚೆನ್ನಾಗಿ ನಡೀತಾ ಇದ್ದರೆ, ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ದರೆ ಲಕ್ಷ್ಮಿ ಆಕರ್ಷಣೆ ಇರುತ್ತೆ. ನೋಡಿ, ಒಂದಕ್ಕೊಂದು ಲಿಂಕ್ ಇದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು, ನೌಕರಿ ವ್ಯಾಪಾರ ಚೆನ್ನಾಗಿ ನಡಿಬೇಕು, ಮಕ್ಕಳ ಮಾತುಗಳನ್ನು ಕೇಳಬೇಕು, ದಾಂಪತ್ಯ ಚೆನ್ನಾಗಿರಬೇಕು, ಹೊಂದಾಣಿಕೆ ಇರಬೇಕು, ನೀವು ಬಯಸಿದ್ದನ್ನು ವಸ್ತುವನ್ನು ಕೊಳ್ಳುವಂತಹ ಒಂದು ಲ್ಯಾವಿಶ್ ಜೀವನ ಶುಕ್ರನ ಆಶೀರ್ವಾದದಿಂದ ಚೆನ್ನಾಗಿರಬೇಕು, ಎಲ್ಲವೂ ಸರಾಗವಾಗಿ ನಡೀಬೇಕು, ಸಾಲ ಇರಬಾರ್ದು, ಸೋಲ್ ಇರಬಾರ್ದು ಜೀವನದಲ್ಲಿ ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ. ನೋಡಿ, ದಸರಾ ನವರಾತ್ರಿ ನಡೀತಾ ಇದೆ. ದುರ್ಗಾದೇವಿ ವಿಶೇಷ ಶಕ್ತಿ ಭೂಮಂಡಲದ ಮೇಲೆ ಇರುತ್ತೆ. ಈ ದಿನಗಳಲ್ಲಿ ಏನಾದರೂ ಶ್ರೀಚಕ್ರವನ್ನು ನೀವು ಬುಕ್ ಮಾಡಿಕೊಂಡ್ರೆ ಸಾಕು, ದೇವಿಯ ಆಶೀರ್ವಾದ ಕೃಪೆ. ನವರಾತ್ರಿ ಮುಗಿಯೋದಲ್ಲೇ ನಿಮಗೆ ಗುಡ್ ನ್ಯೂಸ್ ಬರುತ್ತೆ. ನವರಾತ್ರಿ ಕಳೆಯೋಷ್ಟರೊಳಗಡೆ ಹೊಸ ಹಣ, ಸಾಲ ತೀರುವಂಥದ್ದು, ಮದುವೆ ಸೆಟ್ ಆಗುವಂಥದ್ದು, ಇದನ್ನೆಲ್ಲ ಕರುಣಿಸುತ್ತೆ ಶ್ರೀಚಕ್ರ ಯಂತ್ರ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಇದಕ್ಕೆ ವಾಟ್ಸಪ್ ಮೆಸೇಜ್ ಹಾಕಿ. ಇದನ್ನು ನಮ್ಮ ತಂಡ ನಿಮ್ಮ ಹೆಸರಲ್ಲಿ 30ರಿಂದ 45 ದಿವಸ ಪೂಜೆಗಿಟ್ಟು ನಿಮ್ಮ ಮನೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ನಾನೇ ಖುದ್ದಾಗಿ ಹೋಮ ಪೂಜೆ ಎಲ್ಲವನ್ನು ಇದಕ್ಕೆ ಮಾಡಿರ್ತೀನಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ.
ಮೊದಲನೆಯ ರಾಶಿಯನ್ನು ನೋಡೋಣ, ಮೇಷರಾಶಿ. ಇದೇ 22ನೇ ತಾರೀಕಿನಿಂದ 29ರವರೆಗೆ ನವರಾತ್ರಿ ಆರಂಭ ಆಗಿದೆ. ನವರಾತ್ರಿಯ ಈ ಸಂದರ್ಭದಲ್ಲಿ ಗ್ರಹಗಳ ಸಂಚಾರ ಸ್ಥಿತಿಗತಿ ಹೇಗಿದೆ ನೋಡಲಿಕ್ಕಾಗಿ ಮೇಷರಾಶಿಗೆ ಸೂರ್ಯ 6ನೇ ಮನೆಗೆ ಬಂದಿರುವಂಥದ್ದು. ಅದೇ ರೀತಿ ಬುಧ ನೋಡಿ, ಕನ್ಯಾ ರಾಶಿಯಲ್ಲಿನೇ ಸೂರ್ಯ ಮತ್ತು ಬುಧ ಒಂದೇ ರಾಶಿಯಲ್ಲಿ. ಹಾಗೆ ರೆಟ್ರೋಗ್ರೇಡ್ ಆಗಿರುವಂಥದ್ದು ಯಾವುದು? ಬುಧ ಗ್ರಹ. ಬುಧ ಗ್ರಹ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ನಲ್ಲಿ ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಅವಘಡಗಳನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನೋ ಥರ ಏನೋ ಒಂದು ನೀವು ಬೇಕು ಅಂತ ಮಾತಾಡಲ್ಲ. ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ನಿಮಗೆ ಒಂದು ಆ ಕ್ಷಣಕ್ಕೆ ಒಂದು ರೀತಿಯಾದಂತಹ ಮಂಕು ಕವದಂಗೆ ಆಗುತ್ತೆ. ಏನೋ ಮಾತಾಡ್ಬಿಡ್ತೀರಾ, ಆಮೇಲೆ ಅದರ ಪಶ್ಚಾತ್ತಾಪ ಪಡ್ತೀರಾ, ಅಯ್ಯೋ ನಾನು ಹೀಗೆ ಮಾತಾಡಬಾರ್ದಾಗಿತ್ತು ಅಂತ. ಆ ರೀತಿಯ ಸಂದರ್ಭಗಳನ್ನು ಸೃಷ್ಟಿ ಮಾಡುತ್ತೆ. ದಯಮಾಡಿ ಮೇಷರಾಶಿಯವರು ಈ ವಾರ ನಿಮ್ಮ ಕಮ್ಯುನಿಕೇಷನ್ ವಾಣಿ ಅಂದರೆ ಮಾತಿನ ಮೇಲೆ ನಿಗಾ ಇರಲಿ. ಬಹಳ ಜಾಗೃತಿಯಾಗಿ ಅಳೆದು ತೂಗಿ ಮಾತಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಸೂರ್ಯ 6ನೇ ಮನೆಗೆ ಬಂದಿರೋದ್ರಿಂದ ಹೆಲ್ತ್ ಒಂದು ಸ್ವಲ್ಪ ಅಪ್ಸೆಟ್ ಆಗಬಹುದು. ಸೀಸನಲ್ಲಿ ನೋಡಿ, ಮಳೆ, ಮೋಡದ ವಾತಾವರಣ, ಎಲ್ಲ ಕಡೆಗೆ ಗಂಟ್ಲು ಕೆರೆತ, ಮೂಗು ಕಟ್ಟುವಂತಹದ್ದು, ಶೀತ, ಒಂದು ವೈರಲ್ ಫೀವರ್ ಇಂಥದ್ದೆಲ್ಲ ಬರ್ತಾ ಇರೋದ್ರಿಂದ ಇದೆಲ್ಲ ಸಾಮಾನ್ಯ ಸೀಸನಲ್ ಒಂದು ಡಿಸೀಸ್ ಅಂತ ಹೇಳ್ತಾರೆ. ಅದು ಜಾಸ್ತಿ ದಿವಸ ಏನಿರೋದಿಲ್ಲ. ಆದರೂ ಕೂಡ ನೀವು ನಿಮ್ಮ ಆರೋಗ್ಯದ ಕಾಳಜಿಯನ್ನು ತಗೋಬೇಕಾಗುತ್ತೆ. ಮೇಷರಾಶಿಯವರು ಮನೆಯ ಆಹಾರಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕಾಗತ್ತೆ. ಅದೇ ರೀತಿ ವಿಶೇಷವಾಗಿ ನೀರಿನಿಂದ ಬರುವಂತಹ ಸಾಂಕ್ರಾಮಿಕ ಜಾಡ್ಯಗಳಿಂದ ಬಚಾವಾಗಬೇಕು ಅಂದರೆ ಮನೆಯಲ್ಲಿ ಆರಿಸಿದ ನೀರನ್ನು ಕುಡಿಯುವಂಥದ್ದು ಜಾಗೃತಿಯಾಗಿ ನೋಡ್ಕೊಳ್ಳಿ. ಸೂರ್ಯ ಅದನ್ನೇ ಸೂಚಿಸ್ತಾ ಇದೆ. ಇನ್ನು ಶುಕ್ರ ಸಿಂಹರಾಶಿಯಲ್ಲಿ 5ನೇ ಮನೆಗೆ ಬಂದಿರೋದ್ರಿಂದ ನೀವು ಈ ವಾರ ದಾಂಪತ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡುಬರುತ್ತೆ. ಸುಮಧುರ, ಮಧುರತೆ, ಪ್ರಣಯ, ಪ್ರೇಮಿಗಳಿಗಂತೂ ಬಹಳ ಒಳ್ಳೆಯದು. ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಮೇಷರಾಶಿಯ ಮಕ್ಕಳಿಗೆ ಸ್ಟಡಿಯಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಬರುತ್ತೆ. ಎಜುಕೇಷನ್ ಸೆಕ್ಟ್ರಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಬೊಂಬಾಟ ಆಗಿದೆ, ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಗುರುನ ಸಂಚಾರ ನೋಡಲಿಕ್ಕಾಗಿ 4ನೇ ಮನೆಯಲ್ಲಿ ಕರ್ಕ ರಾಶಿಯಲ್ಲಾಗುತ್ತೆ. ಇದರಿಂದ ಮನೆಯಲ್ಲಿ ಮಂಗಳ ಕಾರ್ಯ, ಇನ್ನೇನು ದಸರಾ ನವರಾತ್ರಿ ಶುರುವಾಯಿತು, ದೀಪಾವಳಿ ಬರುತ್ತೆ, ತುಳಸಿ ವಿವಾಹ, ಹೀಗೆ ಹಬ್ಬಗಳ ಸಾಲೆ ಇದೆ. ಮನೆಯಲ್ಲಿ ಮಂಗಳ ಕಾರ್ಯ ಸೆಟ್ ಆಗುತ್ತೆ, ಮಂಗಳ ಕಾರ್ಯ ನಡೆಯುತ್ತೆ. ಪ್ರಾಪರ್ಟಿ ಕೊಂಡ್ಕೊಳ್ತೀರಾ, ಸೈಟ್ ನೋಡ್ತೀರಾ. ಇದೆಲ್ಲವೂ ಶುಕ್ರನ ಆಶೀರ್ವಾದದಿಂದ, ಗುರುವಿನ ಆಶೀರ್ವಾದದಿಂದ ಆಗುವಂಥದ್ದು. ಅದೇ ರೀತಿ ಶುಕ್ರನ ವಿಶೇಷ ಆಶೀರ್ವಾದವೂ ನಿಮಗಿದೆ ಈ ವಾರ. ಒಂದು ಏನು ಅಂತಂದರೆ, ಗುರು 4ನೇ ಮನೆಗೆ ಕರ್ಕ ರಾಶಿಗೆ ಬಂದಿರೋದ್ರಿಂದ ತಾಯಿಯ ಆರೋಗ್ಯವನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಎಮೋಷನ್ ಒಂದು ಸ್ವಲ್ಪ ತಾಯಿಯವರು ಒಂದು ಬಾತ್ರೂಮಲ್ಲಿ ಸ್ನಾನ ಮಾಡಿ ಹೊರಗಡೆ ಬರಬೇಕಾದ್ರೆ ಕಾಲು ಒಂದು ಸ್ವಲ್ಪ ತಾಗಿ ಕೆಳಗಡೆ ಬೀಳುವಂಥದ್ದು, ಮಂಡಿಗೆ ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಅಥವಾ ಸ್ಟೆಪ್ಸ್ ಇಳಿಬೇಕಾದ್ರೆ ಜಾರುವಂಥದ್ದು, ಇಂಥದ್ದೆಲ್ಲ ಘಟನೆಗಳಾಗುತ್ತೆ. ಮೇಷರಾಶಿಯವರು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಬಹಳ ಜಾಗೃತಿಯನ್ನು ತಗೋಬೇಕಾಗತ್ತೆ. ಅದೇ ರೀತಿ ಶನಿ ರೆಟ್ರೋಗ್ರೇಡ್ ಆಗಿದೆ ಮೀನರಾಶಿಯಲ್ಲಿ 12ನೇ ಮನೆಯಲ್ಲಿ. ಇದರಿಂದ ಏನಾಗುತ್ತೆ ಅಂತಂದರೆ ಕೆಲವೊಂದು ಪಾಠಗಳನ್ನು, ಜೀವನದ ಅನುಭವ, ನಿಮ್ಮ ಸ್ನೇಹಿತರು, ನೆರೆಹೊರೆಯವರು, ಸಂಬಂಧಿಕರು ಕೆಲವೊಂದು ಪಾಠಗಳನ್ನು ನಿಮಗೆ ಕಲಿಸ್ತಾರೆ. ಅಂದರೆ ಕೆಲವೊಂದು ಘಟನಾವಳಿಗಳು ನಡೆಯುತ್ತೆ. ಇದರಿಂದ ಇದೇನಪ್ಪ ನಾನು ಜೀವನದ ಒಳ್ಳೆಯ ಪಾಠ ಕಲ್ತಂಗಾಯ್ತಲ್ಲ ಅಂತ ನಿಮ್ಮ ಬಾಯಲ್ಲಿ ಬಂದೇ ಬರುತ್ತೆ. ಆ ರೀತಿಯ ಘಟನೆಗಳು ನಡೆಯುತ್ತೆ. ಸ್ವಲ್ಪ ಜಾಗೃತವಾಗಿರಿ. ಇನ್ನು ವೃತ್ತಿ, ವ್ಯಾಪಾರ, ವ್ಯವಹಾರ ಮತ್ತು ಹಣಕಾಸು ನೋಡಲಿಕ್ಕಾಗಿ ಈ ವಾರ ನಿಮಗೆ ಒಂದು ಸ್ವಲ್ಪ ಯಾರು ಗೌರ್ಮೆಂಟ್ ಜಾಬ್ಗೋಸ್ಕರ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ, ಗೌರ್ಮೆಂಟ್ ಜಾಬ್ ಸಿಗುವಂಥ ಸಾಧ್ಯತೆಗಳಿದೆ. ಪ್ರೈವೇಟ್ ಜಾಬ್ ಕೂಡ ಸಿಗುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ. ಆದರೆ ಬುಧ ರೆಟ್ರೋಗ್ರೇಡ್ ಆಗಿರುವುದರಿಂದ ನೀವು ಕೆಲಸದ ಸ್ಥಳದಲ್ಲಿ, ಮನೆಯಲ್ಲಿ, ನೆರೆಹೊರೆಯವರೊಂದಿಗೆ, ಸ್ನೇಹಿತರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಮಿಸ್ಕಮ್ಯುನಿಕೇಷನ್ ಅಂದರೆ ಮಾತಿನಲ್ಲಿ ಕಮ್ಯುನಿಕೇಷನ್ ತಪ್ಪಿ ಸ್ವಲ್ಪ ಜಗಳ ಆಗುವಂಥದ್ದು, ಆರ್ಗ್ಯುಮೆಂಟ್ ಆಗುವಂಥದ್ದು ಹಾಗೇ ಆಗುತ್ತೆ. ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಅದೇ ರೀತಿ ಮಂಗಳ 8ನೇ ಮನೆಯಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ ಆಫೀಸ್ ಪಾಲಿಟಿಕ್ಸ್ ಅಂತ ಒಂದು ಇದ್ದೇ ಇರುತ್ತೆ, ಎಲ್ಲ ಕಡೆಗೂ ಇರುತ್ತೆ. ಆಫೀಸ್ ಪಾಲಿಟಿಕ್ಸ್ಗೆ ಮೇಷರಾಶಿಯವರು ಈ ವಾರ ಸ್ವಲ್ಪ ತಲೆಬಿಸಿ ಆಗುವಂಥದ್ದು ನೋಡ್ಕೊಳ್ಳಿ. ನಿಮ್ಮ ಕೊಲಿಗಿಗೆ ಏನೋ ಫಾಲ್ಸ್ ಪ್ರಾಮಿಸ್ ಮಾಡುವಂಥದ್ದು, ನಾನೇ ಮಾಡ್ತೀನಿ ಬಿಡ್ರಿ ಈ ಕೆಲಸನ, ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ ಅನ್ನೋದು, ಊಟಕ್ಕೆ ಹೋಗಿ ಬರ್ರಿ ಅನ್ನೋದು, ಅವರು ನಿಮ್ಮ ಬಗ್ಗೆ ಚಾಡಿ ಹೇಳಿರುವಂಥದ್ದು. ಆಫೀಸ್ ಪಾಲಿಟಿಕ್ಸ್ಗೆ ಬಲಿಯಾಗ್ತಾರೆ ಮೇಷರಾಶಿಯವರು, ಹುಷಾರಾಗಿ ನೋಡ್ಕೊಳ್ಳಿ. ಅದೇ ರೀತಿ ಹಣಕಾಸು ಅಂತ ಬಂದಾಗ ನಿಮಗೆ ಗೇನ್ಸ್ ಇದೆ, ಫೈನಾನ್ಷಿಯಲ್ ಗೇನ್ಸ್ ಇದೆ, ಏನು ತೊಂದರೆ ಇಲ್ಲ. ಆದರೆ ಎಷ್ಟು ಹಣ ಬರುತ್ತೆ ಅದರ ಡಬಲ್ ಖರ್ಚಿಗೆ ದಾರಿಗಳು ರೆಡಿಯಾಗಿ ನಿಂತಿರುತ್ತೆ. ಗುರು 4ನೇ ರಾಶಿಯಲ್ಲಿ ಬಂದಿರೋದ್ರಿಂದ 4ನೇ ಸ್ಥಾನಕ್ಕೆ ನಿಮಗೇನಾಗುತ್ತೆ, ಪ್ರಾಪರ್ಟಿ ರಿಲೇಟೆಡ್ ಗೇನ್ಸ್ ಇರುತ್ತೆ. ಪೂರ್ವಜರ ಆಸ್ತಿ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ಇದೇ ಥರ ಪೂರ್ವಜರ ಆಸ್ತಿ ಬರಬೇಕು,
ಕೈಯಲ್ಲಿ ಹಣ ಇರಬೇಕು, ಸಾಕಷ್ಟು ನಮಗೆ ಒಳಿತಾಗಬೇಕು, ಶತ್ರುಕಾಟ ಇರಬಾರ್ದು, ಜೀವನ ಸುಮಧುರವಾಗಿ ಹೋಗಬೇಕು, ಸುಖವಾಗಿ ಹೋಗಬೇಕು, ಹೂವಿನ ಹಾಸಿಗೆ ಆಗಬೇಕು, ಹಣ ಸಾಕಷ್ಟು ಯಥೇಚ್ಛವಾಗಿ ಬರ್ತಾ ಇರಬೇಕು, ಅದರ ಹಿಂದೆ ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡಿಬೇಕು ಅಂತಂದರೆ ಮೇಷರಾಶಿಯವರಿಗೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ವೀಕ್ಷಕರೇ. ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ವಸ್ತು, ತುಂಬ ಪವರ್ಫುಲ್ ವಸ್ತು ವೀಕ್ಷಕರೇ. ಈಗ ನೋಡಿ, ನವರಾತ್ರಿ ಬೇರೆ ನಡೀತಾ ಇದೆ. ಯಾರು ನವರಾತ್ರಿ ಸಂದರ್ಭದಲ್ಲಿ ಶ್ರೀಚಕ್ರವನ್ನು ಬುಕ್ ಮಾಡ್ಕೋತೀರಿ, ನಿಮ್ಮ ಮನೆಯಲ್ಲಿ ಬಂಗಾರದ ಮಳೆಯಾಗುತ್ತೆ. ಯಾಕೆಂದ್ರೆ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ, ಸ್ವತಃ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿಯಿಂದನೇ ನಿರ್ಮಾಣ ಆಗಿದ್ದು. ಈಗ ನವರಾತ್ರಿ ನಡೀತಾ ಇದೆ, ಈ ಸಂದರ್ಭದಲ್ಲಿ ಬುಕ್ ಮಾಡಿಕೊಂಡ್ರೆ ಮನೆಯಲ್ಲಿ ಚಿನ್ನದ ಮಳೆಯೇ ಆಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದರೆ ಸ್ವತಃ ದೇವಿಯ ನಿರ್ಮಾಣ ಮಾಡಿರುವಂಥದ್ದು. ಅದೃಷ್ಟವೇ ಬದಲಾಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಾಟ್ಸಪ್ ಮೆಸೇಜ್ ಮಾಡಿ, ನಮ್ಮ ತಂಡ ಇದನ್ನು 30ರಿಂದ 45 ದಿವಸ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡುತ್ತೆ ವೀಕ್ಷಕರೇ. ಅದೇ ರೀತಿ ಈಗ ವಿಶೇಷವಾಗಿ 22-23 ಸೆಪ್ಟೆಂಬರ್ 22-23ಕ್ಕೆ ನಿಮಗೆ ಒಂದು ಸ್ವಲ್ಪ ಕೋಪತಾಪ ಜಾಸ್ತಿ ಬರುತ್ತೆ. ಅದೇ ದಿನ ಜಗಳ ಆಗುವಂಥ ಸಾಧ್ಯತೆ ಇದೆ, ಅದನ್ನು ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡಲಿಕ್ಕಾಗಿ ಮಂಗಳವಾರ, ಶುಕ್ರವಾರ ಚೆನ್ನಾಗಿದೆ. ಕೆಂಪು ಬಣ್ಣ, ಬಂಗಾರದ ಬಣ್ಣ, ಹಳದಿ ಬಣ್ಣ ಈ ವಾರ ನಿಮಗೆ ಶುಭ ಫಲ ಕೊಡುತ್ತೆ. ನಂಬರ್ 1, 9 ಶುಭಪ್ರದವಾಗಿರುತ್ತೆ. ಓಂ ಕುಜಾಯ ನಮಃ. ವಿಶೇಷವಾಗಿ ಈ ಮಂಗಳವಾರ ಓಂ ಕುಜಾಯ ನಮಃ, ಓಂ ಕುಜಾಯ ನಮಃ ಎನ್ನುವಂಥ ಬೀಜ ಮಂತ್ರವನ್ನು 108 ಸಲ ಹೇಳ್ಕೊಳ್ಳಿ. ಸ್ವಲ್ಪ ಸಿಟ್ಟು ಕಡಿಮೆ ಆಗುವಂಥದ್ದು ವ್ಯವಸ್ಥೆ ಆಗುತ್ತೆ. ಅದೇ ರೀತಿ ಸೂರ್ಯನ ಆರಾಧನೆ ಕೂಡ ಮಾಡಬೇಕು ಅಂತ ಬರುತ್ತೆ. ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತ 108 ಸಲ ಪ್ರತಿದಿನ ಈ ವಾರ ಪೂರ್ತಿ ಹೇಳ್ಕೋಬೋದು. ಇಲ್ಲ ಗುರುಗಳೇ ಆಗಲ್ಲ ಅಂತಂದರೆ ನಿಮಗೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಹಾಗೆ ಗಜೇಂದ್ರ ಮೋಕ್ಷ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ, ಅದನ್ನೆಲ್ಲ ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ವಿಶೇಷವಾಗಿ ಮೇಷರಾಶಿಯವರಿಗೆ ಈ ವಾರದ ರೆಮಿಡಿಗಳನ್ನು ನೋಡಲಿಕ್ಕಾಗಿ ಸೂರ್ಯನ ಆರಾಧನೆ ಅಂತ ಬರುತ್ತೆ, ಅಥವಾ ವಿಷ್ಣು ಸಹಸ್ರನಾಮ ಕೇಳ್ಕೊಳ್ಳಿ. ಹನುಮಾನ್ ಚಾಲೀಸ ಮಂಗಳವಾರ ಶನಿವಾರ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಒಂದ್ಸಲ ಹನುಮಾನ್ ಚಾಲೀಸ ಓದೋದಕ್ಕೆ ಮರಿಬೇಡಿ. ಓದಬೇಕು, ಕೇಳೋದಕ್ಕಿಂತ ನಾವು ಪಠಣೆ ಮಾಡಬೇಕು ಬಾಯಿಂದ, ಅಥವಾ ಮನಸ್ಸಲ್ಲಿ ಯಾವುದಾದ್ರೂ ಪುಸ್ತಕ ತೊಗೊಂಡು. ಮೊಬೈಲಲ್ಲಿ ಬೇಡ. ಮೊಬೈಲ್ ಏನಾಗುತ್ತೆ ಅಂದರೆ ಸ್ಕ್ರೀನ್ ಬಂದ್ಬಿಟ್ಟು ರಾಹುಗೆ ಸಂಬಂಧಿಸಿದ್ದು. ಹಾಗಾಗಿ ಏನೇ ಮಂತ್ರಗಿಂತ್ರ ನಾವು ಓದಬೇಕು ಅಂದರೆ ಪುಸ್ತಕದಲ್ಲಿ ಓದಬಹುದು, ಹಾಗೆ ಕೇಳಬೇಕು ಅಂದರೆ ಮೊಬೈಲಲ್ಲಿ ಕೇಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ಓದೋದು ಅಂತ ಬಂದಾಗ ಪುಸ್ತಕದಲ್ಲಿ ಓದೋದು ಶ್ರೇಷ್ಠ. ಅದೇ ರೀತಿ ಇನ್ನು ಶನಿವಾರದ ದಿನ ಕಪ್ಪು ಎಳ್ಳನ್ನು ಶನಿ ಭಗವಾನರ ದೇವಸ್ಥಾನದಲ್ಲಿ ದಾನ ಮಾಡೋದರಿಂದ ಬಹಳ ಶ್ರೇಷ್ಠ ಫಲ ಈ ವಾರ ನಿಮಗೆ ಸಿಗುತ್ತೆ. ಶುಕ್ರ ನೋಡಿ, ಶುಕ್ರನಿಗೆ ಸಂಬಂಧಿಸಿದ ಒಂದು ಪ್ರಾರ್ಥನೆ ಏನು ಮಾಡ್ಕೋಬೋದು? ಶುಕ್ರನಿಗೆ ಸಂಬಂಧಿಸಿದ್ದು ಲಕ್ಷ್ಮಿಯ ಆರಾಧನೆ, ಅಥವಾ ಈ ಬರುವಂಥ ಶುಕ್ರವಾರ ಪುರುಷರಾದರೆ ನಿಮ್ಮ ಒಂದು ಇಲ್ಲಿ ಏನು ಹೇಳ್ತೀವಿ, ನಿಮ್ಮ ಅಂಗೈಯ ಶುಕ್ರ ಪರ್ವತಕ್ಕೆ, ಸ್ತ್ರೀಯರಾದರೆ ಎಡಗೈಯ ಶುಕ್ರ ಪರ್ವತಕ್ಕೆ ಒಂದು ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಟ್ರಯಾಂಗಲ್, ತ್ರಿಕೋನ ಮತ್ತು 6 ನಂಬರ್ 6 ಬರ್ಕೊಳ್ಳೋದ್ರಿಂದ ವಾರದಲ್ಲಿ ಅಚ್ಚರಿಯ ಫಲಿತಾಂಶ ನಿಮಗೆ ಸಿಗುತ್ತೆ. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಮೇಷರಾಶಿಯವರಿಗೆ ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿಯನ್ನು ನೋಡೋಣ ವೀಕ್ಷಕರೇ. ಮುಂದಿನ ರಾಶಿ ವೃಷಭ ರಾಶಿ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿಯವರಿಗೆ ಈ ವಾರ 22ರಿಂದ 29ರವರೆಗೆ ದಸರಾ ನವರಾತ್ರಿಯ ಶುಭ ಸಂದರ್ಭ, ನಮ್ಮ ನಾಡದೇವತೆಯ ಒಂದು ಅದ್ಧೂರಿ ಪೂಜೆಯ ವೈಭವ ದಿನಗಳು. ಭೂಲೋಕದಲ್ಲಿ ದುರ್ಗಾಮಾತೆಯ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ವೃಷಭ ರಾಶಿಯವರು ಯಾರು ಇನ್ನೂ ಶ್ರೀಚಕ್ರ ತರಿಸ್ಕೊಂಡಿಲ್ಲ ಅಂದರೆ ತರಿಸ್ಕೊಳ್ಳೋದಕ್ಕೆ ಬಂಗಾರದಂಥ ದಿನಗಳು, ಕೈ ತಪ್ಪಿ ಹೋಗಕ್ಕೆ ಬಿಡಬೇಡಿ. ನಿಮಗೆ ಈ ಸಂಚಿಕೆಯನ್ನು ನೀವು ದಸರಾ ನವರಾತ್ರಿ ಆದಮೇಲಾದರೂ ನೋಡ್ತಾ ಇದ್ರೂ ಕೂಡ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ವೃಷಭ ರಾಶಿಯವರಿಗೆ ಆಗಿ ಬರುವಂತಹ ಅತಿ ಅಮೂಲ್ಯ, ರಹಸ್ಯ ಹಾಗೂ ಲಕ್ಕಿಯಷ್ಟು ಪೂಜೆಯ ಸಾಮಗ್ರಿ ವಸ್ತು ಅಂತಂದರೆ ವಿಶೇಷವಾಗಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದರಲ್ಲಿ ರಹಸ್ಯ ತ್ರಿಕೋನಗಳಿರುತ್ತೆ. ದುರ್ಗಾಮಾತೆ ನಿರ್ಮಾಣ ಮಾಡಿರುವಂಥದ್ದು, ಮನುಷ್ಯರು ನಿರ್ಮಾಣ ಮಾಡಿಲ್ಲ ಇದನ್ನು, ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂಥದ್ದು. ಹಾಗಾಗಿ ಇದನ್ನು ಮನೆಗೆ ತರಿಸ್ಕೊಂಡ್ರೆ ಸಾಲ ತೀರುತ್ತೆ. ಜೀವನ ಪರ್ಯಂತ ಇನ್ನೊಬ್ಬರ ಮುಂದೆ ಕೈ ಚಾಚುವ ಪರಿಸ್ಥಿತಿ ಬರೋದಿಲ್ಲ. ಸಾಲ ತೀರಿಸಿ ಕಂತೆ ಹಣ ಕೈಲಿ ಇಟ್ಕೊಂಡು ಜೀವನ ಮಾಡ್ತೀರಾ. ಕೆಲಸ ಕಾರ್ಯ ವ್ಯಾಪಾರ ಭರ್ಜರಿಯಾಗಿ ನಡೆಯುತ್ತೆ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಮಕ್ಕಳ ಮಾತುಗಳನ್ನು ಕೇಳ್ತಾರೆ. ವಾಹನ ಕೊಂಡ್ಕೊಳ್ತೀರಾ, ಸೈಟ್ ಕೊಂಡ್ಕೊಳ್ತೀರಾ, ಇನ್ನೇನು ಬೇಕು ಹೇಳಿ. ಇದು ನಿಮ್ಮ ಮನೆಯಲ್ಲಿರಬೇಕು. ಶತ್ರುಕಾಟ ಇರೋದಿಲ್ಲ. ಶತ್ರುಗಳು ನಿಮ್ಮತ್ತ ತಿರುಗಿಯೂ ನೋಡೋದಿಲ್ಲ. ಮನೆಗೆ ಶ್ರೀರಕ್ಷಾ ಕವಚ, ಮಾಟ ಮಂತ್ರ ತಂತ್ರ ದೋಷ ಮನೆಯವರೆಗೂ ಬರಕ್ಕೆ ಬಿಡಲ್ಲ.
ಇನ್ನೂ ಏನು ಬೇಕು ಹೇಳಿ, ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈ ಅದೃಷ್ಟದ ಬಾಗಿಲನ್ನೇ ತೆರೆಯುವಂಥ ವಸ್ತುವನ್ನು ವೃಷಭ ರಾಶಿಯವರು ಮನೆಗೆ ತರಿಸ್ಕೊಳ್ಳಿ. ಇದು ನಿಮ್ಮ ಹೆಸರಲ್ಲಿ 30ರಿಂದ 50 ದಿವಸ ಪೂಜೆಗಿಟ್ಟು ಕಳಿಸ್ತಾರೆ. ಇದು ಮನೆಗೆ ಬಂದರೆ ಸಾಕು, ಅದೃಷ್ಟವೇ ಬದಲಾಗುತ್ತೆ. ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ, ನಾನೇನು ಹೆಚ್ಚೇನು ಹೇಳೋದಿಲ್ಲ. ಅದೇ ಅಲ್ಲ ವೀಕ್ಷಕರೇ, ಇನ್ನೂ ಸುಮಾರು ಚಮತ್ಕಾರಗಳು ನಡೀತಾ ಇದೆ. ಏನಪ್ಪ ಅಂದರೆ, ಬುಕ್ ಮಾಡಿಸ್ಕೊಂಡು 30ರಿಂದ 50 ದಿವಸ ಮನೆಗೆ ಬರೋದಕ್ಕೆ ಸಮಯ ಬೇಕು. ಅಷ್ಟರೊಳಗಡೆ ವೀಕ್ಷಕರು ಮೆಸೇಜ್ ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಗುರುಗಳೇ ಶ್ರೀಚಕ್ರ ಬುಕ್ ಮಾಡ್ಕೊಂಡ್ವಿ, ನನಗೆ ಇವತ್ತು ಈ ಘಟನೆ ಆಯಿತು, ಒಳ್ಳೇದಾಯಿತು, ಕೆಲಸ ಸಿಕ್ತು, ಮದುವೆ ಸೆಟ್ ಆಯಿತು. ಯಾಕೆ ಹೇಳಿ, ನಿಮ್ಮ ಹೆಸರಲ್ಲಿಟ್ಟು ನಾವಿಲ್ಲಿ ಹೋಮ ಅವನ ಪೂಜೆ ಮಾಡ್ತಿರ್ತೀವಲ್ಲ, ಅದಕ್ಕೆ ತಡ ಮಾಡಬೇಡಿ, ಈಗಲೇ ಬುಕ್ ಮಾಡ್ಕೊಳ್ಳಿ. ಜೀವನದಲ್ಲಿ ಬಂಗಾರದಂಥ ಸುವರ್ಣದ ದಿನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರ ನೋಡಲಿಕ್ಕಾಗಿ ಸೂರ್ಯ 5ನೇ ಮನೆಯಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ, ಮಕ್ಕಳ ಶಿಕ್ಷಣದಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. ಯಾಕೋ ಮಕ್ಕಳು ಓದ್ತಾ ಇಲ್ಲ, ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ, ಮಕ್ಕಳು ಕೆಟ್ಟ ಒಂದು ಗೆಳತಿಯರ ಒಂದು ಸಹವಾಸ ಮಾಡಿದ್ದಾರೆ. ಈ ರೀತಿಯಾಗಿ ಮಕ್ಕಳ ಒಂದು ವಿಷಯದಲ್ಲಿ ಸ್ವಲ್ಪ ಚಿಂತೆ ಕಾಡುತ್ತೆ, ಡೆಫಿನೆಟ್ಲಿ ಕಾಡುತ್ತೆ. ಅದನ್ನು ಸ್ವಲ್ಪ ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನು ಬುಧ ರೆಟ್ರೋಗ್ರೇಡ್ ಆಗಿರುವಂಥದ್ದು 5ನೇ ಮನೆಯಲ್ಲಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ದಾಂಪತ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಡೆಫಿನೆಟ್ಲಿ ಬರೆದಿಟ್ಟುಕೊಳ್ಳಿ, ವೃಷಭ ರಾಶಿಯ ದಂಪತಿಗಳಲ್ಲಿ ಈ ವಾರ ಜಗಳ ಆಗೇ ಆಗುತ್ತೆ. ಯಾಕೆ? ಬುಧ ರೆಟ್ರೋಗ್ರೇಡ್ ಆಗಿರುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪ್ರೀತಿಯಲ್ಲಿ, ಪ್ರೇಮಿಗಳಲ್ಲಿ. ಅದೇ ರೀತಿ ವಿಶೇಷವಾಗಿ ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ, ವೃಷಭ ರಾಶಿ ವಿದ್ಯಾರ್ಥಿಗಳಾಗಿದ್ದರೆ ರಿಸಲ್ಟ್ಗೋಸ್ಕರ ಎದುರು ನೋಡ್ತಿರ್ತಾರ, ಅಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಯಾವುದೋ ಕಾರಣಗಳಿಂದ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ವೃಷಭ ರಾಶಿಯವರು ಈ ವಾರ 2 ಅಲ್ಲ 5-6 ಸಲ ಯೋಚನೆ ಮಾಡಬೇಕು. ಯಾರ ನಂಬರಿಗೆ ಗೂಗಲ್ ಪೇ ಮಾಡ್ತೀರಿ, ಫೋನ್ಪೇ ಮಾಡ್ತೀರಿ, ನಂಬರ್ ಸರಿ ಇದೆಯಾ? ಒಂದೇ ಒಂದು ನಂಬರ್ ತಪ್ಪಾದರೂ ಬೇರೆಯವ್ರಿಗೆ ಹೋಗುತ್ತೆ. ಈ ರೀತಿಯಾದಂಥ ಫಿನಾನ್ಷಿಯಲ್ ಅವಘಡಗಳಾಗುತ್ತೆ. ಚೆಕ್ಕಿಗೆ ಸೈನ್ ಮಾಡಬೇಕಾದ್ರೆ, ಫಿನಾನ್ಷಿಯಲ್ ಅಗ್ರಿಮೆಂಟಿಗೆ ಸೈನ್ ಮಾಡಬೇಕಾದ್ರೆ ವೃಷಭ ರಾಶಿಯವರು ಜಾಗ್ರತೆ, ಇಲ್ಲ ಅಂದರೆ ಹಣ ನಷ್ಟ ಆಗುತ್ತೆ, ಬರೆದಿಟ್ಕೊಳ್ಳಿ. ಅದೇ ರೀತಿ ಶುಕ್ರ ಸಿಂಹರಾಶಿಯಲ್ಲಿ 4ನೇ ಮನೆಗೆ ಸಂಚಾರ ಬಂದಿರೋದ್ರಿಂದ ನೀವು ಸೈಟ್ ನೋಡ್ತಾ ಇದ್ದರೆ, ಪ್ರಾಪರ್ಟಿ ನೋಡ್ತಾ ಇದ್ದರೆ, ಒಳ್ಳೆಯ ಕಂಫರ್ಟೇಬಲ್ ಪ್ರಾಪರ್ಟಿ ಸಿಗುವಂಥ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಅದನ್ನು ಒಂದು ಸ್ವಲ್ಪ ಜಾಗ್ರತೆಯಾಗಿ. ಮಂಗಳ ವೃಶ್ಚಿಕ ರಾಶಿ 7ನೇ ಮನೆಗೆ ಬಂದಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಮದುವೆಯ ಸಂಬಂಧಗಳು ಬೇಗ 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 ಕೂಡಿ ಬರುತ್ತೆ. ಈ ಗಂಡು ಹೆಣ್ಣು ನೋಡುವಂಥ ವಿಚಾರದಲ್ಲಿ ಸ್ವಲ್ಪ ಸ್ಪೀಡ್, ತೇಜಿ, ಬೇಗ 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 ಶೀಘ್ರದಲ್ಲೇ ಮದುವೆ ಸೆಟ್ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿ ಮಂಗಳ ವೃಶ್ಚಿಕ ರಾಶಿ 7ನೇ ಮನೆಗೆ ಬಂದಿರೋದ್ರಿಂದ ಈ ಮದುವೆಗೆ ಸಂಬಂಧಪಟ್ಟಂಥ ಮಾತುಕತೆಯಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಆಗಬಹುದು, ಅದನ್ನು ಕೂಡ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಶನಿ ಸಂಚಾರ 11ನೇ ಮನೆ ಮೀನರಾಶಿಯಲ್ಲಿ ರೆಟ್ರೋಗ್ರೇಡ್ ಆಗಿರುವುದರಿಂದ ನಮಗೆ ಜೀವನದ ಪಾಠಗಳನ್ನು ಸಂಬಂಧಿಕರಾಗಲಿ, ಸ್ನೇಹಿತರಾಗಲಿ, ನೆರೆಹೊರೆಯವರಾಗಲಿ ಕಲಿಸ್ತಾರೆ. ಅದು ಒಳ್ಳೆಯದಕ್ಕೆ ಅನ್ಕೋಬೇಕಾಗತ್ತೆ, ನಾವು ಪಾಸಿಟಿವ್ ಆಗಿ ತಗೋಬೇಕು. ಇನ್ನು ವ್ಯಾಪಾರ, ವ್ಯವಹಾರ, ವೃತ್ತಿ ಅಂತ ನೋಡಲಿಕ್ಕೆ ಬಂದಾಗ ನೀವು ವಿಶೇಷವಾಗಿ ಪೇಪರ್ಸ್ಗಳಿಗೆ ನೋಡಿ ಸಹಿ ಮಾಡಿ. ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಡಬಲ್ ಚೆಕ್ ಮಾಡ್ಕೊಳ್ಳಿ. ವ್ಯಾಪಾರದಲ್ಲಿ ನೀವು ಐಟಮ್ ಹಾಕಿಸ್ಬೇಕಾದ್ರೆ ಇದು ಒಳ್ಳೆಯದಾ ಕೆಟ್ಟದ್ದಾ, ನೀವು ಅಳದೂ ತೂಗಿ ಐಟಮ್ಸ್ಗಳನ್ನು ಹಾಕಿಸ್ಕೋಬೇಕಾಗತ್ತೆ. ಕಸ್ಟಮರ್ಗೆ ಸೇಲ್ ಮಾಡಬೇಕಾದ್ರೆ ಅಳದೂ ತೂಗಿ ಸೇಲ್ ಮಾಡಬೇಕಾಗತ್ತೆ. ಯಾಕೆಂದರೆ ಈ ವಾರ ಮಂಗಳನಿಂದ ಒಂದು ಸ್ವಲ್ಪ ಹೀಟೆಡ್ ಕಮ್ಯುನಿಕೇಷನ್, ಅಂದರೆ ಆರ್ಗ್ಯುಮೆಂಟ್ಸ್ಗಳು ನಿಮಗೂ ಕಸ್ಟಮರ್ಗೂ, ಆಫೀಸಲ್ಲಿ ನಿಮಗೂ ಬಾಸ್ಗೂ ಕೊಲೀಗ್ಸ್ಗೂ ಆಗುವಂಥ ಸಾಧ್ಯತೆಗಳಿದೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಫಿನಾನ್ಸ್ ಅಂತ ಬಂದಾಗ ಸಡನ್ ಗೇನ್ಸ್ ಅಂತ ತೋರಿಸ್ತಾ ಇದೆ. ಲಾಟ್ರಿಯಿಂದ ಆಗಿರಬಹುದು, ಅಥವಾ ಇನ್ನು ಶೇರ್ಸ್ ಮಾರುಕಟ್ಟೆ, ಹೀಗೆ ಏನಾದರೂ ನೀವು ಹಾಕಿರ್ತೀರ, ಸಡನ್ ಹಣ ಬಂದುಬಿಡುತ್ತೆ, ಅದು ಖುಷಿ ಕೊಡುತ್ತೆ ನಿಮ್ಮ ಮನಸ್ಸಿಗೆ. ಇನ್ನು ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಿ, ಅವರಿಗೆ ಹೆಚ್ಚಿನ ಸಮಯ ಕೊಡಿ. ಒಂದು ಓದಿನಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಟ್ರೇಸ್ ಮಾಡಬೇಕು, ಟ್ರ್ಯಾಕ್ ಮಾಡಬೇಕು, ನಿಮ್ಮ ಕಾಳಜಿ ಅಗತ್ಯ ಇರುತ್ತೆ, ನೋಡ್ಕೊಳ್ಳಿ. ರಿಲೇಷನ್ಶಿಪ್ಪಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಹೇಳಿದ್ದೀನಿ, ಅದನ್ನು ಕೂಡ ನೀವು ಜಾಗ್ರತೆಯಾಗಿ ನೋಡ್ಕೋಬೇಕಾಗತ್ತೆ. ಆರೋಗ್ಯ, ಇಂಡೈಜೆಷನ್, ಎಸಿಡಿಟಿ ಕಾಡುತ್ತೆ, ಅದರ ಬಗ್ಗೆ ಜಾಗೃತಿಯಾಗಿರಲಿ. ಹೊರಗಡೆ ನಾನು ಆಗಾಗ ಹೇಳ್ತಾ ಇರ್ತೀನಿ, ಕಲರ್ಫುಲ್ ನೋಡೋದಕ್ಕೆ ಅದ್ಭುತವಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಆದರೆ ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಇರುತ್ತೆ, ತಿಂದರೆ ಹೊಟ್ಟೆ ಗುಡುಗುಡು ಅಜೀರ್ಣ, ಬೇಡ, ಅಂಥದ್ದೆಲ್ಲ ಬೇಡ. ಮನೆಯ ಆಹಾರಕ್ಕೆ ಆದ್ಯತೆಯನ್ನು ಕೊಡಿ. ಮನೆಯ ನೀರು, ಆಹಾರ, ಶುಚಿ, ರುಚಿಗೆ ಆದ್ಯತೆಯನ್ನು ಕೊಟ್ಟರೆ ಹೆಲ್ತ್ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಸೆಪ್ಟೆಂಬರ್ 24-25ಕ್ಕೆ ಶುಕ್ರನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ 2 ದಿವಸ ವೃಷಭ ರಾಶಿಯವರಿಗಿರೋದ್ರಿಂದ ಮನೆಯಲ್ಲಿ ಮಂಗಳ ಕಾರ್ಯ, ಆಮೇಲೆ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟ್ರಸ್ಗಳನ್ನು ಡಿಸ್ಕಸ್ ಮಾಡ್ತೀರಾ. ಸೈಟ್ ನೋಡಬಹುದು, ಮನೆ ಕೊಂಡ್ಕೊಳ್ಳೋದಕ್ಕೆ ಜಾಗ್ರತೆಯಾಗಿ ನೀವು ವ್ಯವಸ್ಥೆಗಳನ್ನು ಮಾಡ್ಕೋಬೋದು. ಇನ್ನು ಶುಕ್ರವಾರ, ಸೋಮವಾರ ಲಕ್ಕಿ ಇರುತ್ತೆ. ಬಿಳಿ ಬಣ್ಣ, ಪಿಂಕ್, ಲೈಟ್ ಗ್ರೀನ್ ಈ ವಾರ ನಿಮಗೆ ಆಗಿ ಬರುತ್ತೆ. ಲಕ್ಕಿ ನಂಬರ್ 6 ಮತ್ತು 2 ಶುಭ.
ವಿಶೇಷವಾಗಿ ಈ ವಾರ ಓಂ ಶುಕ್ರಾಯ ನಮಃ. ಯಾವಾಗ? ಶುಕ್ರವಾರ. ಈಗ ಬರುವಂತಹ ವಾರದಲ್ಲಿ ಶುಕ್ರವಾರ ಏನು ಬರುತ್ತೆ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ 108 ಸಲ ಮಂತ್ರ ಹೇಳ್ಕೊಳ್ಳಿ. ಇಲ್ಲ ಗುರುಗಳೇ ಸಮಯಾವಕಾಶ ಆಗೋದಿಲ್ಲ, ತುಂಬ ಬ್ಯುಸಿ ಇರ್ತೀವಿ ಆ ಕೆಲಸದಲ್ಲಿ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಕಿದ್ದೀವಿ. ಲಕ್ಷ್ಮಿಯನ್ನು ಮನೆಗೆ ಕರೆಯುವಂತಹ ಒಂದು ಅದ್ಭುತವಾದಂಥ ಭಕ್ತಿಗೀತೆ ಹಾಕಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಾರದ ರೆಮಿಡಿಗಳನ್ನು ನೋಡಲಿಕ್ಕಾಗಿ ನೋಡಿ, ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತ ಬರುತ್ತೆ. ಇಲ್ಲ ಗುರುಗಳೇ ಹೇಳೋದಕ್ಕೆ ಸಮಯ ಇಲ್ಲ, ಬ್ಯುಸಿ ಇದ್ದೀವಿ ಅಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ದಯಮಾಡಿ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಗಡೆ ಹೊರಡ್ಬೇಕಾರೆ ವೃಷಭ ರಾಶಿಯವರು ಈ ವಾರ ತುಳಸಿಗೆ ನೀರು ಹಾಕಿ, ತುಳಸಿಯ ಕೆಳಗಡೆ ಮಣ್ಣು ಹಸಿಯಾಗಿರುತ್ತೆ, ಹಣೆಗೆ ತಿಲಕವನ್ನು ಇಟ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ತುಳಸಿ ಮಾತಾಯ ನಮಃ ಅಂತ 11 ಸಲ ಪ್ರಾರ್ಥನೆ ಮಾಡಿ ಹೊರಟ್ರೆ ಈ ವಾರ ಅದ್ಭುತವಾಗಿರುತ್ತೆ. ಶತ್ರುಕಾಟ ಕಡಿಮೆ ಆಗಿರುತ್ತೆ. ಏನೇನು ಕಾನ್ಫ್ಲಿಕ್ಟ್ಸ್ಗಳು ಬರುತ್ತೆ ಅದೆಲ್ಲವೂ ಹಿಂದೆ ಸರಿಯುತ್ತೆ. ಅದೇ ರೀತಿ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ವೃಷಭ ರಾಶಿಯವರು ಇನ್ನೊಂದು ಚಿಕ್ಕ ಕೆಲಸ ಮಾಡ್ಕೊಳ್ಳಿ. ಪೂರ್ವ ದಿಕ್ಕಿಗೆ 4 ಹೆಜ್ಜೆ ಹಾಕ್ಕೊಳ್ಳಿ. ಪೂರ್ವ ದಿಕ್ಕಿಗೆ 4 ಹೆಜ್ಜೆ ಹಾಕಿ ಮತ್ತೆ ನೀವು ಯಾವ ದಿಕ್ಕಿಗೆ ನಡಿಬೇಕೋ ಆ ದಿಕ್ಕಿಗೆ ಹೊರಟ್ರೆ ಅದ್ಭುತವಾದಂಥ ಫಲ ಈ ರಾಶಿಗಿರುತ್ತೆ. ಶ್ರೀಚಕ್ರ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಬುಕ್ ಮಾಡ್ಕೊಳ್ಳಿ. ಅದ್ಭುತವಾದಂತಹ ದಸರಾ ನವರಾತ್ರಿ ಹಬ್ಬ ನಡೀತಾ ಇದೆ. ದುರ್ಗಾದೇವಿಯ ವಿಶೇಷ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ವರ್ಷ ಪೂರ್ತಿ ಹಣವೋ ಹಣ, ಶತ್ರು ಕಾಟ ಹಿಂದೆ ಸರಿಯುತ್ತೆ. ಈಗಲೇ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಗೆ 22ರಿಂದ 29 ಸೆಪ್ಟೆಂಬರ್ವರೆಗೆ ನವರಾತ್ರಿ ದಸರಾ ದಿನಗಳು ನಡೀತಾ ಇದೆ. ವೀಕ್ಷಕರೇ, ನವರಾತ್ರಿಯ ಸಂದರ್ಭ ದುರ್ಗಾದೇವಿಯ 9 ಅವತಾರಗಳನ್ನು ಮತ್ತು ಆ 9 ದಿನಗಳಲ್ಲಿ ದುರ್ಗಾದೇವಿಗೆ ಸಂಬಂಧಪಟ್ಟಂಥ ಅವತಾರಗಳಿಗೆ ಸಂಬಂಧಪಟ್ಟಂಥ ಬಣ್ಣಗಳನ್ನು ನಾವು ಬಳಸ್ತೀವಲ್ಲ. ದುರ್ಗಾದೇವಿಯ ಶಕ್ತಿ ಜಾಸ್ತಿ ಇರುತ್ತೆ ಪ್ರಕೃತಿ ಭೂಮಂಡಲದಲ್ಲಿ. ನಾವು ಯಾಕೆ ಈ ಒಂದು ಶ್ರೀಚಕ್ರವನ್ನು ಮನೆಗೆ ತರಿಸ್ಕೋಬಾರ್ದು ವೀಕ್ಷಕರೇ? ನಿಮ್ಮ ರಾಶಿಯವರಿಗೆ ಅದ್ಭುತವಾಗಿ ಒಲಿದು ಬರುತ್ತೆ. ಮಿಥುನ ರಾಶಿಯವರಿಗೆ ಯಾಕೆ ಗೊತ್ತಾ? ನೋಡಿ, ಪ್ರಕೃತಿಯಲ್ಲೇ ಶಕ್ತಿ ಇರುತ್ತೆ, ದೇವರ ಶಕ್ತಿ. ಈ ಬ್ರಹ್ಮಾಂಡ ಕೂಷ್ಮಾಂಡ ದೇವಿಯಿಂದ ನಿರ್ಮಾಣ ಆಗಿರುವಂಥದ್ದು. ನಾವೀಗ ನವರಾತ್ರಿ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ನೀವು ನೋಡಿರ್ಬೋದು. ಆ ಎಪಿಸೋಡ್ ಕೂಡ ನಿಮಗೆ ಬರುತ್ತೆ. ಕೂಷ್ಮಾಂಡ ಅಂದರೆ ಅಂಡ ಅಂತಂದರೆ ನಾವೇನು ಹೇಳ್ತೀವಿ, ಈಗ ಮನುಷ್ಯರಿರ್ಬೋದು, ಗರ್ಭ ಎಲ್ಲಿಂದ ನಿರ್ಮಾಣ ಆಗುತ್ತೆ? ಅಂಡಾಶಯ. ಹಾಗೆ ಪ್ರಕೃತಿ ಕೂಡ ಏನೂ ಇರಲಿಲ್ಲ, ಎಲ್ಲ ಕಪ್ಪು ಕತ್ತಲೆ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವಿ ಸೂರ್ಯ ಮಂಡಲದಲ್ಲಿ ನಿಂತ್ಕೊಂಡು ಒಂದು ಮುಗುಳ್ನಗೆಯನ್ನು ಬೀರುವ ಮುಖಾಂತರ, ಅದರ ಹಿಂದೆ ದೊಡ್ಡ ಕಥೆ ಇದೆ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರಂತೆ. ಯಾರು? ಆದಿಶಕ್ತಿ ಪರಾಶಕ್ತಿ ದೇವಿ, ಜಗನ್ಮಾತೆ, ದುರ್ಗಾಮಾತೆ. ಅಂತಹ ದೇವಿಯೇ ನಿರ್ಮಾಣ ಮಾಡಿದಂತಹ ಬ್ರಹ್ಮಾಂಡ ಮತ್ತು ಸಾಕ್ಷಾತ್ ದುರ್ಗಾದೇವಿ ಆದಿಶಕ್ತಿ ಪರಾಶಕ್ತಿ ಶ್ರೀಚಕ್ರ ಯಂತ್ರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ಶ್ರೀಚಕ್ರ ಯಂತ್ರ ನಿರ್ಮಾಣ ಮಾಡಿದ್ದನ್ನು, ದೇವಿ ನಿರ್ಮಾಣ ಮಾಡಿದ್ದನ್ನು ನೋಡಿ, ಅದರ ಸೆಂಟ್ರಿಗೆ ಒಂದು ಪಾಯಿಂಟ್ ಬರುತ್ತೆ. ಅದು ಬ್ರಹ್ಮಾಂಡದ ಒಂದು ಸೂಚನೆ. ಮತ್ತು ಆ ನಮ್ಮ ಮನೆಯ ವಾಸ್ತು ಏನಿರುತ್ತಲ್ಲ, ಬ್ರಹ್ಮಸ್ಥಾನವನ್ನು ಸೂಚನೆ ಮಾಡುತ್ತೆ. ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೆ ಅವರ ಮನೆಯ ಬ್ರಹ್ಮಸ್ಥಾನ ಸ್ಟ್ರಾಂಗ್ ಆಗಿರುತ್ತೆ. ಮನೆಯ ಬ್ರಹ್ಮಸ್ಥಾನ ಸ್ಟ್ರಾಂಗ್ ಆಗಿತ್ತು ಅಂದರೆ ವಾಸ್ತು ತನ್ನಿಂದ ತಾನೇ ಪಾಸಿಟಿವ್ ವೈಬ್ರೇಷನ್ ಬೀರೋದಕ್ಕೆ ಶುರು ಮಾಡುತ್ತೆ. ವಾಸ್ತು ಸರಿ ಆಯಿತು, ಆಮೇಲೆ ಹಣಕಾಸಿನ ಮೇಲೆ ಪಾಸಿಟಿವ್ ಪ್ರಭಾವ ಬೀರುತ್ತೆ. ಸಾಲ ತೀರುತ್ತೆ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ನೌಕರಿ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ, ಅದೃಷ್ಟವೇ ಕುಲಾಯಿಸುತ್ತೆ. ಇಂಥ ಅದ್ಭುತ ವಸ್ತು ಈಗ ಜೀತ್ ಮೀಡಿಯಾದಲ್ಲಿ ತುಂಬ ವಿರಳ ಪೀಸ್ ಇದೆ, ಜಾಸ್ತಿ ಇಲ್ಲ. ಅದೃಷ್ಟವಂತರ ಮನೆಗೆ ಮಾತ್ರ ಇದು ಶ್ರೀಚಕ್ರ ಬರುವಂಥದ್ದು. ನೀವು ಅದರ ಒಂದು ಅದೃಷ್ಟವಂತರಲ್ಲಿ ಒಬ್ಬರಾಗಿ ಬುಕ್ ಮಾಡಿಕೊಂಡು, ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮಿಥುನ ರಾಶಿಯವರು ಮರಿಬೇಡಿ. ಬನ್ನಿ ವೀಕ್ಷಕರೇ, ಈಗ ಗ್ರಹಗಳ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ ಕನ್ಯಾ ರಾಶಿಯಲ್ಲಿ 4ನೇ ಮನೆ. ಇದೇನು ಮಾಡುತ್ತೆ ಅಂತಂದರೆ, ನಿಮಗೆ ಈ ವಾರ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಮಿಥುನ ರಾಶಿಯವರು ಇದ್ದೀರಿ, ನಿಮಗೆ ಹೆಚ್ಚಿನ ಲಾಭ ತಂದು ಕೊಡುತ್ತೆ. ಭೂಮಿ, ಜಮೀನು, ಕೃಷಿ ಜಮೀನು ಆಗಲಿ, ರಿಯಲ್ ಎಸ್ಟೇಟಲ್ಲಿ ಪ್ಲಾಟ್ಗಳು, ಸೈಟ್ಗಳನ್ನು ಕೊಂಡುಕೊಳ್ಳುವಂಥದ್ದು, ಮನೆ ಕಟ್ಟುವಂಥದ್ದು, ಮನೆ ನಿರ್ಮಾಣಕ್ಕೆ ನೀವು ಭೂಮಿ ಪೂಜೆಯನ್ನು ಮಾಡುವಂಥದ್ದು, ಇಂಥದ್ದೆಲ್ಲ ಶುಭ ಕಾರ್ಯಗಳನ್ನು ಮಿಥುನ ರಾಶಿಯವರು ಈ ವಾರ ಖಂಡಿತ ಮಾಡ್ಕೋಬೋದು. ಮತ್ತು ನಿಮಗದು ಒಲಿದು ಕೂಡ ಬರುತ್ತೆ. ಅದೇ ರೀತಿ ಬುಧ ರೆಟ್ರೋಗ್ರೇಡ್ ಆಗಿದೆ ನೋಡಿ ಕನ್ಯಾ ರಾಶಿಯಲ್ಲಿ 4ನೇ ಮನೆಯಲ್ಲೇ. ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಸಿಹಿ ಕೂಡ ಇದೆ, ಒಂದು ಕಹಿ ಕೂಡ ಇದೆ. ಇಲ್ಲಿ ಸೂರ್ಯ ನೋಡಿ 4ನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಪ್ರಾಪರ್ಟಿ
ಒಳ್ಳೆಯ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಒಂದು ದಾರಿ ತೋರಿಸುತ್ತೆ. ಆದರೆ ಬುಧ ಗ್ರಹ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಲಿಟಿಗೇಷನ್ ಇರುವಂಥ ಪ್ರಾಪರ್ಟಿಗಳು ನಿಮಗೆ ತಗಲು ಹಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಅಂತಿಮ ನಿರ್ಧಾರ ನಿಮ್ಮದಾಗಿರುತ್ತೆ. ಇನ್ನು ಶುಕ್ರ ಸಿಂಹರಾಶಿ 3ನೇ ಮನೆಗೆ ಬಂದಿರೋದ್ರಿಂದ ಏನಾಗುತ್ತೆ ಅಂತಂದರೆ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಹಣಕಾಸು ಹರಿದು ಬರುತ್ತೆ, ರೈಟಿಂಗ್ ಕ್ಷೇತ್ರ ಮಾಧ್ಯಮ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಿದ್ದೀರಿ ಬಹಳ ಚೆನ್ನಾಗಿರುತ್ತೆ. ಅದೇ ರೀತಿ ನಿಮಗೆ ಶಾರ್ಟ್ ಟ್ರಿಪ್ ಮಾಡ್ತೀರಿ ಮಿಥುನ ರಾಶಿಯವರು ಈ ವಾರ. ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಕೌಟುಂಬಿಕ ಒಂದು ಪ್ರಯಾಣವನ್ನು ಮಾಡ್ತೀರಾ, ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀರಾ, ಬಹಳ ಶುಭ. ಗುರುವಿನ ಒಂದು ದೃಷ್ಟಿ ನೋಡಲಿಕ್ಕಾಗಿ 2ನೇ ಮನೆ ಕರ್ಕರಾಶಿಯಲ್ಲಿ, ಇದರಿಂದ ಏನಾಗುತ್ತೆ ಅಂತಂದರೆ ಇದ್ದಕ್ಕಿದ್ದಂತೆ ಹಣಕಾಸಿನ ವೃದ್ಧಿ ಆಗುತ್ತೆ, ಆಮೇಲೆ ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮಗೆ ದೇವರ ಆಶೀರ್ವಾದ ವಿಶೇಷ ಪ್ರಮಾಣದಲ್ಲಿ ಇರುತ್ತೆ. ಅದೇ ರೀತಿ ಇನ್ನು ಕರಿಯರ್ ಮತ್ತು ವರ್ಕ್ ಅಂತ ನೋಡ್ಲಿಕ್ಕೆ ಬಂದಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಈ ವಾರ ನಿಮಗೆ ಬೀಳುತ್ತೆ. ವ್ಯಾಪಾರಿಗಳಾಗಿದ್ದರೆ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ರೀತಿ ಕೃಷಿಕರಿರ್ಬೋದು, ಪಾಲಿಟಿಷಿಯನ್ಸ್, ಯಾವುದೇ ರೀತಿಯ ಮಿಥುನ ರಾಶಿಯವರು ಇದ್ದರೆ ಈ ವಾರದಲ್ಲಿ ಸ್ವಲ್ಪ ಸ್ಟ್ರೆಸ್, ಒತ್ತಡವನ್ನು ನೀವು ಅನುಭವಿಸ್ತೀರಾ. ಅದೇ ರೀತಿ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಪೇಪರಲ್ಲಿ ಸೈನ್ ಮಾಡಬೇಕಾದ್ರೆ, ಮಾತಾಡಬೇಕಾದ್ರೆ ಕಮ್ಯುನಿಕೇಷನ್ ಸ್ವಲ್ಪ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಇಲ್ಲಾಂದರೆ ವಾದ ವಿವಾದಕ್ಕೆ ಈಡಾಗುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಅದೇ ರೀತಿ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗುವಂತಹ ಸಾಧ್ಯತೆ ಇದೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ನೋಡಿ, ಆರೋಗ್ಯದಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕ್ರಾನಿಕ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಹೊಟ್ಟೆ ನೋವು, ಅಜೀರ್ಣ, ಒಂದು ಸ್ವಲ್ಪ ಅಸಿಡಿಟಿ, ವಾಮಿಟಿಂಗ್, ಸ್ಟ್ರೆಸ್ನಿಂದ ಒಂದು ಸ್ವಲ್ಪ ಹೊರಳಾಡ್ತೀವಿ, ನಿದ್ದೆ ಬರಲ್ಲ, ಅಥವಾ ಅರ್ಧ ರಾತ್ರಿ ಎಚ್ಚರ ಆಗುತ್ತೆ. ಇಂಥದ್ದೆಲ್ಲ ಅನ್ಕಂಫರ್ಟೇಬಲ್ ಇರುತ್ತೆ. ಹಾಗಾಗಿ ಯೋಗ, ಮೆಡಿಟೇಷನ್, ಧ್ಯಾನದ ಪ್ರಾಣಾಯಾಮ ಮೊರೆ ಹೋಗೋಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಪವಮಾನ ಜಗದ ಪ್ರಾಣ ಭಕ್ತಿಗೀತೆ, ಆಂಜನೇಯನ ಭಕ್ತಿಗೀತೆ, ಅದನ್ನು ಹಾಗೆ ಹಾಕ್ಕೊಂಡು ಕೇಳ್ತಾ ಕೂತ್ಕೊಳ್ಳಿ. ಆಂಜನೇಯನ ಒಂದು ಭಕ್ತಿಯಲ್ಲಿ ತಲ್ಲೀನರಾಗ್ತೀರಾ. ಆಂಜನೇಯನ ಆಶೀರ್ವಾದಕ್ಕೆ, ಕೃಪಾ ಕಟಾಕ್ಷಕ್ಕೆ ಪ್ರಾಪ್ತರಾಗ್ತೀರಾ. ಇನ್ನು ವಿಶೇಷವಾಗಿ ನೋಡಲಿಕ್ಕಾಗಿ 26 ಸೆಪ್ಟೆಂಬರ್ 26ಕ್ಕೆ ಏನಾಗುತ್ತೆ ಮಿಥುನ ರಾಶಿಯವರ ಜೀವನದಲ್ಲಿ ಅಂತಂದರೆ, ಪ್ರಾಪರ್ಟಿಗೆ ರಿಲೇಟೆಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಲಿಟಿಗೇಷನ್ಸ್ ಬರುವಂಥ ಸಾಧ್ಯತೆ ಆಗಿರುತ್ತೆ. ಹಾಗಾಗಿ ದೊಡ್ಡ ಹೆಜ್ಜೆ ಪ್ರಾಪರ್ಟಿ ರಿಲೇಟೆಡಲ್ಲಿ ತಗೊಳ್ಳೋದಕ್ಕೆ ಆ ದಿನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಲಕ್ಕಿ ಎಲಿಮೆಂಟ್ಸ್ ನೋಡಲಿಕ್ಕಾಗಿ ಬುಧವಾರ, ಶುಕ್ರವಾರ ಒಳ್ಳೆಯದು. ಹಸಿರು ಬಣ್ಣ ಶುಭ, ಬಿಳಿ ಬಣ್ಣ ಶುಭ, ಹಳದಿ ಬಣ್ಣ ಶುಭ. ನಂಬರ್ 5, 3 ಆಗಿ ಬರುತ್ತೆ ಈ ವಾರ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಈ ವಾರ ಪೂರ್ತಿ ಯಥೇಚ್ಛವಾಗಿ ಬೆಳಗ್ಗೆ 108 ಸಲ, ಸಂಜೆ 108 ಸಲ ಪಠಣೆ ಮಾಡೋದ್ರಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಶತ್ರು ಕಾಟ ಹಿಂದೆ ಸರಿಯುತ್ತೆ. ಇನ್ನು ವಿಶೇಷವಾದಂಥ ರೆಮಿಡಿಗಳನ್ನು ನೋಡಲಿಕ್ಕಾಗಿ ಈ ವಾರದಲ್ಲಿ 2 ದಿನ ಮನೆ ಒರೆಸುವಂತಹ ನೀರಿಗೆ ಒಂದು ಅರ್ಧ ನಿಂಬೆಹಣ್ಣಿನ ಹುಳಿಯನ್ನು ಹಿಂಡಿಬಿಟ್ಟು ಅದರಲ್ಲಿ ಸ್ವಲ್ಪ ನೋಡಿ, ನಿಮಗೆ ಚಕ್ಕೆ ಪುಡಿ ಅಂತ ಸಿಗುತ್ತೆ, ಸಿನಿಮನ್ ಸ್ಟಿಕ್ ಪೌಡರ್, ಅದನ್ನು ಹಾಕಿ ನೆಲವನ್ನು ಒರೆಸೋದ್ರಿಂದ ನಮಗೆ ಲಕ್ಷ್ಮೀ ಪ್ರಾಪ್ತಿ. ಅದೇ ರೀತಿ ನೆಗೆಟಿವ್ ಎನರ್ಜಿ ಹೊರಗೆ. ಮನೆಯನ್ನು ಒರೆಸುವಂಥ ವಿಧಾನ, ನಿಮ್ಮ ಮೇನ್ ಡೋರ್ನಿಂದ ಶುರು ಮಾಡಿ ಮನೆಯ ಲಾಸ್ಟ್ ರೂಮಿಗೆ ಹೋಗಬಾರ್ದು. ಮನೆಯ ಲಾಸ್ಟ್ ರೂಮ್, ಹಿಂದೆಯಿಂದ ರೂಮಿಂದ ನೆಲ ಒರೆಸ್ತಾ ಮೇನ್ ಡೋರಿಗೆ ಬರಬೇಕಂದ್ರೆ ನೆಗೆಟಿವ್ ಎನರ್ಜಿಯನ್ನೆಲ್ಲ ಎಳೆದು ಹೊರಗೆ ಹಾಕುವಂಥ ಸೂಚನೆ ಆಗಿರುತ್ತೆ. ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕರಾಶಿ. ಕರ್ಕರಾಶಿಗೆ ಯಾವೆಲ್ಲ ಸಿಹಿ ಫಲ ಇದೆ? ಅಕಸ್ಮಾತ್ ಏನಾದರೂ ಕಹಿ ಇದೆಯಾ? ಕಹಿ ಇದ್ದರೆ ಚಿಂತೆ ಮಾಡೋದು ಬೇಡ, ನಾನು ರೆಮಿಡಿ ಕೊಡ್ತೀನಿ. ಆರಾಮಾಗಿರಿ, ಸಮಾಧಾನವಾಗಿರಿ, ಕೂಲಾಗಿರಿ. ನೋಡಿ, ಕರ್ಕರಾಶಿಗೆ ಈ ವಾರ 22ರಿಂದ 29ರವರೆಗೆ ಹೇಗೂ ನವರಾತ್ರಿ ನಡೀತಾ ಇದೆ. ದಸರಾ, ವಿಜಯದಶಮಿ, ಆಯುಧ ಪೂಜೆ, 9 ದಿನ ದುರ್ಗಾದೇವಿಯ ಅವತಾರಗಳನ್ನು ಪೂಜೆ ಮಾಡ್ತೀವಿ ವೀಕ್ಷಕರೇ. ಒಂದೊಂದು ದಿನ ಕೂಡ ದುರ್ಗಾದೇವಿಯ ಅವತಾರಗಳ ಪೂಜೆ, ಅದರ ಜೊತೆಗೆ ಒಂದೊಂದು ದಿನ ಒಂದೊಂದು ಬಣ್ಣ. ನೋಡಿ, ಜಗತ್ತು, ಈ ಭೂಲೋಕ ಸೃಷ್ಟಿ ಏನಾಗಿದೆಯಲ್ಲ, ಇದು ಕೂಷ್ಮಾಂಡ ದೇವಿಯಿಂದ ನಿರ್ಮಾಣ ಆದಂಥದ್ದು ಬ್ರಹ್ಮಾಂಡ. ಇವತ್ತು ನಾವು ಭೂಮಿ ಮೇಲೆ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ, ನೆಮ್ಮದಿಯಿಂದ ಇದ್ದೀವಿ. ನಮ್ಮ ಪೂರ್ವಜರಿದ್ದರು, ಮುಂದೆ ಕೂಡ ಸಾವಿರಾರು ತಲೆಮಾರುಗಳು ಬರುತ್ತೆ. ಇದಕ್ಕೆಲ್ಲ ಕಾರಣಕರ್ತರು ಆದಿಶಕ್ತಿ, ಪರಾಶಕ್ತಿ. ಆ ದೇವಿ, ಕೂಷ್ಮಾಂಡ ದೇವಿ, ಈ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಲ್ಲ ಅಂದರೆ ಯಾರೂ ಇರ್ತಿರ್ಲಿಲ್ಲ. ದೇವಿ ಸೃಷ್ಟಿ ಮಾಡಿದಂಥ ಕಥೆಯನ್ನು ನಾನು ಪಾಡ್ಕಾಸ್ಟಲ್ಲಿ ಹೇಳಿದ್ದೀನಿ. ಈಗ ಆಲ್ರೆಡಿ ಜೀತ್ ಮೀಡಿಯಾದಲ್ಲಿ ನವರಾತ್ರಿಯ 9 ದಿನಗಳ ಪಾಡ್ಕಾಸ್ಟ್ ಅಪ್ಲೋಡ್ ಆಗಿದೆ, ಅದನ್ನು ತಾವು ಕೂಡ ವೀಕ್ಷಣೆ ಮಾಡ್ಬೋದು. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ದೇವಿಯಿಂದ ನಿರ್ಮಾಣವಾದಂಥ ಬ್ರಹ್ಮಾಂಡ, ದೇವಿ ಅದ್ರ ಜೊತೆಗೆ ಆದಿಶಕ್ತಿ, ಪರಾಶಕ್ತಿ ಇನ್ನೂ ಒಂದು ವಸ್ತುವನ್ನು ನಿರ್ಮಾಣ ಮಾಡಿ ನಮಗೋಸ್ಕರ ಕೊಟ್ಟಿರುವಂಥದ್ದು. ಆ ವಸ್ತು ಬೇರೆ ಯಾವುದಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದರ ಸೆಂಟ್ರಿಗೆ ಒಂದು ಹೋಲ್ ಕಾಣಿಸುತ್ತೆ ವೀಕ್ಷಕರೇ. ಅದು ಮನೆಯ ಬ್ರಹ್ಮಸ್ಥಾನವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಯಾರ ಮನೆಯಲ್ಲಿ ನೋಡಿ
ಈ ಶ್ರೀಚಕ್ರ ಯಂತ್ರ ಇರುತ್ತಲ್ಲ, ಮನೆಯ ಬ್ರಹ್ಮಸ್ಥಾನ ಬಲವಾಗಿರುತ್ತೆ, ವಾಸ್ತು ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಇದನ್ನು ತಪ್ಪದೇ ಮನೆಗೆ ತರಿಸಿ. ಇದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಕೆಲವೊಬ್ಬರಿಗೆ ಬುಕ್ ಮಾಡ್ಕೊಂಡ ಮೇಲೇ ಒಳ್ಳೇದಾಗೋದಕ್ಕೆ ಶುರು ಆಗಿಬಿಡುತ್ತೆ. ಯಾಕೆಂದರೆ ಅವರ ಹೆಸರಲ್ಲಿ ಇಟ್ಟು ಪೂಜೆ ಪುನಸ್ಕಾರ ಹೋಮ ಜಪ ತಪ ಮಾಡ್ತಿರ್ತೀವಲ್ಲ, ಇದು ಮನೆಗೆ ಬಂದ್ರಂತೂ ಅದೃಷ್ಟವೇ ಕುಲಾಯಿಸುತ್ತೆ. ಎಷ್ಟು ಸಾಲ ಇದ್ರೂ ತೀರ್ಸೋದಕ್ಕೆ ಸಹಾಯ ಮಾಡುತ್ತೆ. ತಕ್ಷಣದ ಹಣದ ಅವಶ್ಯಕತೆ ಇದ್ದರೆ ಕೊಡಿಸುತ್ತೆ. ಒಂದು ಸಲ ಸಾಲ ತೀರ್ತು ಅಂದರೆ ಜನ್ಮ ಪರ್ಯಂತ ನೀವು ಇನ್ನೊಬ್ಬರ ಮುಂದೆ ಕೈ ಚಾಚುವ ಅವಶ್ಯಕತೆ ಇರೋದಿಲ್ಲ. ಅಂಥ ಪವರ್ಫುಲ್ ವಸ್ತು ಇದು. ಸದಾ ಕೈಯಲ್ಲಿ ಕಂತೆ ಕಂತೆ ಹಣ, ಜೇಬಲ್ಲಿ ಹಣ, ಪರ್ಸಲ್ಲಿ ಹಣ, ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ನಿಮ್ಮನ್ನು ನೋಡಿಬಿಟ್ಟು ಸುತ್ತಮುತ್ತ 10 ಜನ ನಿಮ್ಮನ್ನು ಇದೇನಪ್ಪ ಇಷ್ಟು ಭರ್ಜರಿಯಾಗಿ ಜೀವನ ನಡೆಸ್ತಾ ಇದ್ದಾರಲ್ಲ ಅನ್ನುವಂಥ ಸಿರಿವಂತಿಕೆ ಕೊಡುವಂಥ ವಸ್ತು ಇದು. ಕೈ ತುಂಬ ಕೆಲಸ, ವ್ಯಾಪಾರ ವ್ಯವಹಾರಕ್ಕೆ ಅದನ್ನು ನಾನು ಇನ್ನೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ಇದನ್ನು ತರಿಸಿ ನೀವು ಫೀಲ್ ಮಾಡ್ಕೊಳ್ಳಿ. ಇದನ್ನು ತರಿಸ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ವಾಟ್ಸಪ್ ಮಾಡಿ. ಇದಕ್ಕೆ ಕರೆ ಸ್ವೀಕಾರ ಮಾಡುವಂತಹ ಸೌಲಭ್ಯ ಇಲ್ಲ. ನೀವು ಇದಕ್ಕೆ ಗುರುಗಳು ಹೇಳಿದಂಥ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ಇದನ್ನು ನಿಮ್ಮ ಹೆಸರಲ್ಲಿ 30ರಿಂದ 50 ದಿವಸ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸೋ ವ್ಯವಸ್ಥೆ ಮಾಡುತ್ತೆ. ಬನ್ನಿ ವೀಕ್ಷಕರೇ, ಕರ್ಕ ರಾಶಿಯವರ ಗ್ರಹ ಸ್ಥಿತಿಗಳನ್ನು ನೋಡೋಣ. ಸೂರ್ಯ ನಿಮಗೆ 3ನೇ ಮನೆಯಲ್ಲಿ ಬಂದಿರುವಂಥದ್ದು. ಇದರಿಂದ ಏನಾಗುತ್ತೆ, ಕರೇಜ್ ಬರುತ್ತೆ, ಧೈರ್ಯ ಬರುತ್ತೆ, ಕಮ್ಯುನಿಕೇಷನ್ ಕ್ಲಿಯರ್ ಆಗಿರುತ್ತೆ. ನಿಮಗೆ ಏನು ಬೇಕೋ ಅದನ್ನು ಎದುರುಗಡೆ ಇರೋರಿಗೆ ಕಮ್ಯುನಿಕೇಟ್ ಮಾಡ್ತೀರ. ಅವರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಆಗುತ್ತೆ. ನಿಮ್ಮ ಕೆಲಸ ಅವ್ರು ಮಾಡಿಕೊಡ್ತಾರೆ. ನನಗಿದು ಬೇಕು, ಈ ಕೆಲಸ ಆಗಬೇಕು, ಸತ್ಯ ನ್ಯಾಯ ಧರ್ಮ ನಿಷ್ಠೆಯ ದಾರಿಯಲ್ಲಿ ನಡೀತಾ ಇದ್ದೀನಿ, ನನಗಿದು ಆಗಬೇಕು ಕೆಲಸ, ಹಾಗೇ ಆಗುತ್ತೆ ಖಂಡಿತವಾಗಿ. ಅದೇ ರೀತಿ ನಿಮ್ಮ ಸಹೋದರರು, ವಿಶೇಷವಾಗಿ ಕರ್ಕ ರಾಶಿಯವರಿಗೆ ಸಹೋದರರು ಈ ವಾರ ತುಂಬ ಸಪೋರ್ಟ್ ಮಾಡ್ತಾರೆ. ಒಂದು ಕಸಿನ್ ಇರ್ಬೋದು, ಮನೆಯಲ್ಲಿ ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಶಾರ್ಟ್ ಟ್ರಾವೆಲ್ ಇದೆ ಈ ವಾರ ನಿಮ್ಮ ಲೈನ್ನಲ್ಲಿ. ಬಿಸ್ನೆಸ್ಗೆ ಟ್ರಿಪ್ ಹೋಗ್ಬೋದು, ಟ್ರಾವೆಲ್ ಹೋಗ್ಬೋದು, ಅಥವಾ ವಿದೇಶ ಪ್ರಯಾಣಕ್ಕಾಗಿ ಪ್ಲ್ಯಾನ್ ಮಾಡ್ಬೋದು, ಹೋಗಿ ಬರಬಹುದು. ಯಾವುದೋ ಒಂದು ಟ್ರಾವೆಲ್ ತೋರಿಸ್ತಾ ಇದೆ. ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮಿಸ್ಕಮ್ಯುನಿಕೇಷನ್ ಸುಮಾರು ರಾಶಿಗಳಿಗೆ ನಾನು ಹೇಳ್ತಾ ಬರ್ತಾ ಇದ್ದೆ. ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ವಾಣಿ ಮಾತಿನಲ್ಲಿ ಮಧುರತೆ ಇರಲಿ, ಕಠೋರತೆ ಬೇಡ. ಕಮ್ಯುನಿಕೇಷನ್ ಕರೆಕ್ಟಾಗಿದ್ದರೆ ಬಹಳ ಒಳ್ಳೆಯದು. ಇಲ್ಲಾಂದರೆ ಜಗಳಕ್ಕೆ ಅದು ಅನುಕೂಲ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಇನ್ನು ಶುಕ್ರ ನೋಡಿ, ಸಿಂಹರಾಶಿ 2ನೇ ಮನೆಗೆ ಬಂದಿರೋದ್ರಿಂದ ಕೌಟುಂಬಿಕ ಸುಖ ಅಂತ ತೋರಿಸುತ್ತೆ. ಕುಟುಂಬದಲ್ಲಿ ಒಳ್ಳೆಯದು, ಮಂಗಳ ಕಾರ್ಯ ನಡೆಯುತ್ತೆ. ಒಳ್ಳೆಯ ಊಟವನ್ನು ಸ್ನೇಹಿತರು ಸಂಬಂಧಿಕರ ಜೊತೆ ಕೂತು ಸವಿಯುವಂಥ ಅವಕಾಶ. ಮಂಗಳ ವೃಶ್ಚಿಕದಲ್ಲಿ 5ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಅದೇ ರೀತಿ ಸ್ವಲ್ಪ ಸ್ಟ್ರೆಸ್ ಕೂಡ ಕಾಣಿಸುತ್ತೆ. ನೋಡಿ, ಗುರು 1ನೇ ಮನೆಗೆ ಬಂದಿರೋದ್ರಿಂದ ಏನಾಗುತ್ತೆ ಅಂತಂದರೆ ವಿಸ್ಡಮ್. ನಮ್ಮ ಈ ವಿಶೇಷವಾಗಿ ಕರ್ಕ ರಾಶಿಯ ಮಕ್ಕಳಿಗೆ ಸ್ಟಡಿಯಲ್ಲಿ ಫೋಕಸ್ ಬರುತ್ತೆ. ಆಮೇಲೆ ಪ್ರೊಟೆಕ್ಷನ್ ಇರುತ್ತೆ. ಯಾರ ಕೆಟ್ಟ ಕಣ್ಣು ದೃಷ್ಟಿನೂ ಮಕ್ಕಳ ಮೇಲೆ ಬೀಳೋದಿಲ್ಲ. ಏನೇ ಅವರು ಯಾರಾದರೂ ಕೆಟ್ಟ ಕಣ್ಣು ದೃಷ್ಟಿ ಹಾಕೋದಕ್ಕೆ ಒಂದು ನೆಗೆಟಿವ್ ಎನರ್ಜಿ ಅಥವಾ ಏನಾದರೂ ಅವರಿಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡಿದರೂ ಕರ್ಕ ರಾಶಿಯ ಮಕ್ಕಳು ಈ ವಾರ ತುಂಬ ಸೇಫ್ ಆಗಿರ್ತಾರೆ. ಅದೇ ರೀತಿ ಗ್ರೋತ್ ಇರುತ್ತೆ, ಬ್ಲೆಸ್ಸಿಂಗ್ಸ್ ಇರುತ್ತೆ, ಮಕ್ಕಳಿಗೆ ಸ್ಟಡಿಯಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಶನಿಯ ಸಂಚಾರ ನೋಡಲಿಕ್ಕಾಗಿ ರೆಟ್ರೋಗ್ರೇಡ್ ಆಗಿರುವಂಥದ್ದು ಮೀನರಾಶಿಯಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಡಿಸ್ಟರ್ಬೆನ್ಸ್ ಆಗುವಂಥ ಘಟನಾವಳಿಗಳು ನಡೆಯುತ್ತೆ. ಈಗ ಆಫೀಸಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ಕ್ರೆಡಿಬಿಲಿಟಿಯನ್ನು ಕ್ವಶನ್ ಮಾಡುವಂಥ ಘಟನಾವಳಿಗಳು ನಡೆಯುತ್ತೆ. ತುಂಬ ಅಂದರೆ ತುಂಬ ಅಪ್ಸೆಟ್ ಆಗ್ತೀರಾ ಕರ್ಕ ರಾಶಿಯವರು ಈ ವಾರ. ತಲೆ ಕೆಡಿಸ್ಕೋಬೇಡಿ. ಈ ವಾರಕ್ಕೆ ಸಂಬಂಧಿಸಿದ್ದು 22ರಿಂದ 29 ಈ ಥರದ ಘಟನೆಗಳು ನಡೀತಾ ಇರುತ್ತೆ. ನೀವೇನು ಅವರಿಗೆ ಪ್ರೂವ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗೇ ನೀವು ಅವರಿಗೆ ನೇರವಾಗಿ ಉತ್ತರ ಕೊಡಬೇಕು. ನಾನು ಇನ್ನೊಬ್ಬರಿಗೆ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ. ನಾನು ಏನು ಅಂಥೇಳಿ ನನಗೆ ಗೊತ್ತು, ನಮ್ಮ ಮ್ಯಾನೇಜ್ಮೆಂಟಿಗೆ ಗೊತ್ತು, ಬಾಸಿಗೆ ಗೊತ್ತು, ಸಾಕು. ಅಷ್ಟು ಗೊತ್ತಿದ್ರೆ ಸಾಕು. ನಾವು ನಿಮ್ಮ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ನನ್ನನ್ನು ಗುರುತಿಸ್ತಾ ಇದೆ. ನನಗೆ ಅವರು ರಿವಾರ್ಡ್ ಕೊಡ್ತಾ ಇದ್ದಾರೆ, ಅವಾರ್ಡ್ ಕೊಡ್ತಾ ಇದ್ದಾರೆ. ನನ್ನ ಕೆಲಸಕ್ಕೆ ತಕ್ಕ ಹಾಗೆ ನನಗೆ ಒಂದು ಮರ್ಯಾದೆ ಸಿಗ್ತಾ ಇದೆ, ಮಾನ ಸನ್ಮಾನ ಸಿಗ್ತಾ ಇದೆ. ಅದನ್ನು ನಾನೇನು ನಿಮ್ಮಿಂದ ಹೇಳಿ ಕಲಿತುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನೇರವಾಗಿ ನೀವು ಕಠೋರವಾಗಿ ಉತ್ತರ ಕೊಡಿ. ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಬಗ್ಗೆ ಒಂದು ಚಾಡಿ ಚುಚ್ಚುವಂಥದ್ದು, ಬಕೆಟ್ ಹಿಡಿಯುವಂಥದ್ದು, ಈ ರೀತಿಯ ವ್ಯವಸ್ಥೆಗಳಾಗತ್ತೆ. ಅದು ಹೇಳ್ತಾರಲ್ಲ ಸಾಮಾನ್ಯವಾದಂತಹ ಇದರಲ್ಲಿ, ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಇನ್ನು ಫೈನಾನ್ಸ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಒಳ್ಳೆಯ ವಾರ ಅಂತ ಹೇಳುತ್ತೆ. ಜ್ಯುವೆಲ್ಲರಿ ಅಂದರೆ ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಡೈಮಂಡನ್ನು ಕೊಳ್ಳುವಂತಹ ವಿಶೇಷ ಯೋಗ ಇದೆ. ಆದರೆ ಒಂದೇನಪ್ಪ ಅಂತಂದರೆ
ಆಭರಣ ಕೊಂಡುಕೊಳ್ಳಿಕ್ಕೆ ಹೋದಾಗ ಒಂದು ಸ್ವಲ್ಪ ಓವರ್ ಸ್ಪೆಂಡ್ ಮಾಡ್ತೀರಾ, ಅಂದರೆ ಜಾಸ್ತಿನೇ ಖರ್ಚು ಮಾಡಿಬಿಡ್ತೀರಾ ಅಂತ ತೋರಿಸ್ತಾ ಇದೆ. ಅದ್ರ ಬಗ್ಗೆ ಜಾಗೃತಿಯಾಗಿರಲಿ. ಇನ್ನು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್, ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಜಗಳಗಳ ಸಾಧ್ಯತೆ ಇದೆ, ಅದನ್ನು ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಎಸಿಡಿಟಿ ಟ್ರಿಗರ್ ಆಗುತ್ತೆ. ಒಂದು ಸ್ವಲ್ಪ ಏನು ಟೆನ್ಷನ್ನು, ಸ್ಟ್ರೆಸ್ಸು, ಒಂದು 2 ಕಪ್ಪು ಟೀ ಕುಡಿಯೋ ಜಾಗದಲ್ಲಿ ಅಥವಾ 1 ಕಪ್ ಟೀ ಕುಡಿಯೋ ಜಾಗದಲ್ಲಿ 3-4 ಕಪ್ಪು ಟೀ ಕುಡಿದು ಬಿಡೋದು, ಇನ್ನು ರೆಗ್ಯುಲರ್ ಇಂಟರ್ವೆಲ್ 2 ಅವರ್ಸ್ಗೆ ಒಂದು ಸಲ ಟೀ ಕುಡಿಯೋದು, ಏನೋ ಟೆನ್ಷನ್, ನಾನು ಇದನ್ನು ಮಾಡಬೇಕಪ್ಪ, ಪ್ರೆಸೆಂಟೇಷನ್ ಮಾಡಬೇಕು, ಆ ಮೀಟಿಂಗ್ ಇದೆ, ಯಾಕೋ ಇದು ಸಾಲ್ವ್ ಆಗ್ತಾ ಇಲ್ಲ, ಅದು ಇದು ಟೆನ್ಷನ್ನಲ್ಲಿ ಜಾಸ್ತಿ ಟೀ ಕಾಫಿ ಕುಡಿದು ಆ್ಯಸಿಡಿಟಿ ಟ್ರಿಗರ್ ಆಗುತ್ತೆ. ಇಂಥ ಒಂದು ಸಂದರ್ಭಗಳಾಗುತ್ತೆ, ಬರೆದಿಟ್ಕೊಳ್ಳಿ. ಇದು ಎಂದೂ ಸುಳ್ಳಾಗೋದಿಲ್ಲ, ಇದು ಖಂಡಿತವಾಗಿ ಆಗುತ್ತೆ. ಇನ್ನು ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ದಿಸ್ ಮೇ ಎಫೆಕ್ಟ್ ಯುವರ್ ಸ್ಲೀಪ್, ನಿದ್ದೆಯನ್ನು ಕೆಡಿಸುತ್ತೆ, ನಿದ್ರಾಹೀನತೆ ಬರ್ಬೋದು ಈ ವಾರ, ಒಂದು ವಾರ. ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಕ್ಷಣಚಿತ್ತ ಕ್ಷಣಪಿತ್ತ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ಖುಷಿಯಾಗಿರ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಏನೋ ಒಂದು ದುಃಖ ಆವರಿಸುತ್ತೆ, ಒಂದು ಖಿನ್ನತೆ ಆವರಿಸುತ್ತೆ, ಹಳೇದೇನೋ ನೆನಪಾಗುತ್ತೆ. ಇಂಥದ್ದೆಲ್ಲ ಬುಧನಿಂದ ಆಗುತ್ತೆ ಈ ವಾರ. ಒಂದು ಸ್ವಲ್ಪ ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು 27-28ನೇ ತಾರೀಕು, ಈ ಸೆಪ್ಟೆಂಬರ್ 27-28ನೇ ತಾರೀಕಿಗೆ ಒಂದು ಧರ್ಮಗುರುಗಳನ್ನು ಭೇಟಿ ಮಾಡುವಂಥದ್ದು, ಗುರುಗಳಿಂದ ಆಶೀರ್ವಾದ ಪಡೆಯುವಂಥದ್ದು, ಒಂದು ಒಳ್ಳೆಯ ತೀರ್ಥ ಕ್ಷೇತ್ರಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅದನ್ನು ಮಾಡ್ಕೊಳ್ಳಿ. ಭಗವಂತ ಒಳ್ಳೇದು ಮಾಡಲಿ. ಮನೆಯಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ, ಯಾಕೆಂದರೆ ದಸರಾ ನವರಾತ್ರಿ ನಡೀತಾ ಇದೆ. ಶುಭವಾಗಲಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡಲಿಕ್ಕಾಗಿ ಸೋಮವಾರ, ಗುರುವಾರ ಶುಭ ಇರುತ್ತೆ. ಬಿಳಿ ಬಣ್ಣ, ಕ್ರೀಮ್ ಬಣ್ಣ ಮತ್ತು ಲೈಟ್ ಯೆಲ್ಲೋ, ತಿಳಿ ಹಳದಿ, ಲೆಮನ್ ನೋಡಿದಿರಲ್ಲ, ತಿಳಿ ಹಳದಿ ಬಣ್ಣ ಇರುತ್ತಲ್ಲ, ಅದೆಲ್ಲ ಒಳ್ಳೆಯದಾಗತ್ತೆ. ಓಂ ಚಂದ್ರಾಯ ನಮಃ ಅಥವಾ ಓಂ ಸೋಮಾಯ ನಮಃ ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ 108 ಸಲ ಓಂ ಸೋಮಾಯ ನಮಃ ಹೇಳ್ತಾ ಬರೋದ್ರಿಂದ ಬುಧ ರೆಟ್ರೋಗ್ರೇಡ್ ಆಗಿ ನೆಗೆಟಿವ್ ಎಫೆಕ್ಟ್ ಕೊಡೋದನ್ನು ಓಂ ಸೋಮಾಯ ನಮಃ ಮಂತ್ರ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಅದೇ ರೀತಿ ಇನ್ನು ಉಳಿದ ರೆಮಿಡಿಗಳನ್ನು ನೋಡಲಿಕ್ಕಾಗಿ ಬಂದಾಗ ಕೆಂಪು ಬಣ್ಣದ ಹಣ್ಣುಗಳು ನೋಡಿ, ಮಂಗಳವಾರ ಕೆಂಪು ಬಣ್ಣದ ಹಣ್ಣುಗಳು, ಸೇಬು ಹಣ್ಣು ಕೊಡ್ಬೋದು, ಅಥವಾ ಇದನ್ನು ನಾವು ಪೊಮೊಗ್ರೆನೇಟ್ ಅಂತ ಏನು ಹೇಳ್ತೀವಲ್ಲ, ದಾಳಿಂಬೆ ಕೊಡಬಹುದು. ಯಾವ ದೇವಸ್ಥಾನದಲ್ಲಿ? ಆಂಜನೇಯನ ದೇವಸ್ಥಾನದಲ್ಲಿ. ಈ ಬರುವ ಮಂಗಳವಾರ ಏನು ಮಾಡಿ ಅಂತಂದರೆ 1 kg ಅರ್ಧ kg ಎಷ್ಟೋ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಯಥಾಭಕ್ತಿ ಸೇಬು ಹಣ್ಣು, ದಾಳಿಂಬೆ ಹಣ್ಣು, ಕೆಂಪು ಬಣ್ಣದ ಹಣ್ಣುಗಳನ್ನು ಆಂಜನೇಯನ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ತೋರಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯತ್ತ ಗಮನ ಹರಿಸೋಣವೇ. ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ ನೋಡಿ, ಹೆಸರಲ್ಲೇ ಸಿಂಹ ಇದೆ. ಒಂದು ಮಾತಿದೆಯಲ್ಲ, ಕಾಡಿನ ರಾಜ. ಈ ಸಿಂಹದ ಗರ್ಜನೆ ಹೇಗಿರುತ್ತೆ ಅಂತಂದರೆ ನೋಡಿ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದುರ್ಗಾದೇವಿಯ ವಾಹನ ಯಾವುದು? ಸಿಂಹ. ಈ ಸಿಂಹದ ಎಷ್ಟು ಅದ್ರ ಬಗ್ಗೆ ಮಾತಾಡಿದರೆ ಎಷ್ಟು ಸಾವಿರ ನಾವು ಎಪಿಸೋಡ್ ಮಾಡಬಹುದು. ಯಾಕೆ ದುರ್ಗಾದೇವಿಯ ವಾಹನ ಸಿಂಹ ಯಾಕಾಯಿತು? ಶೀಘ್ರದಲ್ಲೇ ನಾನು ಲೈವಲ್ಲಿ ಬಹುಶಃ ಈ ಎಪಿಸೋಡ್ ನೋಡೋ ಅಷ್ಟರಲ್ಲೇ ಒಂದು ಎಪಿಸೋಡ್ ಮಾಡಿರಬಹುದು, ಒಂದು ಪಾಡ್ಕಾಸ್ಟ್ ಆಗಲಿ, ಒಂದು ಲೈವ್ ಆದರೂ ಮಾಡಿರಬಹುದು ಅಂದ್ಕೊಂಡಿದ್ದೀನಿ. ಅಥವಾ ನೋಡೋಣ, ಇದಾದ ಮೇಲಾದರೂ ಮಾಡಿ ಹೇಳ್ತೀನಿ ನಿಮಗೆ. ಆ ಸಿಂಹರಾಶಿಯವರಿಗೆ ಎಷ್ಟು ಒಂದು ಶಕ್ತಿ ಇರುತ್ತೆ, ಅಗ್ರೆಷನ್ ಇರುತ್ತೆ ಅಂತಂದರೆ ವಿಶೇಷವಾಗಿ ದುರ್ಗಾದೇವಿಯರ ಆಶೀರ್ವಾದ ಸಿಂಹರಾಶಿಯವರ ಮೇಲೆ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದೇನಾದರೂ ಸಾಧಿಸುವ ಒಂದು ಹಠ, ಛಲ, ಒಂದು ಫೈರ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಈ ಹೆಚ್ಚಿನ ಪ್ರಮಾಣದ ಒಂದು ದುರ್ಗಾದೇವಿಯ ಶಕ್ತಿ ಜೀವನ ಪರ್ಯಂತ ನಿಮ್ಮ ಜೊತೆಗೆ ನಡಿಬೇಕು. ಹಣಕಾಸಿನ ಆಕರ್ಷಣೆ ಆಗಬೇಕು, ಜನ ಸಾತ್ವಿಕ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡಬೇಕು, ಒಳ್ಳೆಯದಾಗಬೇಕು, ಸಾಲ ಇರಬಾರ್ದು, ಸೋಲಿರಬಾರ್ದು ಅಂತಂದರೆ ಸಿಂಹರಾಶಿಯವರು ತಪ್ಪದೇ ಒಂದು ವಸ್ತು ತರಿಸ್ಕೋಬೇಕು. ಯಾವುದು? ಶ್ರೀಚಕ್ರ ಯಂತ್ರ. ಯಾಕೆ ಹೇಳಿ? ನಿಮ್ಮ ಮೇಲೆ ಜೀವನ ಪರ್ಯಂತ ದುರ್ಗಾದೇವಿಯ ಆಶೀರ್ವಾದ ಇರುತ್ತೆ. ಹೆಸರಲ್ಲೇ ಸಿಂಹ ಇದೆಯಲ್ಲ, ನಿಮ್ಮ ರಾಶಿಯ ಹೆಸರಲ್ಲೇ ಸಿಂಹ ದುರ್ಗಾದೇವಿಯ ವಾಹನ. ಹಾಗಾಗಿ ವಿಶೇಷವಾಗಿ ಯಾವ ಸಿಂಹರಾಶಿಯವರ ಮನೆಯಲ್ಲಿ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರುತ್ತೆ, ಅವರಿಗೆ ಜನ್ಮ ಪರ್ಯಂತ ಹೆದರುವ ಅಗತ್ಯತೆ ಇಲ್ಲ. ಯಾವ ಮಾಟ ಮಂತ್ರಕ್ಕೆ ಹೆದರುವ ಅಗತ್ಯತೆ ಇಲ್ಲ, ನೆಗೆಟಿವ್ ಎನರ್ಜಿಗೆ ಹೆದರುವ ಅವಶ್ಯಕತೆ ಇಲ್ಲ, ಶತ್ರು ಕಾಟಕ್ಕೆ ಹೆದರುವ ಅಗತ್ಯತೆ ಇಲ್ಲ, ಸಾಲಕ್ಕೆ ಹೆದರುವ ಅಗತ್ಯತೆ ಇಲ್ಲ, ನಾವು ಇನ್ನೇನಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಅಂತಹ ಪ್ರೊಟೆಕ್ಷನ್ ಇದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಿಮಗೆ ಕೊಡುತ್ತೆ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯ ನಿರ್ಮಾಣ ಮಾಡಿದ್ದು. ಇನ್ನೇನು, ಇದನ್ನು ಮನೆಗೆ ತರಿಸ್ಕೊಳ್ಳಿ, ಇಟ್ಕೊಳ್ಳಿ. ಕಂತೆ ಹಣ ಹಾಗೇ ಮ್ಯಾಗ್ನೆಟ್ ಅಂತೆ ನಿಮ್ಮ ಹತ್ತ ಹರಿದು ಬರುತ್ತೆ. ಇದರ ಅರ್ಥ ಕೆಲಸ ಕಾರ್ಯ ಚೆನ್ನಾಗಿ ನಡೆಯುತ್ತೆ, ನೌಕರಿ ಚೆನ್ನಾಗಿ ಹೋಗುತ್ತೆ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ.
ಈಗಲೇ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಹೆಸರಲ್ಲಿ 30ರಿಂದ 50 ದಿವಸ ಪೂಜೆ ಇಟ್ಟು ನಮ್ಮ ತಂಡ ನಿಮ್ಮ ಮನೆ ಕಳಿಸುತ್ತೆ ವೀಕ್ಷಕ. ಸಿಂಹರಾಶಿಯವರ ಫಲಾಫಲಗಳನ್ನು ನೋಡೋಣವಾ? ನೋಡಿ, ಸೂರ್ಯ 2ನೇ ಮನೆಯಲ್ಲಿ, ಬುಧ 2ನೇ ಮನೆಯಲ್ಲೇ ರೆಟ್ರೋಗ್ರೇಡ್ ಆಗುವಂಥದ್ದು. ಇದರಿಂದ ಏನಾಗುತ್ತೆ ಸೂರ್ಯ ಮತ್ತು ಬುಧರ ಆಶೀರ್ವಾದದಿಂದ ಮತ್ತು ಚಲನೆಯಿಂದ ಅಂತ ನೋಡೋಣ. ಸೂರ್ಯನ ಶಕ್ತಿ, ಬುಧನ ಶಕ್ತಿ ಸಿಂಹರಾಶಿಯವರಿಗೆ ಹೇಗಿರುತ್ತೆ? ಸೂರ್ಯ 2ನೇ ಮನೆಗೆ ಕನ್ಯಾ ರಾಶಿಗೆ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಫ್ಯಾಮಿಲಿ, ಫೈನಾನ್ಸಸ್ ಮತ್ತು ಈ ಹಣಕಾಸು, ವಾಣಿ ಅಂದರೆ ಮಾತು, ಈ 4ರ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ಕೌಟುಂಬಿಕವಾಗಿ ಈ ವಾರ ಒಂಚೂರು 50-50 ಇಲ್ಲ, ವಾರದ ಮೊದಲಾರ್ಧದಲ್ಲಿಯೇ ಒಂದು ಒಳ್ಳೆ ಖುಷಿ ವಾತಾವರಣ ಇದ್ದು ಅನಂತರ 4 ದಿವಸ ಏನಾದರೂ ಕಾನ್ಫ್ಲಿಕ್ಟ್ ಆಗಬಹುದು, ಅಥವಾ ಸ್ಟಾರ್ಟಿಂಗಲ್ಲೇ ಒಂದು 2-3 ದಿವಸ ಜಗಳ ಆಗಿ ಆಮೇಲೆ 4 ದಿವಸ ಚೆನ್ನಾಗಿ ಹೋಗ್ಬೋದು. ಈ ರೀತಿಯ ವಾತಾವರಣ ಆಗುತ್ತೆ. ಹಣಕಾಸು ಚೆನ್ನಾಗಿ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಮುಂದೆ ಆ ಸೆಗ್ಮೆಂಟಲ್ಲಿ ಹೇಳ್ತೀನಿ ನಾನು. ಆರೋಗ್ಯದ ಏನಾದರೂ ಚಿಕ್ಕ ಪುಟ್ಟ ಗ್ರಹಗತಿಗಳ ಸಂಚಾರದಿಂದ ಕೇವಲ ಒಂದೇ ನಾವು ಗ್ರಹವನ್ನು ನೋಡಲಿಕ್ಕಾಗಲ್ಲ, ಅದರದ್ದು ತಾಳೆ ಹಾಕಿ ನಾನು ನೋಡಿ ಹೇಳ್ತೀನಿ. ಆಮೇಲೆ ವಾಣಿ, ಮಧುರತೆ, ಇದನ್ನು ನೋಡ್ಲಿಕ್ಕೆ ಬಂದಾಗ ಬುಧ, ನಾನು ಆಗಲೇ ಹೇಳ್ತಾ ಇದ್ದೆ ಸುಮಾರು ರಾಶಿಗೆ ರೆಟ್ರೋಗ್ರೇಡ್ ಆಗಿದೆ ಬುಧ, ಇದರಿಂದ ಏನಾಗ್ತಾ ಇದೆ, ಮಿಸ್ಕಮ್ಯುನಿಕೇಷನ್ ಉಂಟಾಗ್ತಾ ಇದೆ ಅಂತ. ಹೌದು, ಸಿಂಹರಾಶಿಗೂ ಕೂಡ ಇದೇನು ಮಾಡುತ್ತೆ ಅಂದರೆ ಹಣಕಾಸಿನ ಡಿಸಿಷನ್ಗಳನ್ನು ಆತುರಾತುರವಾಗಿ ತಗೋಬೇಡಿ ಅಂತ ಹೇಳ್ತಾ ಇದೆ. ನೀವು ಯಾವುದ್ರಲ್ಲೂ ಒಂದು ಇನ್ವೆಸ್ಟ್ ಮಾಡಿಬಿಡೋದು, ಯಾವುದೋ ಶೇರಲ್ಲಿ ಇನ್ವೆಸ್ಟ್ ಮಾಡೋದು, ಅದು ಪಾತಾಳಕ್ಕೆ ಬೀಳೋದು, ಸಾಕಷ್ಟು ಕೈ ಸುಟ್ಕೊಳ್ಳೋದು, ಅಥವಾ ಯಾವುದೋ ಒಂದು ಆನ್ಲೈನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಹಣನೇ ನಿಮಗೆ ಕಾಣದೇ ಇರೋ ಥರ ಗಾಳಿಯಲ್ಲಿ ಹಾರೋಗ್ಬಿಡೋದು, ಈ ರೀತಿಯಾದಂಥ ಘಟನಾವಳಿಗಳು ನೀವು ನೋಡ್ತಾ ಇರ್ತೀರ. ಅದನ್ನು ನಾನು ಇನ್ಡೆಪ್ತ್ ಅನಲೈಸ್ ಮಾಡೋಕ್ಕೆ ಹೋಗೋದಿಲ್ಲ ಆ ರೀತಿಯಾಗಿ. ಆಮೇಲೆ ಫ್ಯಾಮಿಲಿ ಕಮ್ಯುನಿಕೇಷನ್ನಲ್ಲಿ ಮತ್ತು ಡಾಕ್ಯುಮೆಂಟ್ ಸೈನ್ ಮಾಡುವಾಗ ಬಹಳ ಜಾಗ್ರತೆ ಅಂಥೇಳಿ ಈ ವಾರದಲ್ಲಿ 22ರಿಂದ 29ರವರೆಗೆ ಸೂಚನೆ ಕೊಡ್ತಾ ಇದೆ ಸಿಂಹರಾಶಿಯವರಿಗೆ. ಮಂಗಳ ನೋಡಿ, 4ನೇ ಮನೆ ವೃಶ್ಚಿಕ, 22ಕ್ಕೆ ಕರೆಕ್ಟಾಗಿ ಎಂಟರ್ ಆಗ್ತಾ ಇದೆ ಮಂಗಳ. ಇದು ಏನಾಗುತ್ತೆ ಅಂದರೆ ಡೊಮೆಸ್ಟಿಕ್ ಟೆನ್ಷನ್ ತರುತ್ತೆ. ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಬಿಗುವಿನ ವಾತಾವರಣ, ಜಗಳದ ವಾತಾವರಣನ ತರುತ್ತೆ. ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ಗಳು ಬರ್ಬೋದು. ವೆಹಿಕಲ್ಸ್, ಗಾಡಿಯಲ್ಲಿ ಹೋಗಬೇಕಾದ್ರೆ ಇಶ್ಯೂಸ್ ಆಗ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಫೆಲೋ ಟ್ರಾವೆಲರ್ಸ್ ಜೊತೆಗೆ ವಾದ ವಿವಾದ ಆಗ್ಬೋದು. 22ರಿಂದ 29 ಜಾಗೃತಿಯಾಗಿ ಅದನ್ನು ನೋಟ್ ಮಾಡಿಟ್ಕೊಳ್ಳಿ. ಅದೇ ರೀತಿ ಗುರು ನೋಡಿ, ಗುರುವಿನ ಸಂಚಾರ 12ನೇ ಮನೆಗೆ, ಇದರಿಂದ ಏನಾಗುತ್ತೆ ಅಂದರೆ ಫಾರಿನ್ ಕನೆಕ್ಷನ್ಸ್ ಬರುತ್ತೆ. ನೀವು ವಿದೇಶಕ್ಕಾಗಿ ಅಧ್ಯಯನಕ್ಕೋಸ್ಕರ ಹೋಗ್ತಾ ಇದ್ದರೆ, ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದರೆ ನಿಮಗೆ ಈ ವಾರ ಬೆಸ್ಟ್ ಬೊಂಬಾಟ್ ಆಫರ್ ಬರುತ್ತೆ. ಶನಿ ರೆಟ್ರೋಗ್ರೇಡ್ ಆಗಿರುವಂಥದ್ದು ಮೀನರಾಶಿ 8ನೇ ಮನೆಯಲ್ಲಿ, ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ವಿಶೇಷವಾದಂಥ ಸಡನ್ ಇವೆಂಟ್ಸ್ಗಳು ಜೀವನದಲ್ಲಿ, ಯಾವುದೋ ಒಂದು ಇದ್ದಕ್ಕಿದ್ದಂತೆ ಘಟನೆಗಳು. ಕೆಲಸ ಮಾಡ್ಕೊಂಡು ಆರಾಮಾಗಿ ಆಫೀಸಲ್ಲಿ ಇರ್ತೀರ, ನೀವು ಅಲ್ಲಿ ಹೋಗಿ ಡೆಲ್ಲಿಗೆ ಹೋಗಿ ಟ್ರಾನ್ಸ್ಫರ್ ಆಯಿತು ಅಂತ ಹೇಳ್ತಾರೆ, ಮುಂಬೈಗೆ ಹೋಗಿ ಅಂತಾರೆ, ಇಷ್ಟವಿರದ ಊರಿಗೆ ನಮಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅಥವಾ ಡಿಮೋಷನ್ ಆಗ್ಬೋದು, ಪ್ರಮೋಷನ್ ಆಗ್ಬೋದು, ಅದು ನಮಗೆ ಇಷ್ಟ ಇಲ್ಲದೆ ಇರ್ಬೋದು. ಪ್ರಮೋಷನ್ ಆಗುತ್ತೆ, ಖುಷಿ ಪಡೋ ಅಷ್ಟರಲ್ಲಿ ಬೇರೆ ಊರಿಗೆ ಹೋಗಿ ಅಂತಾರೆ. ನಮ್ಮ ಸಂಸಾರ ಬಿಟ್ಟು ನಾವು ಹೆಂಗೆ ಹೋಗ್ಬೇಕಪ್ಪ, ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಬೇಕು, ಈ ರೀತಿ ಎಲ್ಲ ಟೆನ್ಷನ್ ಆಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ನೋಡಲಿಕ್ಕಾಗಿ ಕರಿಯರ್ನ ನಾನು ಹೇಳಿದ್ದೀನಿ, ಹಿತಶತ್ರುಗಳು ಹುಟ್ಕೋತಾರೆ ಅಂತ ಬರುತ್ತೆ ಸಿಂಹರಾಶಿಯವರಿಗೆ, ಅದನ್ನು ನೋಡ್ಕೊಳ್ಳಿ. ಹಣಕಾಸು ಅಂತ ಬಂದಾಗ ಡಬಲ್ ಚೆಕ್ ಮಾಡ್ಕೋಬೇಕು. ಸೈನ್ ಮಾಡಬೇಕಾದ್ರೆ, ಚೆಕ್ಕಿಗೆ ಸೈನ್ ಮಾಡಬೇಕಾದ್ರೆ, ಕೊಡಬೇಕಾದ್ರೆ, ಬ್ಯಾಂಕಿಂಗ್ ವ್ಯವಹಾರಗಳು, ಸಾಲ ತೊಗೋಬೇಕಾದ್ರೆ, ಕೊಡಬೇಕಾದ್ರೆ ಹಣಕಾಸು ಈ ವಾರ ಸಿಂಹರಾಶಿಯವರಿಗೆ ಜಾಗ್ರತೆ. ಮಂಗಳ 4ನೇ ಮನೆಗೆ ಬಂದಿರೋದ್ರಿಂದ ದಂಪತಿಗಳು, ಪ್ರೇಮಿಗಳಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ ಅಂತ ತೋರಿಸುತ್ತೆ. ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಮನ್ ಯಾರಿರ್ತಾರೆ, ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಮಂಡಿ ಮೊಣಕಾಲಿಗೆ ಗಾಯ, ಬಿದ್ದುಬಿಟ್ಟು ಗಾಯ ಮಾಡ್ಕೊಳ್ಳುವಂಥದ್ದು. ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಪಾಪ ಅವರು ಸ್ಪೋರ್ಟ್ಸ್ಮನ್ ಸ್ಪಿರಿಟಲ್ಲಿ ಆಡ್ತಾ ಇರ್ತಾರೆ, ಬಿದ್ದು ಗಾಯ ಮಾಡ್ಕೊಳ್ಳುವಂಥದ್ದು ತೋರಿಸ್ತಾ ಇದೆ. ಜಾಗೃತಿಯಾಗಿರಿ. ಇನ್ನು ಹೆಲ್ತ್ ಅಂತ ಬಂದಾಗ ಸ್ವಲ್ಪ ಎದೆ, ಚೆಸ್ಟ್, ಆಮೇಲೆ ಲಂಗ್, ಶ್ವಾಸಕೋಶ, ಬ್ಲಡ್ ಪ್ರೆಷರ್ ರಿಲೇಟೆಡ್ ಸ್ವಲ್ಪ ಉಲ್ಬಣ ಆಗ್ಬೋದು. ಅದನ್ನು ನೋಡ್ಕೊಳ್ಳಿ. ಆ್ಯಂಗರ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೋಬೇಕು. ಸ್ಟ್ರೆಸ್ಸನ್ನು, ಒತ್ತಡದ ಮೇಲೆ ನೀವು ಒಂದು ಗ್ರಿಪ್ ತೊಗೋಬೇಕಾಗತ್ತೆ. ಎಷ್ಟು ಅಗತ್ಯವೋ ಅಷ್ಟು ರೆಸ್ಟನ್ನು ನಮ್ಮ ದೇಹಕ್ಕೆ ಕೊಡಲೇಬೇಕಾಗತ್ತೆ. ನೀರಿನ ಸೇವನೆ ಅಗತ್ಯತೆಗಿಂತ ಕಡಿಮೆ ಆಗಬಾರ್ದು, ಜಾಸ್ತಿ ಆಗಬಾರ್ದು. ಕಂಟ್ರೋಲ್ಡ್ ಇಂಟೇಕ್ ಇರಬೇಕು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ 22-23 ಮಾರ್ಸ್, ಮಂಗಳ 4ನೇ ಮನೆಗೆ ಬರೋದ್ರಿಂದ ಒಂದು ಸ್ವಲ್ಪ, ಖಂಡಿತವಾಗಿ ಸ್ವಲ್ಪ ಅಲ್ಲ, ಈ ಸಿಂಹರಾಶಿಯವರಿಗೆ 22-23ನೇ ತಾರೀಕಿಗೆ ಡಿಸ್ಪ್ಯೂಟ್ಸ್ಗಳು ಆಫೀಸಲ್ಲಾಗಲಿ, ಇದರಲ್ಲಾಗಲಿ, ಕಚೇರಿಯಲ್ಲಾಗಲಿ, ಅಥವಾ ಡ್ರೈವ್ ಮಾಡಬೇಕಾದ್ರೆ ಒಂಚೂರು ಫೆಲೋ ಟ್ರಾವೆಲರ್ ಜೊತೆಗೆ ಜಗಳ ಅಂತ ತೋರಿಸ್ತಾ ಇದೆ. ಅದನ್ನು ನೋಡ್ಕೊಳ್ಳಿ. ಭಾನುವಾರ ಮತ್ತು ಶುಕ್ರವಾರ ಚೆನ್ನಾಗಿದೆ. ಬಂಗಾರದ ಬಣ್ಣ, ಆರೆಂಜ್ ಬಣ್ಣ, ಪಿಂಕ್ ಬಣ್ಣ, ಇದೆಲ್ಲ ಆಗಿ ಬರುತ್ತೆ. ನಂಬರ್ 1, 6 ನಿಮಗಾಗುತ್ತೆ. ಓಂ
ಸೂರ್ಯಾಯ ನಮಃ ಅಥವಾ ಓಂ ರಾಜಾದಿತ್ಯಾಯ ನಮಃ ಮಂತ್ರ ಈ ವಾರ ನಿಮಗೆ ಕೈ ಹಿಡಿಯುತ್ತೆ. ಬೆಳಗ್ಗೆ ಆಫೀಸಿಗೆ ಹೊರಡುವಾಗ ಅಥವಾ ಮನೆಯಲ್ಲಿರೋರು ಕೂಡ ಸ್ನಾನ ಮಾಡಿ ಇಮಿಡಿಯೇಟ್ಲಿ ಮನೆಯಿಂದ ಹೊರಗಡೆ ಬಂದು ಖಾಲಿ ಹೊಟ್ಟೆಯಲ್ಲಿ, ಅಂದರೆ ಟೀ ಕಾಫಿ ತಿಂಡಿ ಊಟ ಏನು ಮಾಡಿರಬಾರ್ದು, ತಕ್ಷಣ ಹೊರಗಡೆ ಬಂದು ಸ್ನಾನ ಮಾಡಿದ ನಂತರ ಮನೆಯಿಂದ ಹೊರಗಡೆ ಬನ್ನಿ. ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ತಾಮ್ರದ ಒಂದು ಲೋಟದಲ್ಲಿ 18 ಒಣಮೆಣಸಿನಕಾಯಿ ಬೀಜ ಹಾಕಿ ಉದಯಿಸುತ್ತಿರೋ ಸೂರ್ಯನ ನೋಡ್ತಾ ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ ಅಂತ ಮಂತ್ರ ಹೇಳಿ ಅರ್ಘ್ಯ ಕೊಡೋದ್ರಿಂದ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಹಾಗೆ ವಿಷ್ಣು ಸಹಸ್ರನಾಮ, ಪವಮಾನ ಜಗದ ಪ್ರಾಣ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಒಳ್ಳೆ ಭಕ್ತಿಗೀತೆಗಳು ಸ್ತೋತ್ರಗಳು ನಿಮಗೋಸ್ಕರ ಅಪ್ಲೋಡ್ ಆಗಿದ್ದೆ. ದಯಮಾಡಿ ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ಇನ್ನು ರೆಮಿಡೀಸ್, ಸ್ಪೆಷಲ್ ರೆಮಿಡೀಸ್ ಅಂತ ನೋಡ್ಲಿಕ್ಕೆ ಬಂದಾಗ ನೋಡಿ, ಗುರುವಾರದ ದಿನ ಗುರುವಿನ ಆಶೀರ್ವಾದ ಈ ವಾರ ವಿಶೇಷವಾಗಿ ನಿಮಗೆ ಸಿಗಬೇಕು. ಗುರುವಿನ ಆಶೀರ್ವಾದ ಸಿಕ್ಕರೆ ವೆಲ್ತ್, ಅದೃಷ್ಟ ಎಲ್ಲ ಕುಲಾಯಿಸುತ್ತೆ. ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಿಗೆ ಹೋಗ್ಬಿಟ್ಟು 1 kg ಬಾಳೆಹಣ್ಣು, 2 ತೆಂಗಿನಕಾಯಿ, 6 ಬಾದಾಮಿ ದಾನ ಮಾಡಿ ಬರೋದ್ರಿಂದ ಅಚ್ಚರಿಯ ರೀತಿಯ ಫಲಿತಾಂಶ ಈ ವಾರ ನಿಮಗೆ ಬರುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡೋಣ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ವಿಶೇಷವಾಗಿ ನವರಾತ್ರಿ, ದಸರಾ ನಡೀತಾ ಇದೆ, ವಿಜಯದಶಮಿ, ಆಯುಧ ಪೂಜೆ, ಅದ್ಭುತವಾದಂಥ ದುರ್ಗಾದೇವಿಯ ಒಂದು ಸಂಚಾರ ಭೂಲೋಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ನೋಡಿ, ನಾವು ಪ್ರತಿ ವಾರ ಈ ಶ್ರೀಚಕ್ರ ಯಂತ್ರವನ್ನು ತೋರಿಸ್ತಾ ಇರ್ತೀವಿ, ಸಜೆಸ್ಟ್ ಮಾಡ್ತಾ ಇರ್ತೀವಿ ವೀಕ್ಷಕರೇ. ಇದು ವಿಶೇಷವಾದ ವಾರ. ಯಾಕೆಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿಯಿಂದ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಯಾರು ಮನೆಗೆ ತರಿಸ್ಕೋತಾರೋ ಅವರ ಜೀವನದಲ್ಲಿ ಸಾಲ ಅನ್ನೋದಿರೋದಿಲ್ಲ, ಸಾಲ ಬೇರು ಸಮೇತ ಕಿತ್ತಿ ಹೋಗುತ್ತೆ, ಸೋಲು ಅನ್ನೋದಿರೋದಿಲ್ಲ, ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾರೆ. ಅವರು ಇಷ್ಟಪಟ್ಟಂಥ ಕಾರನ್ನು ಕೊಂಡ್ಕೊಳ್ತಾರೆ, ಮನೆಯನ್ನು ಕೊಂಡ್ಕೊಳ್ತಾರೆ, ವಾಹನವನ್ನು ಕೊಂಡ್ಕೊಳ್ತಾರೆ, ಸಂತಾನ ಪ್ರಾಪ್ತಿಯಾಗತ್ತೆ, ಶತ್ರುಕಾಟ ಇರೋದಿಲ್ಲ, ಮನೆಯ ವಾಸ್ತು ಬೊಂಬಾಟಾಗಿರುತ್ತೆ. ಎಲ್ಲವೂ ಆಗಬೇಕು ಅಂತಂದರೆ ಶ್ರೀಚಕ್ರ ಯಂತ್ರ. ವಿಶೇಷವಾಗಿ ಕನ್ಯಾ ರಾಶಿಯವರು ನಿಮಗೆ ಆಗಿ ಬರುವಂಥದ್ದು ಮನೆಗೆ ತರಿಸ್ಕೊಳ್ಳಿ. ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಹೆಸರಲ್ಲಿ 30 ರಿಂದ 50 ದಿವಸ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ ವೀಕ್ಷಕರೇ. ಕನ್ಯಾ ರಾಶಿಯವರ ಗ್ರಹಗತಿಗಳನ್ನು ನೋಡಲಿಕ್ಕಾಗಿ ಸೂರ್ಯ ನೋಡಿ, ವಿಶೇಷವಾಗಿ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕೊಡುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಒಂದು ರಿಕಗ್ನೇಷನ್ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ನೀವು ಮಾಡುವ ಕೆಲಸಕ್ಕೆ ಇಷ್ಟು ದಿವಸ ಮನಸ್ಸಲ್ಲಿ ಬೇಜಾರಾಗಿತ್ತು, ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ, ನನಗೇನು ಮಾಡಿದ್ದ ಕೆಲಸಕ್ಕೆ ಪ್ರತಿಫಲನೇ ಇಲ್ವಲ್ಲಪ್ಪ, ಬೇರೆಯವರು ನನ್ನ ಒಂದು ಪ್ರತಿಫಲವನ್ನು, ಶ್ರಮವನ್ನು ಅವರು ಎನ್ಕ್ಯಾಶ್ ಮಾಡಿಸ್ಕೊತಾ ಇದ್ದಾರೆ ಎನ್ನುವಂಥ ನೋವಿತ್ತು. ಕನ್ಯಾ ರಾಶಿಯವರಿಗೆ ಈ ವಾರ ದುರ್ಗಾದೇವಿ ಆಶೀರ್ವಾದದಿಂದ ವಿಶೇಷವಾದಂಥ ಶುಭ ಸಮಾಚಾರ. ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸ್ ನಿಮ್ಮನ್ನು ಕರಿಬೇಕು, ನಿಮ್ಮನ್ನು ಹೊಗಳಬೇಕು ಅಂಥ ಘಟನೆಗಳು ನಡೆಯುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಕಸ್ಟಮರ್ ನಿಮ್ಮನ್ನು ಹೊಗಳ್ತಾರೆ. ಕೃಷಿಕರಿಗೆ ಬಹಳ ಒಳ್ಳೆಯ ವಾರ. ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಕನ್ಯಾ ರಾಶಿಯವರಿಗೆ ಅದ್ಭುತವಾದಂಥ ಪ್ರಗತಿ. ಪೇರೆಂಟ್ಸ್ಗಳು ಕನ್ಯಾ ರಾಶಿಯ ಮಕ್ಕಳಿದ್ದರೆ ಅವ್ರ ಪೇರೆಂಟ್ಸ್ ಅವ್ರನ್ನ ಹೊಗಳ್ತಾರೆ, ಗುಡ್, ವೆರಿ ಗುಡ್, ಚೆನ್ನಾಗಿ ಸ್ಕೋರ್ ಮಾಡಿದೆಯಾ, ಒಳ್ಳೆಯ ಅಂಕಗಳನ್ನು ತೆಗೆದಿದೆಯಾ ಅಂತ ಇಂಥ ಘಟನೆಗಳು ನಡೆಯುತ್ತೆ. ನೋಡಿ, ಶುಕ್ರ ಸಿಂಹರಾಶಿಗೆ ಬಂದಿರುವಂಥದ್ದು ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಲಕ್ಸುರಿ, ಒಳ್ಳೆಯ ಹೋಟೆಲ್ಗೆ ಹೋಗೋದು, ಐಷಾರಾಮಿ 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗೆ ಹೋಗೋದು, ಖರ್ಚು ಮಾಡೋದು, ಟ್ರಾವೆಲ್ಲು, ರೋಮ್ಯಾನ್ಸ್, ಇಂಥದ್ದನ್ನೆಲ್ಲ ಶುಕ್ರ ಸೂಚನೆ ಮಾಡುತ್ತೆ. ಅದೇ ರೀತಿ ಮಂಗಳ ನೋಡಿ 3ನೇ ಮನೆಗೆ ಬಂದಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಕರೇಜ್, ಧೈರ್ಯ, ನ್ಯಾಯ, ನಿಷ್ಠೆ, ಸತ್ಯ, ಧರ್ಮದ ದಾರಿಯಲ್ಲಿ ನೀವು ನಡೆದಿದ್ದೇ ಆದಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರ ನಿಮ್ಮನ್ನು ಯಾರನ್ನೂ ಟಚ್ ಮಾಡೋಕ್ಕಾಗಲ್ಲ ಅಂಥ ಧೈರ್ಯ ಇರುತ್ತೆ ನಿಮಗೆ. ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಿರುತ್ತೆ. ಸಹೋದರರು ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಒಂದೇ ಒಂದು ಏನು ಅಂತಂದರೆ, ನಿಮಗೆ ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಂತ ತೋರಿಸ್ತಾ ಇದೆ. ಯಾಕೆಂದರೆ ಇದರಿಂದ ಏನಾಗುತ್ತೆ, ಸ್ವಲ್ಪ ಯಾಮಾರಿದ್ರೆ ಪಾರ್ಟ್ನರ್ಸ್ಗಳು ನಿಮ್ಮನ್ನು ಸ್ವಲ್ಪ ಆರ್ಥಿಕ ನಷ್ಟಕ್ಕೆ ನೂಕುವಂಥ ಸಾಧ್ಯತೆ ಇದೆ. ಅದೇ ರೀತಿ ಹಣಕಾಸು ಅಂತ ಬಂದಾಗ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ. ಏನೋ ಒಂದು ನೋಡಿರ್ತೀರ, ಈ ಕಾರ್ ನಾನು ಬುಕ್ ಮಾಡಬೇಕು, ಮಾಡ್ಕೊಂಡೇ ಬಿಡ್ತೀರಾ. ಈ ಸೋಫಾ ಬೇಡಪ್ಪ, ನಾನು ರಿನೋವೇಷನ್ ಮಾಡಿಸ್ಬೇಕು ಮನೇನ ಅಂದ್ಕೊಂಡ್ರೆ ಮಾಡಿಸೇ ಬಿಡ್ತೀರಾ. ಹೊಸ ಸೋಫಾ ತಂದೇ ಬಿಡ್ತೀರಾ. ಈ ರೀತಿಯಾದಂಥ ನಿಮ್ಮ ಡಿಸೈರ್ಗಳು ಫುಲ್ಫಿಲ್ ಆಗುವಂಥ ವಾರ ಅಂತ ಹೇಳ್ಬೋದು. ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಹಳೆಯ ಇಶ್ಯೂಸ್ಗಳು ಮತ್ತೆ ರಿಪೀಟ್ ಆಗುವಂಥದ್ದು, ಕನ್ಯಾ ರಾಶಿಗೆ ತೊಂದರೆ ಕೊಡುವಂಥದ್ದು. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ನೋಡಿ, ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗುವಂಥದ್ದು ಕಾಣಿಸ್ತಾ ಇದೆ ಮಂಗಳನ ಕಾರಣದಿಂದ. ಯಾಕೆಂದರೆ ಮಂಗಳ ಕೆಂಪು ರಕ್ತ ಕೂಡ ಕೆಂಪು, ಕೋರಿಲೇಟ್ ಆಗುತ್ತೆ ಮಂಗಳನಿಗೆ. ಅದ್ರ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಪ್ರಯಾಣದಲ್ಲಿರುವಾಗ ಜಾಗ್ರತೆ,
ತಲೆ ಸುತ್ತು ಬರುವಂಥದ್ದು, ಯಾರ್ಯಾರಿಗೆ ಸಮಸ್ಯೆ ಇದೆ ಬಹಳ ಜಾಗ್ರತೆ. ನಿಮ್ಮ ಜೊತೆಗೆ ಇನ್ನೊಬ್ಬರನ್ನು ಕರ್ಕೊಂಡು ಹೋಗೋದಕ್ಕೆ ಮರಿಬೇಡಿ. ಇಲ್ಲಾಂದರೆ ಬಸ್ನಿಂದ ಇಳಿಬೇಕಾದ್ರೆ, ಟ್ರೈನಿಂದ ಇಳಿಬೇಕಾದ್ರೆ ತಲೆ ಸುತ್ತು ಬಂದರೆ ಬೀಳುವಂಥ ಸಾಧ್ಯತೆಗಳಿರುತ್ತೆ, ಅದನ್ನೊಂದು ನೋಡ್ಕೊಳ್ಳಿ. ಗ್ರಹಣದ ಪ್ರಭಾವವೂ ಕೂಡ ಇದರಲ್ಲಿ ಶಾಮೀಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಈ ರಾಶಿಯವರಿಗೆ 24-25ನೇ ತಾರೀಕಿಗೆ ನೋಡಿ, ಅವತ್ತು ನೀವು ದಾನ ಧರ್ಮದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಒಳ್ಳೆಯದು. ನಿಮ್ಮ ಕೈಲಾದಷ್ಟು ಸೆಪ್ಟೆಂಬರ್ 24-25 ಯಾರಿಗಾದರೂ ಅಗತ್ಯದಲ್ಲಿರುವವರಿಗೆ ಒಂದು ಸ್ವಲ್ಪ ಅಕ್ಕಿ, ಬೇಳೆ, ಸಕ್ಕರೆ, ಆಹಾರದ ಪದಾರ್ಥ ಯಥಾಶಕ್ತಿ ಯಥಾಭಕ್ತಿ ಕೊಡೋದ್ರಿಂದ ಬಹಳ ಒಳ್ಳೆಯದು. ಈ ವಾರ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಬುಧವಾರ, ಗುರುವಾರ ಚೆನ್ನಾಗಿರುತ್ತೆ. ಹಸಿರು ಬಣ್ಣ, ಹಳದಿ ಬಣ್ಣ ಮತ್ತು ಬಿಳಿ ಬಣ್ಣ ಆಗಿ ಬರುತ್ತೆ. ನಂಬರ್ 5, 3 ಶುಭ. ಅದೇ ರೀತಿ ವಿಶೇಷವಾಗಿ ಈ ವಾರ ನೀವು ಓಂ ಬುಧಾಯ ನಮಃ, ಓಂ ಬುಧಾಯ ನಮಃ ಮಂತ್ರ ಬೆಳಗ್ಗೆ ಸಂಜೆ ಹೇಳ್ಕೊಳ್ಳಿ ತಪ್ಪದೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗುರುಗಳೇ ನಮಗೆ ಸಮಯ ಇಲ್ಲ ಬುಧಾಯ ನಮಃ ಮಂತ್ರ ಹೇಳೋದಕ್ಕೆ ಅಂತಂದರೆ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ. ಅದೇ ರೀತಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಕ್ತಿಗೀತೆ ಅಪ್ಲೋಡ್ ಆಗಿದೆ, ಅದನ್ನು ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ಶುಭ ಫಲಗಳು ನಿಮ್ಮ ಮನೆಯ ಅದೃಷ್ಟದ ಬಾಗಿಲನ್ನು ತಟ್ಟಿ ಒಳಗಡೆ ಬರುತ್ತೆ. ಅದೇ ರೀತಿ ವೀಕ್ಷಕರೇ, ವಿಶೇಷವಾಗಿ ನೋಡಿ, ಈಗ ದಸರಾ ಸಂದರ್ಭ ನಡೀತಾ ಇದೆ. ದುರ್ಗಾದೇವಿಯ ಒಂದು ದೇವಾಲಯ ಆಲಯಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆಯೋದಕ್ಕೆ, ಕುಂಕುಮಾರ್ಚನೆ ಮಾಡಿಸೋದಕ್ಕೆ ವಿಶೇಷವಾಗಿ ಈ ರಾಶಿಯವರು ಮರಿಬೇಡಿ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಈ ಬರುವಂಥ ಶುಕ್ರವಾರ 2 ತುಪ್ಪದ ದೀಪಗಳನ್ನು ದುರ್ಗಾದೇವಿಯ ಹೆಸರಿನಲ್ಲಿ ಬೆಳಗಿಸೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಬನ್ನಿ ಮುಂದಿನ ರಾಶಿಯತ್ತ ಗಮನ ಹರಿಸೋಣ. ವೀಕ್ಷಕರೇ, ತುಲಾ ರಾಶಿಯ ಈ ವಾರದ ಆಗುಹೋಗುಗಳು, ಗ್ರಹಗತಿಗಳನ್ನು ನೋಡಲಿಕ್ಕಾಗಿ 22ರಿಂದ 29ರವರೆಗೆ ಸೂರ್ಯ ನೋಡಿ ಸಂಚಾರ ಏನಾಗುತ್ತೆ ಅಂತಂದರೆ, ಇನ್ನು ನಾನು ಹೇಳೋಕ್ಕೆ ಮರ್ತೆ ನಿಮಗೆ, ಈ ವಾರ ಹೇಗೂ ದಸರಾ ನವರಾತ್ರಿ ನಡೀತಾ ಇದೆ. ತುಲಾ ರಾಶಿಯವರಿಗೆ ಇದ್ರ ಬಗ್ಗೆ ಹೇಳದೆ ನಾನು ಗ್ರಹಗತಿಗಳ ಸಂಚಾರ ಹೇಳಿದರೆ ತಪ್ಪಾಗುತ್ತೆ. ಯಾಕೆ ಅಂತಂದರೆ ದುರ್ಗಾದೇವಿಯ ಹೆಚ್ಚಿನ ಸಂಚಾರ ಈ ಒಂದು ಭೂಲೋಕದ ಮೇಲೆ ನವರಾತ್ರಿಯ ಸಂದರ್ಭದಲ್ಲಿ ಇರುತ್ತೆ. ಭೂಮಂಡಲ ಸೃಷ್ಟಿಯಾಗಿದ್ದು ಯಾರಿಂದ? ಕೂಷ್ಮಾಂಡ ದೇವಿಯಿಂದ. ಕೂಷ್ಮಾಂಡ ದೇವಿ ಯಾರು? ದುರ್ಗಾದೇವಿ. ದುರ್ಗಾದೇವಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ. ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇವತ್ತು ನಾವು ತೋರಿಸ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಿ ಅಂದರೆ ನೀವೇ ಪುಣ್ಯವಂತರು, ನೀವೇ ಅದೃಷ್ಟವಂತರು. ಯಾಕೆ ಅಂತಂದರೆ ಹೌದು ವೀಕ್ಷಕರೇ, ದಸರಾ ಸಂದರ್ಭದಲ್ಲಿ ನವರಾತ್ರಿ ಏನು 9 ದಿವಸ ಇರುತ್ತೆ, ಈ ಸಂದರ್ಭದಲ್ಲಿ ನೀವು ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡ್ರೆ ತುಲಾರಾಶಿಯವರಿಗೆ ನಿಮ್ಮನ್ನು ಹಿಡಿದು ನಿಲ್ಲಿಸೋರು ಯಾರೂ ಇರೋದಿಲ್ಲ. ಜೀವನದಲ್ಲಿ 1 ಪೈಸೆ ಕೂಡ ನೀವು ಸಾಲ ಮಾಡಲ್ಲ. ಸಾಲ ಇಲ್ಲದೇ ಜೀವನ ಮಾಡ್ತೀರಾ. ಸೋಲ್ ಅನ್ನೋದು ನಿಮ್ಮ ಡಿಕ್ಷನರಿಯಿಂದ ತೊಲಗಿ ಹೋಗುತ್ತೆ. ನಿಮಗೆ ಶತ್ರು ಕಾಟ ಇರೋದಿಲ್ಲ. ಮನಸ್ಸಿಗೆ ಹಿಡಿಸಿದಂಥ ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕಟ್ಟುತ್ತೀರಾ. ನೀವು ಜೀವನದಲ್ಲಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಅನುಭವಿಸ್ತೀರ. ಅಂತಹ ವಸ್ತು ನಿಮ್ಮ ಮನೆಗೆ ಬರಬೇಕು, ಅದರ ಒಂದು ಅದೃಷ್ಟ ನಿಮಗೆ ಸಿಗಬೇಕು ಅಂತಂದರೆ ಶ್ರೀಚಕ್ರ ಯಂತ್ರವನ್ನು ಮನೆಗೆ ಬರಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿಟ್ಟು 30ರಿಂದ 50 ದಿವಸ ಪೂಜೆ ಮಾಡಿ ನಮ್ಮ ತಂಡ ಇದನ್ನು ಮನೆಗೆ ಕಳಿಸುತ್ತೆ. ನಾನೇ ಪೂಜೆ ಮಾಡಿ ಕಳಿಸ್ತೀನಿ ನಿಮ್ಮ ಮನೆಗೆ. ಬುಕ್ ಮಾಡ್ಕೋಬೇಕಾ? ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೋಬೇಕಾ? ಖಂಡಿತ. ಈಗ ಆಲ್ರೆಡಿ ಲಕ್ಷಾಂತರ ಜನ ತರಿಸ್ಕೊಂಡು ಒಳಿತನ ಕಾಣ್ತಾ ಇದ್ದಾರೆ. ಆ ಅದೃಷ್ಟವಂತರಲ್ಲಿ ನೀವು ಒಬ್ಬರಾಗಿ. ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬುಕ್ ಮಾಡಿಸ್ಕೊಳ್ಳೋದಕ್ಕೆ ವಾಟ್ಸಪ್ ನಂಬರ್ ಇದೆ, ಕರೆ ಮಾಡಬೇಡಿ. ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ನಮಗೂ ಬೇಕು ಅಂತ. ನಮ್ಮ ತಂಡ ಇದನ್ನು 30ರಿಂದ 50 ದಿವಸದಲ್ಲಿ ನಿಮ್ಮ ಮನೆಗೆ ಕಳಿಸುತ್ತೆ. ಬನ್ನಿ, ತುಲಾರಾಶಿಯವರಿಗೆ ಈಗ ಗ್ರಹಗತಿಗಳ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ ಏನನ್ನು ತೋರಿಸುತ್ತೆ? ಸೂರ್ಯ ಸಂಚಾರ 12ನೇ ಮನೆಯಲ್ಲಿ ಅಂತಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಫಾರಿನ್ ಟ್ರಾವೆಲ್ಸಿಗೆ ಹೋಗ್ಬೋದು, ವಿದೇಶ ಪ್ರಯಾಣ ಅಂತ ತೋರಿಸ್ತಾ ಇದೆ. ಆಮೇಲೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ. ಮತ್ತು ಯಾರೋ ಹಿತಶತ್ರುಗಳು, ಶತ್ರು ಕಾಟ ಜಾಸ್ತಿ ಆಗುತ್ತೆ ಈ ವಾರ ಅಂತ ತೋರಿಸ್ತಾ ಇದೆ. ಅದನ್ನು ಜಾಗೃತಿಯಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇನ್ನು ಬುಧನ ಸಂಚಾರ ರೆಟ್ರೋಗ್ರೇಡ್ ಆಗಿದೆ, ಹಾಗಾಗಿ ಟ್ರಾವೆಲ್ಗಳಲ್ಲಿ ಡಿಲೇ ಆಗುತ್ತೆ. ನೀವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಆ ಟೈಮಿಗೆ ಟ್ರೈನ್ ಆಗಲಿ ಫ್ಲೈಟ್ ಆಗಲಿ ಹೊರಡೋದಿಲ್ಲ, ಡಿಲೇ ಆಗುತ್ತೆ, ತಪ್ಪಿಸ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಇರುತ್ತೆ. ವೀಸಾ ಮತ್ತು ಪಾಸ್ಪೋರ್ಟಲ್ಲಿ ಇಶ್ಯೂಸ್ ಬರಬಹುದು, ಹಿಡನ್ ಕನ್ಫ್ಯೂಷನ್ಸ್ ಆಗ್ಬೋದು, ಅದನ್ನು ನೋಡ್ಕೊಳ್ಳಿ ತುಲಾರಾಶಿಯವರು. ಅದೇ ರೀತಿ ಮಂಗಳನ ಸಂಚಾರ ವೃಶ್ಚಿಕ ರಾಶಿಯಲ್ಲಿ 2ನೇ ಮನೆ 22ನೇ ತಾರೀಕಿಗೆ ಕರೆಕ್ಟ್ ಎಂಟರ್ ಆಗುತ್ತೆ. ನಿಮಗೆ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ಸ್ಗಳಾಗಬಹುದು, ಅದನ್ನು ನೋಡ್ಕೊಳ್ಳಿ. ಫೈನಾನ್ಷಿಯಲಿ ಸ್ವಲ್ಪ ಇಮಿಡಿಯೇಟ್ಲಿ ಸಾಲ ಮಾಡಬೇಕಾದಂತಹ ಸಮಸ್ಯೆಗಳು, ಮಕ್ಕಳ ಎಜುಕೇಷನ್ನಿಗೆ, ಅನಾರೋಗ್ಯಕ್ಕೆ, ಇಂಥದ್ದಕ್ಕೆಲ್ಲ ತೋರಿಸುತ್ತೆ. ಇನ್ನು ಶನಿಯ ಸಂಚಾರವನ್ನು ನೋಡಲಿಕ್ಕಾಗಿ ವಿಶೇಷವಾಗಿ ಸಾಲಗಳಂತ ತೋರಿಸ್ತಾ ಇದೆ. ಸಾಲ ಹೆಚ್ಚಬಹುದು ಈ ವಾರ, ಸಾಲ ಮಾಡಬೇಕಾದಂಥ ಪರಿಸ್ಥಿತಿ. ಗುರುವಿನ ಸಂಚಾರ ನಿಮಗೆ ಒಂದು ತುಸು ನೆಮ್ಮದಿಯ ತಂಗಾಳಿಯನ್ನು ತಂದುಕೊಡುತ್ತೆ. ಅಂದರೆ ಅದರರ್ಥ ಎಲ್ಲ ಕಡೆ ಕಷ್ಟನೇ ಇದೆ, ಒಂದು ಕಡೆ ನಮಗೆ ಬೆಳಕು ಬೇಕಲ್ಲ, ಗಾಳಿ ಬೇಕಲ್ಲ, ಒಂದು ಹೊಸ ಗಾಳಿ.
ಹಾಗಾಗಿ ಗುರುವಿನ ಸಂಚಾರ ಕರಿಯರಲ್ಲಿ ಬ್ಲೆಸ್ಸಿಂಗ್ಸ್ ತೋರಿಸುತ್ತೆ. ಅಂದರೆ ನೀವೇನು ಕೆಲಸ ಮಾಡ್ತೀರಾ ಆ ಸ್ಥಳದಲ್ಲಿ ನಿಮಗೆ ಪ್ರಮೋಷನ್ ಆಗುವಂಥದ್ದು, ವ್ಯಾಪಾರ ವ್ಯವಹಾರ ಚೆನ್ನಾಗಾಗುವಂಥದ್ದು, ರಿಕಗ್ನೇಷನ್ನು, ಆಮೇಲೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಸೀನಿಯರ್ಸ್ಗಳಿಂದ ಗೈಡೆನ್ಸ್ ಸಿಗುತ್ತೆ. ಅದೇ ರೀತಿ ಸಂಸಾರದಲ್ಲಿ ಕೌಟುಂಬಿಕ ಜೀವನದಲ್ಲಿ ನೋಡಲಿಕ್ಕಾಗಿ ಬಂದಾಗ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಕಳೆದುಕೊಂಡು ದಾಂಪತ್ಯದಲ್ಲಿ ಜಗಳ ಆಗುವಂಥದ್ದಾಗತ್ತೆ. ಇದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ. ಟ್ರಾವೆಲಲ್ಲಿ ಸ್ವಲ್ಪ ಸ್ಟ್ರೆಸ್ಸು, ತುಂಬ ದೂರ ಪ್ರಯಾಣ ಮಾಡುವಂಥದ್ದು, ಮತ್ತು ಇಮಿಡಿಯೇಟ್ ಬಂದು ರೆಸ್ಟ್ ತೊಗೋಬೇಕು ಅಂದರೆ ಆಫೀಸಿಗೆ ಹೋಗಬೇಕು, ವ್ಯಾಪಾರ ವೃತ್ತಿ ಕಚೇರಿ ಇದನ್ನು ಮಿಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ರೆಸ್ಟ್ ಇರಲ್ಲ. ಹಾಗಾಗಿ ಈ ವಾರ ಸ್ವಲ್ಪ ಲೈಫ್ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗುವಂಥದ್ದು. ಆರೋಗ್ಯದ ಬಗ್ಗೆ ಜಾಗ್ರತೆ, ಯಾಕೆಂದರೆ ಹೊರಗಡೆ ಜಾಸ್ತಿ ಊಟ ಮಾಡಿರ್ತೀರಾ, ತಿಂಡಿ ತಿಂದಿರ್ತೀರಾ, ನೀರು ಕುಡಿದಿರ್ತೀರಾ, ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳುತ್ತೆ. ಇನ್ನು ತುಲಾ ರಾಶಿಯವರಿಗೆ ವಿಶೇಷವಾಗಿ 26ನೇ ಸೆಪ್ಟೆಂಬರ್ ಮರ್ಕ್ಯುರಿ ರೆಟ್ರೋಗ್ರೇಡ್ ಆಗುತ್ತೆ 12ನೇ ಮನೆಗೆ. ಇದರಿಂದ ಏನಾಗುತ್ತೆ ಅಂದರೆ ಟ್ರಾವೆಲಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ, ಬಸ್ ಮಿಸ್ ಆಗುವಂಥದ್ದು, ಟ್ರೈನ್ ಮಿಸ್ ಮಾಡ್ಕೊಳ್ಳುವಂಥದ್ದು, ಅಥವಾ ಯಾವುದೋ ಡೇಟಿಗೆ ಟಿಕೆಟ್ ಬುಕ್ ಮಾಡಿರ್ತೀರಾ, ಅದು ಮಿಸ್ ಆಗಿ ಮಿಡ್ ನೈಟಿಂದ ನೆಕ್ಸ್ಟ್ ಡೇಟಿಗೆ ಹೋಗಿರುತ್ತೆ, ಅಲ್ಲಿ ನೀವು ವಾದ ವಿವಾದವನ್ನು ಮಾಡುವಂಥದ್ದು ಅಥವಾ ಹಿಡನ್ ಎಕ್ಸ್ಪೆನ್ಸಸ್ ಆಗುವಂಥದ್ದು ಆಗುತ್ತೆ. ಅದನ್ನು ನೋಡ್ಕೊಳ್ಳಿ ಸರ್. ಇನ್ನು ಶುಕ್ರವಾರ ಶನಿವಾರ ಈ ವಾರ ಶುಭ. ಬಿಳಿ ಬಣ್ಣ, ಪಿಂಕ್ ಬಣ್ಣ, ಲೈಟ್ ಬ್ಲೂ ಶುಭ ತರುತ್ತೆ. ನಂಬರ್ 6, 9 ಶುಭ ತುಲಾ ರಾಶಿಯವರಿಗೆ. ವಜ್ರ ನಿಮಗೆ ಖಂಡಿತವಾಗಿಯೂ ಮೊದಲಿಂದ ಆಗಿ ಬರುವಂತಹ ಒಂದು ಆಭರಣ. ಖಂಡಿತವಾಗಿಯೂ ಈ ಒಂದು ಡೈಮಂಡ್ ತುಲಾ ರಾಶಿಯವರು ಧರಿಸಿದರೆ ಬಹಳ ಸೂಕ್ತ. ಅದೇ ರೀತಿ ಓಂ ಶುಕ್ರಾಯ ನಮಃ ಅಥವಾ ಮಾತೆ ಮಹಾಲಕ್ಷ್ಮಿ ಆರಾಧನೆ ಈ ವಾರ ಪ್ರತಿದಿನ ಮಾಡ್ಕೋಬೇಕು. ನೀವು ಬೆಳಗ್ಗೆ ಸಂಜೆ ಶ್ರೀಂ ಮಂತ್ರವನ್ನು ಬೆಳಗ್ಗೆ ಸಂಜೆ ಹೇಳ್ಕೊಳ್ಳಿ. ಇಲ್ಲ ಗುರುಗಳೇ ಸಮಯ ಅವಕಾಶ ಇಲ್ಲ ಅಂತೀರಾ, ಹಾಗಾದರೆ ಜೀತ್ ಮೀಡಿಯಾದಲ್ಲಿ ಭಾಗ್ಯದಲಕ್ಷ್ಮಿ ಬಾರಮ್ಮ ಭಕ್ತಿಗೀತೆ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ಕೇಳೋದಕ್ಕೆ ತಪ್ಪದೆ ಮರಿಬೇಡಿ. ಅದೇ ರೀತಿ ನೋಡಿ, ಕಪ್ಪು ನಾಯಿಗೆ ಆಹಾರವನ್ನು ತಿನ್ನಿಸೋದ್ರಿಂದ ತುಲಾ ರಾಶಿಯವರಿಗೆ ಈ ವಾರ ಏನು ಕನ್ಫ್ಯೂಷನ್ ಇದೆ, ಕಾನ್ಫ್ಲಿಕ್ಟ್ ಇದೆ, ಎಲ್ಲವೂ ನಿರ್ನಾಮ ಆಗುತ್ತೆ, ಶುಭ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನವರಾತ್ರಿ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಾವು ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅದರ ಜೊತೆಗೆ ನವರಾತ್ರಿಗೆ ವಿಶೇಷ ಪಾಡ್ಕಾಸ್ಟ್ಗಳು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದನ್ನು ನೋಡ್ತಾ ಇದ್ದೀರಿ, ಇಷ್ಟಪಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನವರಾತ್ರಿಗೆ ದುರ್ಗಾ ಮಾತೆಯ ಸಂಚಾರ ಭೂಲೋಕದ ಮೇಲೆ ಬ್ರಹ್ಮಾಂಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾರು ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋತಾರೆ ಅವರ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ಕುಬೇರರ ಕೃಪೆ 24/7 365 ಡೇಸ್ ಇರುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತಂದರೆ ಬ್ರಹ್ಮಾಂಡ ಸೃಷ್ಟಿಯಾಗಿರುವಂಥದ್ದು ಕೂಷ್ಮಾಂಡ ದೇವಿಯಿಂದ. ನಾವಿವತ್ತೆಲ್ಲ ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದೀವಿ. ಎಷ್ಟೋ ತಲೆಮಾರುಗಳಾಗಿ ಹೋಗಿದೆ. ಈ ತಲೆಮಾರು ಮುಂದೆ ಸಾವಿರಾರು ಎಷ್ಟೋ ತಲೆಮಾರುಗಳು ಜೀವನ ನಡೆಸುತ್ತೆ. ಅಂದರೆ ನಾವು ದುರ್ಗಾ ಮಾತೆಗೆ ಕೃತಜ್ಞರಾಗಿರಬೇಕು, ಧನ್ಯವಾದಗಳನ್ನು ಅರ್ಪಿಸಬೇಕು. ತಾಯಿ ಕೂಷ್ಮಾಂಡ ದೇವಿ ದುರ್ಗಾದೇವಿ ಅವತಾರ. ಆ ದುರ್ಗಾದೇವಿ ಸೂರ್ಯಮಂಡಲದಲ್ಲಿ ನಿಂತ್ಕೊಂಡು ಒಂದು ಕಿರುನಗೆಯನ್ನು ಬೀರುವ ಮುಖಾಂತರ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾಳಂತೆ. ಎಲ್ಲ ಕಡೆಗೆ ಬೆಳಕು, ಬ್ರಹ್ಮಾಂಡ ನೋಡಿ, ಈ ಭೂಮಿ ಎಲ್ಲ ಸೃಷ್ಟಿಯಾಗುತ್ತೆ. ಎಂತಹ ಶಕ್ತಿಶಾಲಿ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿನೇ ಶ್ರೀಚಕ್ರ ಯಂತ್ರವನ್ನು ನಿರ್ಮಾಣ ಮಾಡಿದ್ದು. ಮಾನವರ ಕಲ್ಯಾಣಕ್ಕಾಗಿ ಆದಿಶಂಕರಾಚಾರ್ಯರ ಮುಖಾಂತರ 8ನೇ ಶತಮಾನದಲ್ಲಿ ನಮಗೆಲ್ಲ ಇದು ದೊರೆತಂಥದ್ದು. ಹಾಗಾಗಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ಯಾರು ತರಿಸಿ ಪೂಜೆ ಮಾಡ್ತಾರೋ ಅವರ ಜೀವನದಲ್ಲಿ ಬಡತನ, ದರಿದ್ರತನ ಯಾವುದೂ ಇರೋದಿಲ್ಲ. ಓನ್ಲಿ ಪಾಸಿಟಿವಿಟಿ, ನೆಗೆಟಿವಿಟಿ ಇರೋದಿಲ್ಲ. ಕೈಯಲ್ಲಿ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತಾರೆ. ಕೈಯಲ್ಲಿ ಕಂತೆ ಹಣ ಇಟ್ಕೊಂಡು ಜೀವನ ಮಾಡಬೇಕಾದ್ರೆ ಬಡತನ ಓಡಿ ಹೋಗುತ್ತೆ. ಬಡತನ ಓಡಿ ಹೋಗಬೇಕು ಅಂದರೆ ಕೈ ತುಂಬ ಕೆಲಸ ಬರಬೇಕು, ಕಾರ್ಯ ಬರಬೇಕು, ವ್ಯಾಪಾರ ಅಭಿವೃದ್ಧಿ ಆಗಬೇಕು. ಅದನ್ನೆಲ್ಲ ನೋಡ್ಕೊಳ್ಳುತ್ತೆ ಶ್ರೀಚಕ್ರ ಯಂತ್ರ. ಅದರ ಪೂಜೆ ಆರಾಧನೆ ಮಾಡೋದಕ್ಕೆ ಮರಿಬೇಡಿ. ಎಲ್ಲರೂ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಅಂಗಡಿ, ಕಾರ್ಖಾನೆ, ಮುಂಗಟ್ಟು ಎಲ್ಲ ಕಡೆ ಇಟ್ಕೊಂಡು ಪೂಜೆ ಮಾಡ್ಬೋದು. ಈ ಶ್ರೀಚಕ್ರ ಯಂತ್ರ ಹೊಂದಿದ್ರೆ ಸಾಕು. ಕೈಯಲ್ಲಿ ಹಣ, ಜೇಬಲ್ಲಿ ಹಣ, ಬ್ಯಾಂಕ್ ಅಕೌಂಟಲ್ಲಿ ಹಣ, ನೆಮ್ಮದಿಯ ಜೀವನ, ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕಳು, ಸಂತಾನ ಪ್ರಾಪ್ತಿ, ಬಿಸ್ನೆಸ್ಸು, ಸೈಟು, ಮನೆ, ವಾಹನ, ನೀವೇನು ಕೇಳ್ತೀರಾ ಎಲ್ಲ ಸಿಗುತ್ತೆ. ಬೇಕಾ? ಬುಕ್ ಮಾಡ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು 30ರಿಂದ 50 ದಿವಸ ಪೂಜೆ ಮಾಡಿ ನಿಮ್ಮ ಮನೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡುತ್ತೆ. ವೃಶ್ಚಿಕ ರಾಶಿಯವರ ಈ ವಾರದ ಗ್ರಹ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ 11ನೇ ಮನೆಗೆ ಬಂದಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ನೆಟ್ವರ್ಕಿಂಗ್ ಜಾಸ್ತಿ ಆಗುತ್ತೆ. ಅಂದರೆ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಅದೇ ರೀತಿ
ಅವರಿಂದ ಕೂಡ ನಿಮಗೆ ಲಾಭಗಳಾಗುವಂಥದ್ದು. ಅದೇ ರೀತಿ ಬುಧ ರೆಟ್ರೋಗ್ರೇಡ್ ಆಗ್ತಾ ಇದೆ 11ನೇ ಮನೆಯಲ್ಲಿ. ಇದರಿಂದ ಏನಾಗುತ್ತೆ, ಹೊಸ ಸ್ನೇಹಿತರು ಪರಿಚಯ ಆದರೂ ಕೂಡ ನಿಮ್ಮ ಹಳೆ ಸ್ನೇಹಿತರ ಜೊತೆಗೆ ಒಂದು ಸ್ವಲ್ಪ ಜಗಳಗಳು, ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಗಾಸಿಪ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕಾಗಿ ವೃಶ್ಚಿಕ ರಾಶಿಯವರು ಗಾಸಿಪ್ಪಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗಬೇಡಿ. ಅದೇ ರೀತಿ ನೋಡಿ, ಶುಕ್ರ 10ನೇ ಮನೆಗೆ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ರಿಕಗ್ನಿಷನ್ ಸಿಗುತ್ತೆ. ಎಲ್ಲೋ ಒಂದು ಸಮಾಧಾನ, ಒಂದು ಕಡೆ ಜಗಳ ಆದರೂ ಕೂಡ ಒಂದು ರೆಕಗ್ನೇಷನ್ ಇದೆಯಲ್ಲಪ್ಪ ಅಂತ ಸಮಾಧಾನ ಪಟ್ಕೊಳ್ಳುವಂತಹ ಪರಿಸ್ಥಿತಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ನಿರ್ಮಾಣ ಆಗಿದೆ. ಹಾಗಾಗಿ ನಿಮಗೆ ಕೆಲಸದಲ್ಲಿ ರೆಕಗ್ನೇಷನ್ ಇರುತ್ತೆ, ಗುಡ್ ಸಪೋರ್ಟ್ ಇರುತ್ತೆ. ಅಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ನೇಬರ್ಸ್ ಇರ್ಬೋದು, ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಸಪೋರ್ಟ್ ಇರುತ್ತೆ, ನಿಮಗೆ ಖುಷಿ ಕೊಡುತ್ತೆ. ಅದೇ ರೀತಿ ಮಂಗಳನ ಸಂಚಾರ ನೋಡಲಿಕ್ಕಾಗಿ ನಿಮಗೆ ಒಂದು ಧೈರ್ಯ ಇರುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ನಾನು ಸಾಧಿಸ್ತೀನಿ ಎನ್ನುವಂತಹ ಛಲ ಬರುತ್ತೆ. ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತೆ. ಅವರ ಖುಷಿ ನಿಮಗೆ ಇನ್ನೂ ಹೆಚ್ಚಿನ ಖುಷಿ ಕೊಡುತ್ತೆ. ಅಂದರೆ ಅವರು ಸ್ಪೋರ್ಟ್ಸಲ್ಲಿ ಮೆಡಲ್ ಗೆಲ್ಬೋದು, ಒಳ್ಳೆಯ ಅಂಕಗಳನ್ನು ತರ್ಬೋದು. ಇನ್ನು ಗುರುವಿನ ಸಂಚಾರ ನೋಡಲಿಕ್ಕಾಗಿ ನಿಮಗೆ ಆಶೀರ್ವಾದ, ಲಕ್, ಅದೃಷ್ಟ ಮತ್ತು ಹೆಚ್ಚಿನದನ್ನು ಕಲಿತೀರಾ, ಹೈಯರ್ ಲರ್ನಿಂಗ್ ಆಗುತ್ತೆ, ಟ್ರಾವೆಲ್ ಮಾಡ್ತೀರಾ, ಒಳ್ಳೆಯದಾಗತ್ತೆ. ಅದೇ ರೀತಿ ಹಣಕಾಸು ಅಂತ ಬಂದಾಗ ಈ ವಾರ ಏನಾಗುತ್ತೆ ಅಂತಂದರೆ ಒಳ್ಳೆಯ ಹಣಕಾಸಿನ ಆಗಮನ ಇದೆ. ಆದರೆ ಅದಕ್ಕೆ ಈಕ್ವಲ್ ಆಗಿ 2 ಪಟ್ಟು ಖರ್ಚಿದೆ. ಉದಾಹರಣೆಗೆ 1 ಲಕ್ಷ ಬಂತು ಅಂದರೆ 3 ಲಕ್ಷದ ಖರ್ಚು ರೆಡಿ ಇರುತ್ತೆ. ಎಕ್ಸಾಂಪಲ್ ಹೇಳಿದ್ದೀನಿ, ಆ ರೀತಿ ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಮಂಗಳನಿಂದ ಏನಾಗುತ್ತೆ, ಸ್ವಲ್ಪ ಜ್ವರ ಬರುವಂಥದ್ದು ಮಂಗಳನ ಸಂಚಾರ. ಅದೇ ರೀತಿ ಬ್ಲಡ್ ಪ್ರೆಷರ್, ಒಂದು ಹೈ ಬ್ಲಡ್ ಪ್ರೆಷರ್, ಲೋ ಬ್ಲಡ್ ಪ್ರೆಷರ್, ಈ ರೀತಿಯಾದಂತಹ ಒಂದು ಚಿಂತೆ ಕಾಡುತ್ತೆ. ಅದೇ ರೀತಿ ಅಪಘಾತದ ಭಯ ಕೂಡ ಅಂತ ಕಾಣಿಸುತ್ತೆ. ಸ್ವಲ್ಪ ರಸ್ತೆಯಲ್ಲಿ ಪ್ರಯಾಣದಲ್ಲಿರಬೇಕಾದ್ರೆ ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಈ ವಾರ ಚಿಕ್ಕ ಪುಟ್ಟ ಅಪಘಾತಗಳ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಓವರ್ ಸ್ಪೀಡ್ ಬೇಡ. ಅದೇ ರೀತಿ ಶನಿಯ ಸಂಚಾರದಿಂದ ಏನಾಗುತ್ತೆ ಅಂದರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಕೆಲವೊಂದು ಜಾಡ್ಯಗಳು ಕಾಣಿಸ್ಕೋಬೋದು. ಈ ವಾರ ನೋಡಿ, ಈ ರಾಶಿಯವರಿಗೆ 26ನೇ ತಾರೀಕು ವಿಶೇಷವಾಗಿ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಫೈನಾನ್ಷಿಯಲ್ ರಿಲೇಟೆಡ್, ಹಣಕಾಸಿಗೆ ಸಂಬಂಧಿಸಿದಂತಹ ಕೆಲವೊಂದು ಆತಂಕಗಳು ಎದುರಾಗ್ಬೋದು. ಸಾಲ ಕೊಡೋದಾಗಲಿ, ತೆಗೆದುಕೊಳ್ಳೋದಾಗಲಿ, ಅಥವಾ ಸಹಿ ಮಾಡುವಾಗ ಏನೋ ಮಿಸ್ಟೇಕ್ ಆಗುವಂಥದ್ದು, ಅದು ನಿಮಗೆ ಹಣದ ನಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ. ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಮಂಗಳವಾರ, ಗುರುವಾರ ಶುಭ ಇರುತ್ತೆ. ಕೆಂಪು ಬಣ್ಣ ಶುಭ, ಹಳದಿ ಬಣ್ಣ ಶುಭ. ನಂಬರ್ 9, 3 ಶುಭ ಇರುತ್ತೆ. ಮಂತ್ರ ಅಂತ ಬಂದಾಗ ಓಂ ಗುರುವೇ ನಮಃ, ಓಂ ಗುರುವೇ ನಮಃ. ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ 108 ಸಲ ಹೇಳ್ಕೊಳ್ಳಿ. ರಿಲ್ಯಾಕ್ಸ್, ರಿಲೀಫ್ ನಿಮಗಿರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಒಂದ್ಸಲ ಕೇಳಿ ನೋಡಿ ಅವ 2 ಸ್ತೋತ್ರನ, ಮನಸ್ಸಿಗೆ ಬಹಳ ಮುದ ಮತ್ತು ನೆಮ್ಮದಿ ಬರುತ್ತೆ. ಭಗವಂತನ ಆಶೀರ್ವಾದ, ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಲಕ್ಷ್ಮೀ ಕೃಪೆ ಯಾವಾಗಲೂ ಇರುತ್ತೆ. ಅದೇ ರೀತಿ ಇನ್ನು ವಿಶೇಷವಾಗಿ ಈ ವಾರದ ಆರಾಧನೆ ಮತ್ತು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಈಶ್ವರನ ಆರಾಧನೆ ಸೂಕ್ತ ಅಂತ ಬರುತ್ತೆ. ರುದ್ರಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸಿದರೆ ಸೂಕ್ತ ಅಂತ ಈ ರಾಶಿಯವರಿಗೆ ತೋರಿಸುತ್ತೆ. ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಈ ಒಂದು 9 ದಿನ ಸಂದರ್ಭದಲ್ಲಿ ಮಾತೆ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿಯ ಸಂಚಾರ ಭೂಮಂಡಲದಲ್ಲಿ, ಬ್ರಹ್ಮಾಂಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರಿಗೆ ವಿಶೇಷ ಅನುಗ್ರಹಗಳನ್ನು ಕೊಡುವಂತಹ ತಾಯಿಯ ಒಂದು ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ, ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪಡ್ಕೋಬೇಕು ಅಂತಂದರೆ ಧನುರಾಶಿಯವರು ತಪ್ಪದೇ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ. ಯಾಕೆಂದರೆ ನಿಮಗೆ ಆಗಿ ಬರುವಂತಹ ಶ್ರೀಚಕ್ರ ಯಂತ್ರ ಇದು. ಸಾಕಷ್ಟು ಧನುರಾಶಿಯವರಿಗೆ ಹೇಗಿರುತ್ತೆ ಅಂದರೆ ಹಠ ಛಲ ಜಾಸ್ತಿ. ಯಾವುದು ಆಗಲ್ವೋ ಅಂತಾರೆ ಜನ, ಅದನ್ನು ಮಾಡಿ ತೋರಿಸ್ತಾರೆ ಧನುರಾಶಿಯವರು. ಯಾವಾಗಲೂ ನೀವು ಕೆಳಗಡೆ ಬರಬಾರ್ದು, ಜೀವನದ ಹಂತದಲ್ಲಿ ಮೇಲೆ 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 ಹೋಗ್ತಾ ಇರಬೇಕು. ಆಡಿಕೊಳ್ಳುವವರು ಮುಂದೆ ಬೆಳೆದು ತೋರಿಸ್ಬೇಕು. ಬೇರೆಯವರು ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡಬೇಕು, ಇದೇನಪ್ಪ ಹಿಂಗೆ ಬೆಳೀತಾ ಇದ್ದಾರೆ. ಅದನ್ನೆಲ್ಲ ನಿಮಗೆ ಸಪೋರ್ಟ್ ಮಾಡಬೇಕು ಅಂದರೆ ಹಿಂದೆ ಒಂದು ಬಲ ಬೇಕಲ್ಲ, ದೈವದ ಬಲ, ದೇವರ ಬಲ. ಅದು ಬೇರೆ ಯಾವುದಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ. ನಿಮ್ಮನ್ನು ಮಾತ್ರ ಉನ್ನತ ಪ್ರಮಾಣಕ್ಕೆ ಕರ್ಕೊಂಡು ಹೋಗುತ್ತೆ. ಸಾಕಷ್ಟು ಹಣ, ಆಸ್ತಿ, ಐಶ್ವರ್ಯ, ಕೀರ್ತಿ, ಯಶಸ್ಸು ಎಲ್ಲವನ್ನ ಕೊಡುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ನಿಮ್ಮ ಹೆಸರಲ್ಲಿ 30 ರಿಂದ 50 ದಿವಸ ಇಟ್ಟು ಪೂಜೆ ಮಾಡಿ ಮನೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಧನುರಾಶಿಯವರ ಸ್ಥಿತಿಗಳ ಒಂದು ಗ್ರಹ ಸ್ಥಿತಿಗಳನ್ನು ನೋಡಲಿಕ್ಕಾಗಿ ನೋಡಿ, ಸೂರ್ಯನ ಸಂಚಾರ ಏನಾಗುತ್ತೆ ಅಂದರೆ
ನೀವು ಕರಿಯರ್, ಸ್ಟಡಿ, ನಿಮ್ಮ ಒಂದು ವೃತ್ತಿ, ಶಿಕ್ಷಣದ ಮೇಲೆ ಫೋಕಸ್ ಮಾಡ್ತೀರಾ. ತುಂಬ ಒಳ್ಳೆಯದಂತ ತೋರಿಸ್ತಾ ಇದೆ. ಒಂದು ಅಥಾರಿಟಿ ಬರುತ್ತೆ ಕೆಲಸದ ಮೇಲೆ, ಎಲ್ಲವೂ ಶುಭ ಇದೆ, ರೆಕಗ್ನೇಷನ್ ಸಿಗುತ್ತೆ. ಬುಧನ ಸಂಚಾರದಿಂದ ಒಂದು ಸ್ವಲ್ಪ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ಕಮ್ಯುನಿಕೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ಜಗಳಕ್ಕೆ ಕಾರಣ ಆಗುತ್ತೆ ಅಂತ ತೋರಿಸ್ತಾ ಇದೆ. ಶುಕ್ರನ ಸಂಚಾರ ನಿಮ್ಮ ಗುರು ಹಿರಿಯರಿಂದ ಸಪೋರ್ಟ್ ಅಂತ ತೋರಿಸ್ತಾ ಇದೆ. ಗುಡ್ ಫಾರ್ಚೂನ್, ಟ್ರಾವೆಲ್ ಇದೆ, ಪ್ರಯಾಣ ಮಾಡ್ತೀರಾ. ಆ ಟ್ರಾವೆಲಿಂಗ್ನಿಂದ ನಿಮಗೆ ಅತ್ಯದ್ಭುತ ಯಶಸ್ಸು ಸಿಗುತ್ತೆ. ಹೊಸ ವೆಂಚರ್ಸ್ಗಳಿಗೆ ಕೈ ಹಾಕ್ತೀರಾ. ಆಸ್ತಿ, ಜಮೀನು ಖರೀದಿ ಅಂತ ತೋರಿಸ್ತಾ ಇದೆ. ಮನೆ, ಗೃಹ ನಿರ್ಮಾಣ, ದಂಪತಿಯಿಂದ ಅಂದರೆ ದಂಪತಿಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ತುಂಬ ಸಪೋರ್ಟ್ ಅಂತ ತೋರಿಸ್ತಾ ಇದೆ. ಮತ್ತು ಶನಿಯ ಸಂಚಾರ, ಗುರು ಸಂಚಾರವನ್ನು ಮುಖ್ಯವಾಗಿ ನಾವು ನೋಡಲಿಕ್ಕಾಗಿ, ಗುರುವಿನ ಸಂಚಾರ ನೋಡಲಿಕ್ಕಾಗಿ ಒಂದು ಡೀಪ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಒಳ್ಳೆಯದು. ಯಾವುದೋ ಒಂದು ವಿಷಯದ ಬಗ್ಗೆ ಕಲಿತೀರಾ, ಅರ್ಥಕೋತೀರಾ, ಆ ಒಂದು ಪರ್ಸೆಪ್ಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓ, ಇದು ಹಿಂಗಲ್ಲ ಹಿಂಗೆ ಅಂತ, ಅದು ಒಳ್ಳೆಯದಕ್ಕೆ. ಇನ್ನು ಶನಿಯ ಸಂಚಾರ ನೋಡಲಿಕ್ಕಾಗಿ ಒಂದು ಸ್ವಲ್ಪ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ತೋರಿಸುತ್ತೆ. ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ, ಮಧುರತೆ ಇರುತ್ತೆ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಸ್ಟ್ರೆಸ್ ಕಾಡಿಸುತ್ತೆ, ಕೆಲಸದ ಒತ್ತಡದಿಂದ ನೋಡ್ಕೊಳ್ಳಿ. ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಎಮೋಷ್ನಲ್ ಇಂಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ಮೆಡಿಟೇಷನ್, ಧ್ಯಾನ, ಯೋಗ, ಪ್ರಾಣಾಯಾಮದ ಬಗ್ಗೆ ಒಂದು ವಿಶೇಷವಾದಂಥ ಕಾಳಜಿಯನ್ನು ಕೊಡಬೇಕಾಗತ್ತೆ. ಸೆಪ್ಟೆಂಬರ್ 24, 25 ಶುಕ್ರನ ಒಂದು ಆಶೀರ್ವಾದ ಇರುತ್ತೆ. ಹಾಗೆ ಟ್ರಾವೆಲ್ ಇರುತ್ತೆ, ಒಂದು ಗುರುಗಳ ಆಶೀರ್ವಾದ ಎಲ್ಲವೂ ಇರುತ್ತೆ. ಗುರುವಾರ, ಶನಿವಾರ ಈ ವಾರ ಶುಭ. ಹಳದಿ ಬಣ್ಣ, ಕೇಸರಿ ಬಣ್ಣ ಮತ್ತು ಲೈಟ್ ಗ್ರೀನ್, ತಿಳಿ ಹಸಿರು ಬಣ್ಣ ಶುಭ. 3, 9 ಶುಭ ಇರುತ್ತೆ. ಮತ್ತು ಈ ವಾರ ಓಂ ಗುರುವೇ ನಮಃ, ಓಂ ಗುರುವೇ ನಮಃ ಈ ಮಂತ್ರ ನಿಮಗೆ ಬೆಳಗ್ಗೆ ಸಂಜೆ 108 ಸಲ ಹೇಳ್ಕೊಳ್ಳೋದ್ರಿಂದ ಅದ್ಭುತ ಯಶಸ್ಸು. ಇನ್ನು ಹೆಚ್ಚಿನ ರೆಮಿಡಿಯನ್ನು ನೋಡಲಿಕ್ಕಾಗಿ ವಿಷ್ಣು ಸಹಸ್ರನಾಮ ಪಠಣೆ ಮಾಡಬೇಕು ಅಂತ ಹೇಳ್ತಾ ಇದೆ. ಇಲ್ಲ ಗುರುಗಳೇ, ತುಂಬ ನಮಗೆ ಸಮಯದ ಅಭಾವ ಇದೆ ಅಂತಂದರೆ ಜಿತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ತಪ್ಪದೆ ಕೇಳೋಕ್ಕೆ ಮರಿಬೇಡಿ. ಅದೇ ರೀತಿ ಇನ್ನೂ ಒಂದು ರಹಸ್ಯವನ್ನು ಹೇಳ್ಕೊಡ್ತೀನಿ. ಆಂಜನೇಯನ ದೇವಸ್ಥಾನಕ್ಕೆ ಧನುರಾಶಿಯವರು ಈ ಮಂಗಳವಾರ ಮತ್ತು ಶನಿವಾರ ತಪ್ಪದೇ ಹೋಗಿ ಸ್ವಲ್ಪ ಕೇಸರಿ ಪುಡಿ ಅಂತ ಸಿಗುತ್ತೆ, ಅದನ್ನು ಆಂಜನೇಯನ ಎಡಗಾಲ ಪಾದಕ್ಕೆ ಹಚ್ಚಿಸಿ ಸ್ವಲ್ಪ ವಾಪಸ್ ತಗೊಂಡು ಅದೇ ಸಿಂಧೂರವನ್ನು ಈ ತಿಂಗಳು ಪೂರ್ತಿ ನಿಮ್ಮ ಹಣೆಗಿಟ್ಕೊಳ್ಳೋದ್ರಿಂದ ಪ್ರತಿದಿನ ಯಾರು ಕೂಡ ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಶತ್ರು ಕಾಟ ಹಿಂದೆ ಹೋಗುತ್ತೆ. ಧನುರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ ನೋಡಿ, ಈ ಸಂದರ್ಭದಲ್ಲಿ ದುರ್ಗಾದೇವಿಯ ಸಂಚಾರ ಭೂಮಂಡಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಈ ಭೂಮಂಡಲ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಯಾರು? ಕೂಷ್ಮಾಂಡ ದೇವಿ. ಕೂಷ್ಮಾಂಡ ದೇವಿ ಯಾರು? ದುರ್ಗಾದೇವಿಯ ಅವತಾರ. ದುರ್ಗಾದೇವಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದಂಥ ವಸ್ತುವನ್ನು ತೋರಿಸ್ತೀನಿ ನೋಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಇದನ್ನೇನಾದರೂ ಮಕರ ರಾಶಿಯವರು ಮನೆಗೆ ತಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಭಾಗ್ಯೋದಯ, ಅದೃಷ್ಟವೇ ಕುಲಾಯಿಸುತ್ತೆ. ಯಾಕೆಂದರೆ ಇದರಲ್ಲಿ ಹೆಚ್ಚಿನ ರೀತಿಯ ಶಕ್ತಿ ಇರುತ್ತೆ. ಎಂತಹ ಶಕ್ತಿ ಇರುತ್ತೆ ಅಂದರೆ ಶ್ರೀಚಕ್ರದಲ್ಲಿ ವೀಕ್ಷಕರೇ, ನೀವು ಏನು ಕೇಳ್ತೀರಾ ಅದನ್ನು ಕೊಡುತ್ತೆ. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಪೂಜೆ ಮಾಡಬೇಕು. ಸಂತಾನ ಪ್ರಾಪ್ತಿ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಮಕ್ಕಳಿದ್ದವರಿಗೆ ಮಕ್ಕಳ ಮಾತನ್ನು ಸ್ಟಡಿಯಲ್ಲಿ ಕೇಳ್ತಾರೆ. ಹೆಚ್ಚಿನ ಉನ್ನತ ವ್ಯಾಸಂಗ ಟಾಪರ್ಸ್ ಆಗ್ತಾರೆ. ಗಂಡನ ಅಂದರೆ ನಿಮ್ಮ ಪತಿಯ ವೃತ್ತಿ ವ್ಯಾಪಾರದಲ್ಲಿ ಪ್ರಗತಿ ಕಾಣುತ್ತೆ. ಸೈಟ್ ಕೊಂಡುಕೊಳ್ಳುತ್ತೀರಾ, ವಾಹನ ಖರೀದಿ, ಕೇಳಿದ್ದನ್ನು ಕೊಡುತ್ತೆ. ವೀಕ್ಷಕರೇ, ತಡ ಮಾಡಬೇಡಿ. ನವರಾತ್ರಿ ನಡೀತಾ ಇದೆ. ದುರ್ಗಾದೇವಿಯ ವಿಶೇಷ ಆಶೀರ್ವಾದ ಇದ್ರ ಮೇಲಿರುತ್ತೆ. ಮಕರ ರಾಶಿಯವರು ಈಗಲೇ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ, ಮನೆಗೆ ಬರಮಾಡ್ಕೊಳ್ಳಿ. ಅದೃಷ್ಟ ಖಂಡಿತ ಕುಲಾಯಿಸುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಬೇಕಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವಾಟ್ಸಪ್ ಮಾಡಿ, ಕರೆ ಮಾಡಬೇಡಿ. ವಾಟ್ಸಪ್ ಸೌಲಭ್ಯ ಮಾತ್ರ ಇದೆ. ಗುರುಗಳು ತೋರಿಸಿದಂಥ ಶ್ರೀಚಕ್ರ ಯಂತ್ರ ನನಗೂ ಬೇಕು ಅಂತ ಕೇಳಿ 30ರಿಂದ 50 ದಿವಸ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ. ಹಾಗೆ ವೀಕ್ಷಕರೇ, ಗ್ರಹಗಳ ಸಂಚಾರವನ್ನು ನೋಡಲಿಕ್ಕಾಗಿ ಮಕರ ರಾಶಿಯವರಿಗೆ ಸೂರ್ಯನ ಸಂಚಾರ, ವಿಶೇಷವಾಗಿ ಹೈಯರ್ ಲರ್ನಿಂಗ್, ಯಾರೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಇದ್ದೀರಿ, ಬಹಳ ಒಳ್ಳೆಯದು ಅಂತ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ, ಮಕರ ರಾಶಿ ವಿದ್ಯಾರ್ಥಿಯವರಿಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ, ಬಹಳ ಒಳ್ಳೆಯದು. ಬುಧನ ಸಂಚಾರ ಒಂದು ಸ್ವಲ್ಪ ಲೀಗಲ್ ಮ್ಯಾಟರ್ಸಲ್ಲಿ ಡಿಲೇ ಉಂಟು ಮಾಡುತ್ತೆ. ಪ್ರಯಾಣ ವಿಳಂಬ ಆಗುತ್ತೆ. ಅಕಾಡೆಮಿಕ್ ಮ್ಯಾಟರ್ಸಲ್ಲಿ ಕೂಡ
ನಿಮಗೆ ಪ್ರಗತಿ ಇದ್ದರೂ ಕೂಡ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ಅದನ್ನೊಂಚೂರು ವಿಳಂಬ ಮಾಡುತ್ತೆ. ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಇಚ್ಛೆಗಳು ಪೂರ್ತಿ ಆಗುತ್ತೆ. ನಾನು ಈ ಡ್ರೆಸ್ ನೋಡಿದ್ದೀನಿ, ಇದನ್ನು ಪರ್ಚೇಸ್ ಮಾಡಬೇಕು, ನಾನು ವೇರ್ ಮಾಡಬೇಕು, ತೊಗೊಂಡೇ ಬಿಡ್ತೀರ. ನಾನು ಈ ಕಾರ್ ನೋಡಿದ್ದೀನಿ, ಅದು ತೊಗೊಂಡೇ ಬಿಡ್ತೀರ. ಆ ರೀತಿಯಾದಂತಹ ಲ್ಯಾವಿಶ್ನೆಸ್ ಶುಕ್ರ ಈ ವಾರ ನಿಮಗೆ ಕೊಡುತ್ತೆ. ಮತ್ತು ಮಂಗಳನ ಸಂಚಾರವನ್ನು ನೋಡಲಿಕ್ಕಾಗಿ ಲೀಡರ್ಶಿಪ್ ಕ್ವಾಲಿಟಿ ಈ ವಾರ ಹೆಚ್ಚಾಗುತ್ತೆ. ನಿಮಗೆ ಒಂದು ಅಗ್ರೆಷನ್ ಜಾಸ್ತಿ ಆಗುತ್ತೆ. ಸತ್ಯ, ನ್ಯಾಯ, ಧರ್ಮ, ನಿಷ್ಠೆಯ ದಾರಿಯಲ್ಲಿ ನಡಿಬೇಕು. ಅಗ್ರೆಷನ್ ಅಂದರೆ ಕೆಲಸದ ವಿಚಾರದಲ್ಲಿ ಇರಬೇಕೇ ಹೊರತಾಗಿ ನಾವು ಇನ್ನೊಬ್ಬರಿಗೆ ಬೈಯೋದಾಗಲಿ, ಹಾರ್ಶ್ ವರ್ಡ್ಸ್ ಯೂಸ್ ಮಾಡೋದಾಗಲಿ ಅಲ್ಲ. ಕೆಲಸದಲ್ಲಿ ಮಾಡೇ ತೀರ್ತೀನಿ, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅರ್ಧಂಬರ್ಧಕ್ಕೆ ಬಿಡಬಾರ್ದು, ಅದನ್ನು ಮುಗಿಸೇನೆ ನಾವು ಹೇಳಬೇಕು, ಅಂತಹ ಅಗ್ರೆಷನ್ ಇರಬೇಕು, ಅದು ಹೆಚ್ಚಾಗುತ್ತೆ. ಅದೇ ರೀತಿ ವಿಶೇಷವಾಗಿ ಶನಿಯ ಸಂಚಾರವನ್ನು ನೋಡಲಿಕ್ಕಾಗಿ ಶನಿ ಭಗವಾನರು ಈ ವಾರ ನಿಮ್ಮ ಕಮ್ಯುನಿಕೇಷನನ್ನು ಪರೀಕ್ಷೆ ಮಾಡ್ತಾರೆ. ಯಾವುದೋ ಒಂದು ವರ್ಡ್ ಮಾತಾಡಿದರೆ ಹೋಯ್ತು, ಮೂತು ಒಡೆದ್ರೆ ಹೋಯಿತು ಅಂಥೇಳಿ ಒಂದು ಅಪವಾದಕ್ಕೆ ಸಿಲುಕಿಸುವಂತಹ ವ್ಯವಸ್ಥೆಯನ್ನು ಶನಿ ಭಗವಾನರು ಮಾಡೋದರಿಂದ ಜಾಗೃತಿಯಾಗಿರಬೇಕು. ಮತ್ತು ನಿಮಗೆ ಹಣಕಾಸು ಅಂತ ಬಂದಾಗ ನಿಮಗೆ ಹಿಡನ್ ಎಕ್ಸ್ಪೆನ್ಸಸ್ ಅಂದರೆ ಹಣ ಬರುತ್ತೆ, 4 ಪಟ್ಟು ಖರ್ಚುಗಳು ರೆಡಿ ಇರುತ್ತೆ. 20,000 ಬಂತ 80,000 ಖರ್ಚು ರೆಡಿ ಇರುತ್ತೆ. ಅಂಥದ್ರ ಬಗ್ಗೆ ಜಾಗ್ರತೆ ಇರಬೇಕು. ಮತ್ತು ಸುಮ್ಮನೆ ಅನ್ವಾಂಟೆಡ್ ಖರ್ಚುಗಳನ್ನು ನೀವು ಮಾಡ್ತಾ ಹೋಗ್ತೀರಾ. ಆಮೇಲೆ ಏನು ಅನಿಸುತ್ತೆ, ಈ ವಸ್ತು ತರಬಾರ್ದಿತ್ತಲ್ಲ, ಇದಕ್ಕೆ ನಾನು ಅನ್ವಾಂಟೆಡ್ ಅನ್ನೆಸರಿ ದುಡ್ಡು ಖರ್ಚು ಮಾಡಿಬಿಟ್ಟೆ. ಈ ರೀತಿಯ ಆತಂಕಗಳಾಗತ್ತೆ, ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ದಾಂಪತ್ಯ ಚೆನ್ನಾಗಿರುತ್ತೆ, ಪ್ರೇಮಿಗಳಲ್ಲಿ ಮಧುರತೆ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯ ಅಂತ ಬಂದಾಗ ಹಾರ್ಮೋನಲ್ ಇಶ್ಯೂಸ್ ಕಾಡಬಹುದು. ಅದೇ ರೀತಿ ಸ್ವಲ್ಪ ನಿಮಗೆ ಡಿಪ್ರೆಷನ್ ಆಗಲಿ, ಆತಂಕ ಆಗಲಿ, ಒತ್ತಡ, ಖಿನ್ನತೆ, ಇದ್ರ ಬಗ್ಗೆ ಏನಾದರೂ ಮೆಡಿಸಿನ್ಸ್ ತೊಗೋತಾ ಇದ್ರೆ ನಿಲ್ಲಿಸೋದು ಬೇಡ, ಕಂಟಿನ್ಯೂ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಕೈ, ಭುಜ, ಇಲ್ಲಿ ನೋಡಿ, ಭುಜ ಮತ್ತು ಕೈಗೆ ರಿಲೇಟೆಡ್ ಆಗಿ ಈ ಏನೋ ಒಂದು ವಸ್ತುವನ್ನು ನಾವು ಸಡನ್ ಆಗಿ ಎತ್ಕೊಳ್ಳೋಕೆ ಹೋಗ್ತೀವಿ, ಸ್ವಲ್ಪ ಇಲ್ಲಿ ಡಿಸ್ಲೊಕೇಟ್ ಆಗುವಂಥದ್ದು, ಈ ರೀತಿಯಂಥ ಘಟನೆಗಳು ನಡೆಯುತ್ತೆ. ಅಥವಾ ಓವರ್ ಸ್ಪೀಡಲ್ಲಿ ಹೋಗಬೇಕಾದ್ರೆ ಗಾಡಿಯಿಂದ ಬಿದ್ದು ಶೋಲ್ಡರ್ ಡಿಸ್ಲೊಕೇಟ್ ಆಗುವಂಥದ್ದು, ಇಂಥದ್ದೆಲ್ಲ ನಡೆಯುತ್ತೆ. ಅದರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು 27 ಸೆಪ್ಟೆಂಬರ್ಗೆ ಈ ರಾಶಿಯವರಿಗೆ ಸ್ನೇಹಿತರ ಮುಖಾಂತರ ಮತ್ತು ನಿಮ್ಮ ನೆಟ್ವರ್ಕ್ ಮುಖಾಂತರ ಯಾರ್ಯಾರು ಪರಿಚಯದವರು ಇರ್ತಾರೆ, ಸಂಬಂಧಿಗಳಿರ್ತಾರೆ, ಅವ್ರ ಮುಖಾಂತರ ಏನೋ ಒಂದು ಗುಡ್ ನ್ಯೂಸ್ ಬರುವಂತಹ ಸಾಧ್ಯತೆ ಇದೆ. ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಮಂಗಳವಾರ, ಗುರುವಾರ ಶುಭ, ಡಾರ್ಕ್ ಬ್ಲೂ ಬಣ್ಣ, ಅದೇ ರೀತಿ ಹಸಿರು ಮತ್ತು ಮರೂನ್ ಕಲರ್ ಶುಭ. ನಂಬರ್ 6, 8 ಶುಭ ಇರುತ್ತೆ. ಓಂ ಗುರುವೇ ನಮಃ. ಗುರುವಿನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಈ ವಾರ ನಿಮಗೆ ಸಿಗಬೇಕು ಅಂತಂದರೆ, ಗುರುವಿನ ಆಶೀರ್ವಾದ ಸಿಕ್ಕರೆ ಗುರುಬಲ, ಹಣ, ಕೀರ್ತಿ, ಯಶಸ್ಸು, ಸಂಪತ್ತು ಎಲ್ಲ ಸಿಗುತ್ತೆ. ಓಂ ಗುರುವೇ ನಮಃ ಬೆಳಗ್ಗೆ ಸಂಜೆ 108 ಸಲ ಹೇಳ್ಕೊಳ್ಳಿ. ಪರೀಕ್ಷೆ ಮಾಡಿಬೇಕಾದ್ರೆ ವಾರ ಎಲ್ಲ ಪೂರ್ತಿ ಜಯ ಸಿಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಗೂ ಪವಮಾನ ಜಗದ ಪ್ರಾಣ ಈ 2 ಭಕ್ತಿಗೀತೆಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ತಪ್ಪದೇ ಕೇಳಿ. ವಿಶೇಷ ಲಕ್ಷ್ಮೀ ಪ್ರಾಪ್ತಿ ಯೋಗ ನಿಮಗೆ ಬರುತ್ತೆ. ಆಂಜನೇಯನ ಆಶೀರ್ವಾದವೂ ನಿಮ್ಮ ಮೇಲಿರುತ್ತೆ. ಅದೇ ರೀತಿ ಲಕ್ಷ್ಮೀ ದೇವಿಯ ಆರಾಧನೆ, ಶುಕ್ರವಾರದ ದಿನ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 6 ಕೆಂಪು ಗುಲಾಬಿ ಹೂವು, 1 ಸೆಂಟೆಡ್ ಅಗರಬತ್ತಿ ಮತ್ತು 1 ಅತ್ತರ್ ಸೆಂಟ್ ಅಂತ ಸಿಗುತ್ತೆ, ಇತ್ತರ್ ಸೆಂಟ್ ಅಂತ ಹೇಳ್ತಾರೆ, ಅದನ್ನು ದಾನದ ರೂಪದಲ್ಲಿ ಕೊಡಬೇಕು. ದೇವಿಯ ಪಾದಕ್ಕೆ ಸಮರ್ಪಣೆ ಮಾಡಿಸಿ ವಾಪಸ್ ಇಸ್ಕೋಬಾರ್ದು. ಇದನ್ನು ಕೊಟ್ಟು ಬರೋದ್ರಿಂದ ಈ ವಾರದಲ್ಲಿಯೇ ಅತ್ಯಂತ ಶೀಘ್ರ ಸಿಹಿ ಫಲಗಳು ನಿಮ್ಮದಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಹಬ್ಬ ನಡೀತಾ ಇದೆ. 9 ದಿನಗಳ ಕಾಲ ವಿಶೇಷವಾಗಿ ಭೂಮಂಡಲದ ಮೇಲೆ, ಬ್ರಹ್ಮಾಂಡದಲ್ಲಿ ಅದ್ಭುತವಾದಂತಹ ದುರ್ಗಾದೇವಿಯ ಹೆಚ್ಚಿನ ಪ್ರಮಾಣದ ಶಕ್ತಿ ಇರುತ್ತೆ. ವೀಕ್ಷಕರೇ, ನಿಮಗೊಂದು ವಿಷಯ ಗೊತ್ತಿರಲಿ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ದೇವಿ ಯಾರು ಗೊತ್ತಾ? ಕೂಷ್ಮಾಂಡ ದೇವಿ. ಕೂಷ್ಮಾಂಡ ದೇವಿ ಯಾರ ಅವತಾರ? ದುರ್ಗಾದೇವಿ ಅವತಾರ. ದುರ್ಗಾದೇವಿಯೇ ಈ ಸಾಕ್ಷಾತ್ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂಥದ್ದು. ಇಂತಹ ದುರ್ಗಾದೇವಿ ಶ್ರೀಚಕ್ರ ಯಂತ್ರ ನಿರ್ಮಾಣವನ್ನು ಕೂಡ ಮಾಡಿ ನಮಗೆಲ್ಲ ಕೊಟ್ಟಿರುವಂಥದ್ದು ಆದಿಶಂಕರಾಚಾರ್ಯರಿಂದ. ಹಾಗಾಗಿ ವೀಕ್ಷಕರೇ, ಈ ಶ್ರೀಚಕ್ರ ಯಂತ್ರವನ್ನು ಕುಂಭರಾಶಿಯವರು ವಿಶೇಷವಾಗಿ ಮನೆಗೆ ತರಿಸ್ಕೊಳ್ಳಿ, ಮಿಸ್ ಮಾಡಬೇಡಿ. ಯಾಕೆ ಅಂತಂದರೆ ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನದ ಸಕಲ ಆಸೆಗಳು, ಇಚ್ಛೆಗಳು ಕೈಗೂಡುತ್ತೆ. ನಿಮ್ಮ ಜೀವನದಲ್ಲಿ ಅಡೆತಡೆಗಳು, ಆಬ್ಸ್ಟ್ಯಾಕಲ್ಸ್ ಯಾವುದೂ ಇರೋದಿಲ್ಲ. ಮನೆ ಬೇಕಾ, ಸೈಟ್ ಕೊಂಡ್ಕೊಳ್ಬೇಕಾ, ವಾಹನ ಬೇಕಾ, ಸಂತಾನ ಪ್ರಾಪ್ತಿ ಬೇಕಾ, ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕಾ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಬೇಕಾ,
ಸಾಲ ತೀರಬೇಕಾ, ಕೊಟ್ಟ ಹಣ ವಾಪಸ್ ಬರಬೇಕಾ, ಪ್ರತಿಯೊಂದನ್ನು ಶ್ರೀಚಕ್ರ ಯಂತ್ರ ನಿಮಗೆ ನಿಮ್ಮ ಮಡಿಲಿಗೆ ಹಾಕುತ್ತೆ, ಎಲ್ಲವನ್ನ ಕೂಡ ನೆರವೇರಿಸಿಕೊಡುತ್ತೆ. ಈ ಶ್ರೀಚಕ್ರ ಯಂತ್ರ ನವರಾತ್ರಿ ಹಬ್ಬ ನಡೀತಾ ಇದೆ. ಯಾರು ಇದನ್ನು ಈ ಸಂದರ್ಭದಲ್ಲಿ ಬುಕ್ ಮಾಡ್ಕೋತೀರಿ, ದುರ್ಗಾದೇವಿಯ ವಿಶೇಷ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಸಾವಿರಾರು ಪಟ್ಟಿರುತ್ತೆ. ಬುಕ್ ಮಾಡ್ಕೋಬೇಕು ಅಂದರೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ, ಕರೆ ಮಾಡೋದು ಬೇಡ. ನಮ್ಮ ತಂಡ ಇದನ್ನು ಸ್ವೀಕಾರ ಮಾಡಿ, ಆರ್ಡರ್ ಸ್ವೀಕಾರ ಮಾಡಿ ನಿಮ್ಮ ಹೆಸರಲ್ಲಿ ಪೂಜೆಗಿಟ್ಟು 30ರಿಂದ 50 ದಿವಸದೊಳಗಡೆ ಮನೆ ಕಳಿಸುವಂಥ ವ್ಯವಸ್ಥೆ ಮಾಡುತ್ತೆ. ಬನ್ನಿ ವೀಕ್ಷಕರೇ, ಕುಂಭರಾಶಿಯ ಗ್ರಹಗತಿಗಳನ್ನು ನೋಡೋಣ. ನೋಡಿ ಏನಾಗುತ್ತೆ ಅಂತಂದರೆ, ಸೂರ್ಯ 8ನೇ ಮನೆಯಲ್ಲಿ ಸಂಚಾರದಲ್ಲಿರೋದ್ರಿಂದ ಒಂದು ಸ್ವಲ್ಪ ಸಡನ್ ಇವೆಂಟ್ಸ್ಗಳಾಗುತ್ತೆ ಜೀವನದಲ್ಲಿ. ನೀವು ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಮದುವೆಗೋಸ್ಕರ ನೀವು ಕಾಯ್ತಾ ಇದ್ದರೆ, ಅಂದರೆ ಮದುವೆ ಸೆಟ್ ಆಗಲಿ ಅಂತ ಗಂಡು ಹೆಣ್ಣು ನೋಡ್ತಾ ಇರ್ತೀರ, ಸಡನ್ನಾಗಿ ಸೆಟ್ ಆಗಿಬಿಡುತ್ತೆ. ಬಟ್ ಒಂಚೂರು ನೀವು ಹೆಸಿಟೇಷನ್ ಮಾಡ್ದೇ ಒಂದು ಆತುರದ ನಿರ್ಧಾರವನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ, ಅಲ್ಲಿ ಯಾವುದೋ ಒಂದು ಮದುವೆಯಲ್ಲಿ ಅವಘಡ ಆಗಿರುತ್ತೆ. ನೀವು ಒಪ್ಪಿರುವಂತಹ ಸಂಬಂಧದಲ್ಲಿ ಅದು ಸೆಕೆಂಡ್ ಒಂದು ಅಲಯನ್ಸ್ ಇರ್ಬೋದು, ನಿಮ್ಗೆ ಗೊತ್ತೇ ಇಲ್ಲ, ಅದು ಫಸ್ಟ್ ಅಲಯನ್ಸ್ ಅಂತ ಹೇಳಿ ನಿಮಗೆ ಒಪ್ಪಿಸಿರ್ತಾರೆ. ಈ ರೀತಿಯಾದಂಥ ಅವಘಡಗಳಾಗುತ್ತೆ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಬುಧನ ಸಂಚಾರ ಏನಾಗುತ್ತೆ ಅಂತಂದರೆ, ಈ ವಾರ ಸಾಲವನ್ನು ಮಾಡಿಸೋದಕ್ಕೆ ಪುಷ್ ಮಾಡುತ್ತೆ. ಹಾಗಾಗಿ ಅಗತ್ಯವೋ ಅನಗತ್ಯವೋ ನೋಡ್ಕೊಳ್ಳಿ. ಅದು ಅಗತ್ಯ ಇದ್ದರೆ ಮಾತ್ರ, ಅನಗತ್ಯ ಇದ್ದರೆ ಬೇಡ. ಅದನ್ನು ಅಂತಿಮ ನಿರ್ಧಾರ ನಿಮ್ಮದಾಗಿರುತ್ತೆ. ಇನ್ನು ಟ್ಯಾಕ್ಸ್ ಮ್ಯಾಟ್ರಸ್ಗಳಲ್ಲಿ ಲಿಟಿಗೇಷನ್ಸ್ಗಳು, ನೋಟಿಸ್ಗಳು ಬರುವಂಥದ್ದಾಗುತ್ತೆ, ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಶುಕ್ರನ ಸಂಚಾರ ಏನು ಮಾಡುತ್ತೆ ಅಂದರೆ, ಅಟ್ರ್ಯಾಕ್ಷನ್, ಯಾವುದೋ ಒಂದು ಅಟ್ರ್ಯಾಕ್ಷನ್. ಇದು ನಾನು ಸೂಚ್ಯವಾಗಿ ಹೇಳಬೇಕಂದ್ರೆ ದಂಪತಿಗಳಲ್ಲಿ ಅನೈತಿಕ ಸಂಬಂಧಕ್ಕೆ ನೂಕುವಂತಹ ಒಂದು ಕಾರಣವೂ ಆಗಬಹುದು. ಹಾಗಾಗಿ ಜಾಗೃತಿಯಾಗಿ ನಿಮ್ಮನ್ನು ನೀವು ಜೋಪಾನವಾಗಿ ಕಾಯ್ಕೋಬೇಕಾಗತ್ತೆ. ಗುರುವಿನ ಸಂಚಾರವನ್ನು ನೋಡಲಿಕ್ಕಾಗಿ ನಿಮಗೆ ಯಾರ್ಯಾರು ಸರ್ವಿಸ್ ರಿಲೇಟೆಡ್ ಇಂಡಸ್ಟ್ರಿಯಲ್ಲಿ ಇರ್ತೀರಿ, ಬಹಳ ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಶನಿಯ ಸಂಚಾರದಿಂದ ಏನಾಗುತ್ತೆ ಅಂದರೆ, ಸಡನ್ ವೆಲ್ತ್, ಹಣದ ಆಕರ್ಷಣೆ, ಇಮಿಡಿಯೇಟ್ಲಿ ಹಣ ಬಂದ್ಬಿಡುತ್ತೆ. ಪೂರ್ವಜರ ಆಸ್ತಿ ಮಾರಾಟದಿಂದ ಆಗಿರ್ಬೋದು, ಅಥವಾ ಪೂರ್ವಜರ ಆಸ್ತಿನೇ ನಿಮ್ಮ ಹೆಸರಿಗೆ ಬರ್ಬೋದು. ಸಡನ್, ಅಥವಾ ನೀವು ಪ್ರಮೋಷನ್ ಕೆಲಸ ಮಾಡಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನಗೆ ಈ ವರ್ಷ ಇಷ್ಟು ಇನ್ಕ್ರಿಮೆಂಟ್ ಆಗುತ್ತೆ, ಡಬಲ್ ಇನ್ಕ್ರಿಮೆಂಟ್ ಆಗ್ಬಿಡುತ್ತೆ. ಅಂದರೆ ಒಂದು 10 to 20% ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ, 30% ಆಗ್ಬೋದು, 40% ಇನ್ಕ್ರಿಮೆಂಟ್ ಆಗ್ಬೋದು. ಈ ರೀತಿಯಾದಂಥ ಘಟನೆಗಳು ನಡೆಯುತ್ತೆ. ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ. ಕೆಲಸದ ವಾತಾವರಣದಲ್ಲಿ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಹಿಡನ್ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ನಿಮ್ಮ ಮ್ಯಾನೇಜರ್ ಜೊತೆಗೆ ಜಗಳ ಆಗುವಂಥದ್ದು, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇನ್ನು ದಾಂಪತ್ಯದಲ್ಲಿ ಒಂಚೂರು ಇಶ್ಯೂಸ್ಗಳು ಬುಧನ ಒಂದು ಸಂಚಾರದಿಂದ ಕಾನ್ಫ್ಲಿಕ್ಟ್ಸ್ ಕ್ರಿಯೇಟ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಡೈಜೆಷನ್, ಬ್ಲಡ್ ಪ್ರೆಷರ್, ಸಡನ್ನಾಗಿ ಯಾಕೋ ವೀಕ್ನೆಸ್ ಆಗುವಂಥದ್ದು, ಎಲ್ಲೋ ಹೊರಗಡೆ ಹೊರಟಿರ್ತೀರ ದಾರಿಯಲ್ಲಿ ತಲೆ ಸುತ್ತಿ ಬರುವಂಥದ್ದು, ಸ್ವಲ್ಪ ಕೂತ್ಕೋಬೇಕು ಅನಿಸೋವಂಥದ್ದು, ಅಥವಾ ಬಸ್ಸಿಂದ ಇಳಿಬೇಕಾದ್ರೆ ತಲೆ ಸುತ್ತಿ ಬರುವಂಥದ್ದು, ಗಾಡಿಯಿಂದ ಸ್ವಲ್ಪ ಜಾಗೃತಿಯಾಗಿ ಆರೋಗ್ಯವನ್ನು ನೋಡ್ಕೊಳ್ಳಿ. ಇದು ಗ್ರಹಗತಿಗಳ ಸಂಚಾರದಿಂದ ಆಗುವಂಥದ್ದು. ಮತ್ತು ಮನೆಯ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಸೂಚಿಸ್ತಾ ಇದೆ. ಸೆಪ್ಟೆಂಬರ್ 26, 27, 28, 29 ಈ ದಿನಗಳಲ್ಲಿ ಏನು ನಡಿಬೋದು ಅಂತಂದರೆ, ಸ್ವಲ್ಪ ಫಿನಾನ್ಸ್ ರಿಲೇಟೆಡ್ ವಿಷಯವಾಗಿ ಕನ್ಫ್ಯೂಷನ್ ಇರುತ್ತೆ. ರಿಸ್ಕಿ ಡೀಲ್ಸ್ಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ. ಇನ್ಶೂರೆನ್ಸು, ಟ್ಯಾಕ್ಸು, ಹೆಲ್ತ್ ಮ್ಯಾಟರ್ಸಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಹೆಲ್ತ್ ಮ್ಯಾಟರ್ಸ್ ಅಂದರೆ ಆರೋಗ್ಯ ಕಾಪಾಡಿಕೊಳ್ಳಿ. ಟ್ಯಾಕ್ಸ್ ನೋಟಿಸ್ ಬರುವಂಥದ್ದು, ಇನ್ಶೂರೆನ್ಸ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಅದೆಲ್ಲ ನೋಡ್ಕೊಳ್ಳಿ ಸ್ವಲ್ಪ. ಇನ್ನು ಯಾರಿಗೆ ನೀವು ಹಣವನ್ನು ಕೊಡಬೇಕು, ನಿಷ್ಠೆಯಿಂದ, ಶ್ರದ್ಧೆಯಿಂದ ನೀವು ಅದನ್ನು ತಲುಪಿಸಲೇಬೇಕು. ಇಲ್ಲ ಹಣ ಇರುತ್ತೆ, ನೆಕ್ಸ್ಟ್ ವೀಕ್ ಕೊಡೋಣ, ಮುಂದಿನ ತಿಂಗಳು ಕೊಡೋಣ, ಆ ಆಲಸ್ಯ ಬೇಡ, ಕೊಟ್ಟುಬಿಡಿ. ಯಾಕಂದರೆ ನಿಮ್ಮ ಕಷ್ಟಕ್ಕೆ ಅವರಾಗಿರ್ತಾರೆ ಅಂದರೆ, ನಿಮ್ಮ ಕಷ್ಟ ತೀರಿದೆ ಅಂದರೆ ಅವ್ರಿಗೆ ಕೊಡೋದ್ರಲ್ಲಿ ಯಾವುದೇ ರೀತಿಯ ಮುಜುಗರ ಬೇಡ, ಅದನ್ನೊಂದು ನೋಡ್ಕೊಳ್ಳಿ. ಇಲ್ಲಾಂದರೆ ಆ ವಿಷಯದಲ್ಲಿ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಶುಕ್ರವಾರ, ಶನಿವಾರ ಚೆನ್ನಾಗಿರುತ್ತೆ. ಬ್ಲೂ, ವೈಟ್, ಡಾರ್ಕ್ ಗ್ರೀನ್ ಶುಭ. 4-7 ನಂಬರ್ ನಿಮಗೆ ಶುಭ ಇರುತ್ತೆ. ಮಂತ್ರ, ರಹಸ್ಯ ಮಂತ್ರ ಅಂತ ಬಂದಾಗ ಓಂ ಶುಕ್ರಾಯ ನಮಃ, ಶುಕ್ರವಾರ 108 ಸಲ ಹೇಳ್ಕೊಳ್ಳಿ, ಬಹಳ ಶುಭ ತರುತ್ತೆ. ಇನ್ನು ರಹಸ್ಯ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ನೋಡಿ, ಈ ವಾರ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ 2 ತುಪ್ಪದ ದೀಪ ಬೆಳಗಿ ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ದುರ್ಗಾ ಬೀಜ ಮಂತ್ರ 108 ಸಲ ಹೇಳ್ಕೊಳ್ಳಿ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ,
ನವರಾತ್ರಿ ಹಬ್ಬ ನಡೀತಾ ಇದೆ. ದುರ್ಗಾ ಮಾತೆಯ 9 ಅವತಾರಗಳನ್ನು ಪೂಜೆ ಮಾಡ್ತೀವಿ. 9 ದಿನ 9 ದೇವಿಯ ಅವತಾರಗಳು ಮತ್ತು 9 ಬಟ್ಟೆಗಳನ್ನು ಕೂಡ ಧರಿಸ್ತಾರೆ. ಇದು ಸಂಪ್ರದಾಯ. ನೋಡಿ, ಈ ಬ್ರಹ್ಮಾಂಡವನ್ನು ಯಾರು ನಿರ್ಮಾಣ ಮಾಡಿರುವಂಥದ್ದು? ಕೂಷ್ಮಾಂಡಾ ದೇವಿ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿ. ನಾವು ಪಾಡ್ಕಾಸ್ಟ್ ಕೂಡ ಇದ್ರ ಬಗ್ಗೆ ಮಾಡಿದ್ದೀವಿ, ನೀವು ನೋಡಿರಬಹುದು. ಈ ಒಂದು ವಿಶೇಷವಾದಂತಹ ಕೂಷ್ಮಾಂಡಾ ದೇವಿ ದುರ್ಗಾಮಾತೆಯ ಅವತಾರ. ದುರ್ಗಾಮಾತೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದರು. ಅದರ ಜೊತೆಗೆ ನೋಡಿ, ಆದಿಶಕ್ತಿ ಪರಾಶಕ್ತಿಯೇ ದುರ್ಗಾದೇವಿಯೇ ನಿರ್ಮಾಣ ಮಾಡಿದಂಥ ಶ್ರೀಚಕ್ರ ಯಂತ್ರ ಸಾಕ್ಷಾತ್ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಇದನ್ನು ದರ್ಶನ ಭಾಗ್ಯ ಸಿಗ್ತಾ ಇದೆ ಅಂದರೆ ನೀವೆಲ್ಲ ಪುಣ್ಯವಂತರು. ಇನ್ನು ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಅದೃಷ್ಟವೇ ಕುಲಾಯಿಸುತ್ತೆ. ಹೌದು ವೀಕ್ಷಕರೇ, ಸಾಲ ತೀರುತ್ತೆ, ಜೀವನದಲ್ಲಿ ಗೆಲುವು, ನೀವು ಕೈ ಹಾಕುವಂಥ ಎಲ್ಲ ಕೆಲಸ ವ್ಯಾಪಾರದಲ್ಲಿ ಸಕ್ಸಸ್, ನೌಕರಿಯಲ್ಲಿ ಇಂಪ್ರೂವ್ಮೆಂಟ್, ಇನ್ಕ್ರಿಮೆಂಟ್, ಸಂತಾನ ಪ್ರಾಪ್ತಿ, 1 2 ನೀವು ಕೇಳಿದ್ದನ್ನು ಕೊಡುವಂಥ ಅಕ್ಷಯ ಪಾತ್ರೆ. ತಡ ಮಾಡದೆ ಬುಕ್ ಮಾಡ್ಕೊಳ್ಳಿ. ನವರಾತ್ರಿಯಲ್ಲಿ ದುರ್ಗಾಮಾತೆಯ ವಿಶೇಷ ಸಂಚಾರ ಆಶೀರ್ವಾದ ಇರುತ್ತೆ. ಇದನ್ನು ಈ ದಿವಸದಲ್ಲಿ ಏನಾದರೂ ಬುಕ್ ಮಾಡಿಕೊಂಡ್ರೆ ಅದೃಷ್ಟವೇ ಕುಲಾಯಿಸುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವಾಟ್ಸಪ್ ಮೆಸೇಜ್ ಮಾಡಿ, ನಮ್ಮ ತಂಡ ಇದನ್ನು ನಿಮ್ಮ ಹೆಸರಲ್ಲಿ ಪೂಜೆಗಿಟ್ಟು ನಿಮ್ಮ ಮನೆಗೆ 30ರಿಂದ 50 ದಿವಸ ಆದಮೇಲೆ ಕಳಿಸ್ಕೊಡುತ್ತೆ. ವೀಕ್ಷಕರೇ, ಮೀನರಾಶಿಯವರಿಗೆ ಈ ವಾರದ ಗ್ರಹ ಸಂಚಾರಗಳನ್ನು ನೋಡಲಿಕ್ಕಾಗಿ ಸೂರ್ಯನ ಸಂಚಾರ. ಮದುವೆ ಸೆಟ್ ಆಗುತ್ತೆ. ಇಷ್ಟು ದಿವಸ ಮದುವೆ ಸೆಟ್ ಆಗೋದ್ರಲ್ಲಿ ವಿಳಂಬ ಯಾರಿಗಾಗ್ತಾ ಇತ್ತು, ಈ ವಾರ ಖಂಡಿತವಾಗಿ ಮದುವೆ ಸೆಟ್ ಆಗುತ್ತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಅದೇ ರೀತಿ ಯಾರೆಲ್ಲ ಮೀನರಾಶಿಯ ನಟ ನಟಿಯರಿದ್ದೀರಿ, ಧಾರಾವಾಹಿ ಮಾಧ್ಯಮ ಕ್ಷೇತ್ರದಲ್ಲಿ ಪಬ್ಲಿಕ್ ಫಿಗರ್ಸ್ ಇರ್ತಾರೆ, ಪೊಲಿಟಿಷಿಯನ್ಸ್ ಇರ್ತಾರೆ, ನಿಮ್ಮ ಇಮೇಜ್ ಜಾಸ್ತಿ ಆಗುತ್ತೆ. ಬುಧನ ಸಂಚಾರ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ವಿರಸವನ್ನು ಉಂಟು ಮಾಡುತ್ತೆ, ನೋಡ್ಕೊಳ್ಳಿ. ಇನ್ನು ಗುರುವಿನ ಸಂಚಾರವನ್ನು ನೋಡಲಿಕ್ಕಾಗಿ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಕ್ರಿಯೇಟಿವ್ ಫೀಲ್ಡಲ್ಲಿ ಮಾಧ್ಯಮ ಕ್ಷೇತ್ರಗಳು, ಸಿನಿಮಾ ಸೀರಿಯಲಲ್ಲಿ ಕೆಲಸ ಮಾಡೋದರಿಗೆ ಶುಭ ಇದೆ. ಇನ್ನು ವಿಶೇಷವಾಗಿ ಶುಕ್ರನ ಸಂಚಾರವನ್ನು ನೋಡಲಿಕ್ಕಾಗಿ ವರ್ಕ್ ಪ್ಲೇಸಲ್ಲಿ ಸಂಬಂಧ ಅಷ್ಟಕ್ಕಷ್ಟೇ ಇರುತ್ತೆ. ಕೊಲೀಗ್ಸ್ ಜೊತೆಗೆ ಒಂಚೂರು ಜಗಳ ಆಗುವಂಥದ್ದು ಅಂಥದ್ದೆಲ್ಲ ಇರುತ್ತೆ, ನೋಡ್ಕೊಳ್ಳಿ. ಶನಿಯ ಸಂಚಾರ ರೆಟ್ರೋಗ್ರೇಡ್ ಆಗಿರುವಂಥದ್ದು ಎಲ್ಲಿ? ಮೀನರಾಶಿ ನಿಮ್ಮ ಸ್ವಸ್ಥಾನದಲ್ಲಿಯೇ. ಅದೇನಾಗುತ್ತೆ ಅಂತಂದರೆ, ಈ ವಾರ ಡಿಸಿಪ್ಲಿನ್ ಇರಬೇಕು ವೀಕ್ಷಕರೇ. ಮೀನರಾಶಿಯವರು ಇನ್ಡಿಸಿಪ್ಲಿನ್ ಆಗಿದ್ದರೆ ಸಾಕಷ್ಟು ಕಷ್ಟಕ್ಕೆ, ಕಿರಿಕಿರಿಗಳಿಗೆ ನೀವು ಸಿಕ್ಕಾಕೋತೀರ. ಯಾಕೆಂದರೆ ಆಫೀಸಲ್ಲಿ ಇದು ಮುಗಿಸಿ ಹೋಗಬೇಕಂದ್ರೆ ಮುಗಿಸಿನೇ ಹೋಗಬೇಕು, ಇಲ್ಲಾಂದರೆ ನೆಕ್ಸ್ಟ್ ಡೇ ಬಂದ ತಕ್ಷಣ ಸಾಕಷ್ಟು ಅವಮಾನ ಅವಘಡಗಳಾಗುತ್ತೆ. ಡಿಸಿಪ್ಲಿನ್ ಮನೆಯಿಂದ ಹಿಡಿದು ಕೆಲಸದ ಸ್ಥಳದವರೆಗೂ ಕೂಡ ಎಲ್ಲ ಕಡೆಗಳಿಗೂ ಡಿಸಿಪ್ಲಿನ್ ಇರಲೇಬೇಕು. ಅಂದಾಗ ಮಾತ್ರ ಶನಿಯ ಆಶೀರ್ವಾದ ಅಂತ ತೋರಿಸುತ್ತೆ. ಇನ್ನು ಫ್ಯಾಮಿಲಿ ಮ್ಯಾಟರ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಪತ್ನಿಯ ಜೊತೆಗೆ ಇದು ಜಗಳಕ್ಕೆ ಕಾರಣ ಆಗುತ್ತೆ. ನೀವು ಅದನ್ನು ಮಾಡಲ್ಲ, ಇದನ್ನು ಮಾಡಲ್ಲ, ಮಕ್ಕಳ ಬಗ್ಗೆ ಗಮನ ಕೊಡಲ್ಲ, ಏನೋ ಒಂದು ಚಿಕ್ಕ ಪುಟ್ಟ ವಿಷಯ ದೊಡ್ಡದಾಗಿ ಪರಿವರ್ತನೆ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಮೈನರ್ ಆಗಿ ಡೈಜೆಷನ್, ಹೊಟ್ಟೆಯ ಇಶ್ಯೂ, ಸ್ವಲ್ಪ ನಿಮಗೆ ಡಯಾಬಿಟಿಸ್ ಸ್ವಲ್ಪ ಸ್ಪೈಕ್ ಆಗುವಂಥದ್ದು. ಅದೇ ರೀತಿ ರೀಪ್ರೊಡಕ್ಟಿವ್ ಸಿಸ್ಟಮ್ ರಿಲೇಟೆಡ್ ಇಶ್ಯೂಸ್ ಅಂತ ತೋರಿಸ್ತಾ ಇದೆ, ದಂಪತಿಗಳು ನೋಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ಒಂದು ಚಿಕ್ಕ ಅಪಘಾತದ ಒಂದು ಸೂಚನೆ ಅಂತ ತೋರಿಸ್ತಾ ಇದೆ. ದಯಮಾಡಿ ಮೀನರಾಶಿಯವರು ಈ ವಾರ ಗಾಡಿಯನ್ನು ಚಾಲನೆ ಮಾಡಬೇಕಾದ್ರೆ, ವಾಹನ ಚಾಲನೆ ಮಾಡಬೇಕಾದ್ರೆ ಬಹಳ ಜಾಗೃತಿಯಾಗಿರಿ. ಅದೇ ರೀತಿ ಸೆಪ್ಟೆಂಬರ್ 22, 23ಕ್ಕೆ ಮೀನರಾಶಿಯವರ ಒಂದು ಜೀವನದಲ್ಲಿ ಈಗೋ ಕ್ಲ್ಯಾಶ್ ಆಗುವಂಥ ಸಾಧ್ಯತೆ ಇದೆ. 24, 25ನೇ ತಾರೀಕಿಗೆ ವರ್ಕ್ ಪ್ಲೇಸಲ್ಲಿ ಕಾನ್ಫ್ಲಿಕ್ಟ್ ಆಗುತ್ತೆ. 26ನೇ ತಾರೀಕಿಗೆ ಯಾವುದಾದ್ರೂ ಒಂದು ಕಾಂಟ್ರಾಕ್ಟಿಗೆ ಸೈನ್ ಮಾಡುವಾಗ ಸ್ವಲ್ಪ ಒಂದು ನಜರ್ ಚೂಕಾಗಿ ನೀವು ಮಿಸ್ ಆಗಿ ಒಂದು ದೊಡ್ಡ ಒಂದು ಇಶ್ಯೂ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಎಲ್ಲ ಪೇಪರ್ಸ್ಗಳಿಗೆ ಸೈನ್ ಮಾಡಿ. ಸೆಪ್ಟೆಂಬರ್ 27ಕ್ಕೆ ಲೀಗಲ್ ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಆಗಬಹುದು. 28, 29ಕ್ಕೆ ಇನ್ನು ವಿಶೇಷವಾಗಿ ಮಕ್ಕಳಿಂದ ಮನಸ್ಸಿಗೆ ಖುಷಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಸೋಮವಾರ, ಗುರುವಾರ ಚೆನ್ನಾಗಿರುತ್ತೆ. ಹಳದಿ ಬಣ್ಣ, ಬಿಳಿ ಬಣ್ಣ ಹಾಗೂ ಸಿ ಗ್ರೀನ್ ಕಲರ್ ಅಂತ ಹೇಳ್ತಾರೆ, ಸಮುದ್ರದ ಹಸಿರು, ಒಳ್ಳೆಯ ಶುಭ ಫಲ ಕೊಡುತ್ತೆ. ಲಕ್ಕಿ ನಂಬರ್ 3, 7 ಆಗಿ ಬರುತ್ತೆ. ಇನ್ನು ವಿಶೇಷವಾಗಿ ಈ ವಾರ ಓಂ ಗುರುವೇ ನಮಃ, ಗುರುವಿನ ಆಶೀರ್ವಾದಕ್ಕಾಗಿ ಬೆಳಗ್ಗೆ ಸಂಜೆ ತಪ್ಪದೇ ಹೇಳಿ. ಅದೇ ರೀತಿ ಹೆಸರು ಕಾಳನ್ನು ಬುಧವಾರದ ದಿನ ಗಣೇಶನ ದೇವಾಲಯದಲ್ಲಿ 1 kg ಹೆಸರು ಕಾಳನ್ನು ದಾನದ ರೂಪದಲ್ಲಿ ಕೊಟ್ಟು ದೇವರ ಪಾದಕ್ಕಿರಿಸಿ ಅಲ್ಲೇ ಕೂತ್ಕೊಂಡು 108 ಸಲ ಓಂ ಗಂಗಣಪತಯೇ ನಮಃ ಮಂತ್ರ ಹೇಳಿ ಬನ್ನಿ. ವಾರ ಪೂರ್ತಿ ಶುಭ ಫಲ ನಿಮ್ಮದಾಗತ್ತೆ. ಅದೇ ರೀತಿ ಈ ವಾರ ವಿಷ್ಣು ಸಹಸ್ರನಾಮ ಮತ್ತು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸ್ತೋತ್ರಗಳನ್ನು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ತಪ್ಪದೇ ಕೇಳಿ ಬೆಳಗ್ಗೆ ಸಂಜೆ.
ಅತ್ಯಂತ ಶುಭ ಫಲ ಮೀನ ರಾಶಿಯವರಿಗೆ ಸಿಗುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ 4 ಕಾಳು ಮೆಣಸು, 4 ಲವಂಗ, 4 ಏಲಕ್ಕಿ ಒಂದು ಪೇಪರಲ್ಲಿ ಸುತ್ತಿ ಜೇಬಲ್ಲಿ ಇಟ್ಕೊಂಡು ವಾರ ಪೂರ್ತಿ ನಿಮ್ಮ ಜೊತೆಗಿರಲಿ. ನೆಕ್ಸ್ಟ್ ವಾರ ಅದನ್ನು ಮರದ ಕೆಳಗಡೆ ಹಾಕಿ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಇದು ಈ ವಾರದ ರಾಶಿ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಎಲ್ಲ ರಾಶಿಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ಯಾಕೆಂದರೆ ಎಲ್ಲ ರಾಶಿಯವರು ಮನೆಯಲ್ಲಿರ್ತಾರೆ. ಮೇಷರಾಶಿಯವರು ಇರ್ತಾರೆ, ವೃಷಭ ರಾಶಿಯವರು ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ನೇಬರ್ಸ್ ಇರ್ಬೋದು, ಎಲ್ಲರಿಗೂ ಶೇರ್ ಮಾಡಿ. ರೆಮಿಡಿ ಹೇಳಿದ್ದೀನಿ, ಅದರಿಂದ ಆ ಉಚಿತ ರೆಮಿಡಿಯಿಂದ ಅವರು ಉಪಯೋಗವನ್ನು ಮಾಡಿಕೊಳ್ಳಿ. ಅದೇ ರೀತಿ ವೀಕ್ಷಕರೇ, ನೀವು ಸಾಕಷ್ಟು ಜನ ವೀಕ್ಷಕರು ಕೇಳ್ತಾ ಇದ್ರಿ, ಗುರುಗಳೇ ನಮ್ಮ ಮನೆಗೆ ಬಂದು ವಾಸ್ತು ನೋಡಿ, ನಮ್ಮ ಸ್ಕೂಲಿಗೆ ಬನ್ನಿ, ನಮ್ಮದೊಂದು ಬಿಸ್ನೆಸ್ ಇದೆ, ಕಾಲೇಜ್ ಇದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಎಲ್ಲ ಕಡೆಗೂ ಬಂದು ವಾಸ್ತು ನೋಡಿ ಅಂತ ರಿಕ್ವೆಸ್ಟ್ ಹಾಕ್ತಾ ಇದ್ರಿ. ಇವತ್ತು ನನ್ನ ವಾಸ್ತು ನಂಬರನ್ನು ಕೊಡ್ತಾ ಇದ್ದೀನಿ. ಮೊದಲೇ ಬಾರಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದಕ್ಕೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ವಾಸ್ತು ವಿಸಿಟ್ಗೆ ಫಿಕ್ಸ್ ಮಾಡುತ್ತೆ. ನವರಾತ್ರಿ ವಿಶೇಷ ದುರ್ಗಾ ಮಾತೆಯ ಒಂದು ನವರಾತ್ರಿ ಹಬ್ಬ ನಡೀತಾ ಇದೆ. ಯಾರೆಲ್ಲ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಂಡಿಲ್ಲ, ಈಗಲೇ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಮತ್ತು ಮುಂದಿನ ವಾರ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ರಾಶಿ ಭವಿಷ್ಯದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿಗೆ ಅನುಮತಿ ಕೊಡಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.